ನನ್ ಹೆದರ್ಸ್ಬೇಡ ಅಂತ. ಹೋಗ್ಲಿ, ಆ ಮೇನ್ ಡೋರ್ ಕ್ಲೋಸ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಮರ್ತೋಯ್ತಮ್ಮ. ಫ್ರಿಡ್ಜ್ ಡೋರ್ ಕ್ಲೋಸ್ ಮಾಡೋದನ್ನು ಮರ್ತು ಹೋಗ್ಬಿಟ್ಯಾ? ಸರ್ ಬರೋ ಟೈಮ್ ಆಯ್ತು. ಅಡಿಗೆ ಆದ್ರೂ ಮಾಡಿದ್ಯಾ ಇಲ್ವಾ? ರೆಡಿ ಆಗಿದೆ ಅಮ್ಮ. ಸರಿ ಸರಿ, ಡೈನಿಂಗ್ ಟೇಬಲ್ ಮೇಲೆ ತಂದಿಡು. ಹಾ, ಮತ್ತೊಂದ್ಸರಿ ಫ್ರಿಡ್ಜ್ ಬಾಗಲ್ ತೆಗೆದ್ರೆ ಕ್ಲೋಸ್ ಮಾಡೋ ಅಭ್ಯಾಸ ಮಾಡ್ಕೋ, ತಿಳಿತಾ? ಸರಿ ಅಮ್ಮ. ಇವಳಿಗೆ ಸರಿ ಹೇಳ್ಬೇಕು, ಎಲ್ಲ ನನ್ ಕರ್ಮ. Last ball 6 times. ಯಾರೇ ಲಾಸ್ಟ್ ಬಾಲ್ 6 times. ಬೇಗ ಕಮ್ ಫಾಸ್ಟ್. ಲಾಸ್ಟ್ ಬಾಲ್. 1 ಲಕ್ಷ ಅಂದ್ರೆ 100,000. 6 ತಿಂಗಳು ಸಂಬಳ ಜೊತೆ ಬೋನಸ್ ಸೇರ್ಸಿದ್ರು ಇಷ್ಟು ಬರಲ್ಲ. ನಡೆಯೋ ಹೋಗೋಣ. ಲವ್ ತಡಿಯೋ, ಇರೋದು ಇನ್ನೊಂದು ಬಾಲ್, ನೋಡ್ಕೊಂಡು ಹೋಗೋಣ. 6ರಷ್ಟು ದುಡ್ಡು ಗಳಿಸಬಹುದು. ಬನ್ನಿ ಬೇಗ. ಲಾಸ್ಟ್ ಬಾಲ್. ನೋಡ್ದ್ಯಾ ನಾವು ಗೆದ್ರೆ ಎಷ್ಟು ಕೊಡ್ತೀನಿ ಅಂತ ಹೇಳು. ಕಮ್ ಫಾಸ್ಟ್. ಬೇಗ. ಎಷ್ಟು ರೇ? 6 ಲಕ್ಷ ಬೆಟ್ಟು ನಮ್ಮನ್ ಬಿಟ್ಟು ಯಾರು ಕಟ್ತಾ ಇಲ್ಲ. ನೋಡ್ತಾ ಇರೋ, ನಾವು ಗೆದ್ದ ಮೇಲೆ ಅವ್ರ ಮುಖ ಎಲ್ಲ ಒಳ್ಳೆ ಇಂಗತಿಂದ ಮಂಗನ್ ತರ ಆಗತ್ತೆ. ಸೋತ್ ಹೋದ್ರೆ ಚಾನ್ಸೇ ಇಲ್ಲ. ಇವತ್ತು ಡೇಟ್ ಎಷ್ಟು? 15. 1 + 5 6. ಹರ್ಭಜನ್ ಸಿಂಗ್ ಡೇಟ್ ಆಫ್ ಬರ್ತ್ ಎಷ್ಟು? June 24, 6ನೇ ತಿಂಗಳು, ಅಂದ್ರೆ 6th month. 2 + 4 ಎಷ್ಟು? 6. ಹಾ, ಈಗ ಎಷ್ಟನೇ ಬಾಲಿಗೆ ಹೊಡೆದ್ರೆ ವಿನ್ ಆಗ್ತೀವಿ? 6th ಬಾಲ್. ಓಕೆ, ಎಷ್ಟು ರನ್ಸ್ ಹೊಡೆದ್ರೆ ವಿನ್ ಆಗ್ತೀವಿ? 6 runs. ಅವನ್ ಎಷ್ಟು ಟೈಮ್ಸ್ ಕೊಡ್ತಿದ್ದಾನೆ? 6 times. ಹರ್ಭಜನ್ ಸಿಂಗ್ ಯಾವ ರಿಲಿಜಿಯನ್? ಸಿಕ್ರು. ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ? 6. ಅದು ನಂಬರ್ ಅಲ್ವಲ್ಲ. ನಂಬರೇ ಆಗ್ಬೇಕು ಅಂತಲ್ಲ ಮಗ. 6 ಅನ್ನೋ ಪದ ಪದೇ ಬಂದ್ರೆ ಏನಂತ ಅರ್ಥ ಗೊತ್ತಾ? ನಾನು ಏನೇ ಹೇಳಿದ್ರು ನೀನ್ ಅಲ್ಲ ಅಂತೀಯ. ನೀನೇ ಹೇಳ್ಬಿಡು. ಇದನ್ನ ನ್ಯೂಮರಾಲಜಿ ಅಂತಾರೆ. ಹಾ, ಇದೆಲ್ಲ ಗೊತ್ತಿಲ್ಲದೆ ಇದ್ಮೇಲೆ ಬೆಟ್ಟಿಂಗ್ ಹಾಲಿಗೆ ಬರಬಾರ್ದು ಮಗ. ಅವ್ನು ನೋಡ್ ಬೌಲಿಂಗ್ ಮಾಡ್ತಾನೆ, ಇವ್ ನೋಡು ಸಿಕ್ಸರ್ ಹೊಡಿತಾನೆ. ಹೊಡಿ ಮಗ, ಕಮಾನ್. ಹರ್ಭಜನ್ ಸಿಂಗ್ ಬರ್ತ್ಡೇ July 3, 1980. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಸ್ವಲ್ಪ ಮುಚ್ಕೊಂಡು. ವಾಟ್ ಕ್ಯಾನ್ ಐ ಡೂ? ಇಟ್ ಹ್ಯಾಪನ್ಸ್ ಮಗ. ಇಟ್ ಹ್ಯಾಪನ್ಸ್. ನಡೆಯೋ ಹೋಗೋಣ. 6 ಲಕ್ಷ ಮಿಲಾಯಿಸಿದ್ದು 1 ಲಕ್ಷ ಇದೆ. ಬ್ಯಾಲೆನ್ಸ್ ಎಲ್ಲಿ? ಅಕೌಂಟ್ ಅಲ್ಲಿ ಬರ್ಕೋ. ಯಾವನ್ ಅಕೌಂಟ್ ಅಲ್ಲಿ? ಯಾವನ್ ಅಕೌಂಟ್ ಅಲ್ಲ. ಯಾರ ಜೊತೆ ಮಾತಾಡ್ತೀಯ ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ. ಅವನ್ ಯಾರ ಹತ್ರ ಮಾತಾಡ್ತಿದ್ದಾನ? ನಿನ್ ಹತ್ರನೇ. ಮತ್ತೆ ಗೊತ್ತಿಲ್ಲ ಅಂತಾನೆ ಹೇಳೋ ಅವನಿಗೆ ನಾನು ಯಾರು ಅಂತ. ಸಾರ್, ನೀವು ಮಾತಾಡ್ತಾ ಇರೋದು ಇವನ್ ಹತ್ರನೇ ಸಾರ್. ಏನ್ರ ಮೈಕ್ ಹೇಗಿದೆ? ಮನೇಲಿ ಹೇಳ್ ಬಂದಿದ್ದೀರಾ? ಡಿಪಾರ್ಟ್ಮೆಂಟಾ? ಟಾಸ್ಕ್ ಫೋರ್ಸ್. ನಮ್ದು ವೈನ್ ಸ್ಟೋರ್. ಬ್ಯಾಲೆನ್ಸ್ ದುಡ್ಡು ಕಟ್ಬಿಟ್ಟು ನಿಮ್ ಗನ್ಸ್ ನೀವು ತಗೊಂಡೋಗಿ. ಬಿಡ್ರ, ಅಕೌಂಟ್ಗೆ ಬರ್ಕೋ ಅಂತ ಹೇಳ್ತಾನೆ ನನ್ನ ಮಗ. ಒಳ್ಳೆ ಪುಕ್ಲಾಕಣ ನೀನು. ಪಾಪಿಗಳ, ಪೊಲೀಸ್ನವ್ರ ಹತ್ರ ದುಡ್ಡು ತಗೊಂಡು ಗನ್ಸ್ ಕಿತ್ಕೊತೀರಾ? ನೀವು ನಾಶಾಗಿ ಹೋಗ್ತೀರಾ. ಓಕೆ, No.
ವಾಟ್ ಹ್ಯಾಪೆಂಡ್? 9:30 ಕ್ಲಬ್ ಇಂದ ಬಂದಿದ್ದಾಳೆ. 9:30 10 ಗಂಟೆಲಿ ಈ ಮರ್ಡರ್ ಆಗಿದೆ. ಆ ಟೈಮಲ್ಲಿ ಮನೇಲಿ ಬೇರೆ ಯಾರಿದ್ರು? 50 ವರ್ಷದ ಕೆಲಸದವಳು. ಅವಳು ಈಗ ಸೀರಿಯಸ್ ಆಗಿದ್ದಾಳೆ. ಮನೇಲಿ ಏನಾದ್ರೂ ಮಿಸ್ ಆಗಿದ್ಯಾ? ಐ ಮೀನ್ ಗೋಲ್ಡ್, ಸಿಲ್ವರ್ ಆರ್ ಕ್ಯಾಶ್? ನಥಿಂಗ್. ಆದ್ರೆ ಡೆಡ್ ಬಾಡಿಲಿ ಎಡಗಣ್ಣು ಮಿಸ್ ಆಗಿದೆ. ವಾಟ್? ಹೌದು, ಆ ಹುಡುಗಿನ ಸಾಯಿಸಿ ಯಾರೋ ಅವಳ ಎಡಗಣ್ಣನ್ನ ತಗೊಂಡು ಹೋಗಿದ್ದಾರೆ. ಬಾಡಿ ಎಲ್ಲಿದೆ? ಒಂದ್ ಬ್ಯೂಟಿ ವೇಸ್ಟ್ ಆಗ್ಬಿಡ್ತಲ್ಲ ಮಗ. ಒಂದೇ ಕ್ಲೂ, ಬಾಡಿ ಹತ್ರ ಈ ಗುಲಾಬಿ ಹೂವಿತ್ತು. ಮೊನ್ನೆ ಜಯನಗರಲ್ಲೂ ಸೇಮ್ ಟೈಪ್ ಮರ್ಡರ್. ಎಕ್ಸಾಕ್ಟ್ಲಿ, ಅಲ್ಲೂ ಗುಲಾಬಿ ಹೂವಿತ್ತು, ಸೇಮ್ ಮೆಥಡ್. ಆ ಬಾಡಿಲು ಒಂದ್ ಪಾರ್ಟ್ ಮಿಸ್ ಆಗಿತ್ತು. ಅವನ್ ಯಾರು? ಕೂಲ್ ಕೂಲ್. ಕೊಲೆ ಆದವಳನ್ನ ಕೊನೆ ಸಲ ಯಾವಾಗ ನೋಡಿದ್ ನೀನು? ಸ್ಯಾಲ್ರಿ ಎಷ್ಟು? ಓಕೆ, ಅದ್ ಸರಿ. ನಿನ್ ಹೆಂಡತಿ ಹೆಸರಲ್ಲಿ ಎಷ್ಟು ಇನ್ಶೂರೆನ್ಸ್ ಇದೆ? ನನಗೆ ಯಾಕೋ ನಿನ್ ಮೇಲೇನೆ ಡೌಟ್. See you later. Come on. ಏನ್ ನಡೀತಾ ಇದೆ ಒಳಗೆ? ಯಾಕೆ ಓಪನ್ ಮಾಡ್ತಾ ಇಲ್ಲ? ಗೇಟ್ ಓಪನ್ ಮಾಡಿ. ಗೇಟನ್ನ ಕ್ಲೋಸ್ ಮಾಡಿದಾಗೆ ಕೇಸನ್ನು ಕ್ಲೋಸ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಪ್ಲೀಸ್, ಏನಾಗಿದೆ ಅಂತ ಎಲ್ರು ಹೀಗೆ ಬಂದಿದ್ದೀರಾ? ಕೊಲೆಯಾಗಿದೆಯಂತೆ. ಯಾರ್ದು? ಒಂದ್ ಹೆಣ್ಣಿನ. ಕೊಲೆ ಮಾಡ್ದವ್ರು ಯಾರು ಸರ್? ಗೊತ್ತಿಲ್ಲ. ಮಾನ್ಭಂಗ ಏನಾದ್ರು? ಗೊತ್ತಿಲ್ಲ. ಮಾನ್ಭಂಗ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ನನಗಂತೂ ಗೊತ್ತಿಲ್ಲ. ನೀವ್ ಯಾವತ್ತಾದ್ರೂ ಮಾಡಿದೀರಾ? ನೀವ್ ಪೊಲೀಸ್ನವ್ರೇನಾ? ಗೊತ್ತಿಲ್ಲ. ಥ್ಯಾಂಕ್ ಯು. ಜಾಗ ಬಿಡಿ. ನೋಡಿದ್ರಲ್ಲ, ಸೊಸೈಟಿ ಸುರಕ್ಷತೆನ ಕಾಪಾಡ್ಬೇಕಾಗಿರೋಂತ ಪೊಲೀಸರು ಹೇಳೋ ಮಾತುಗಳನ್ನ. ಮನುಷ್ಯನ್ ಪ್ರಾಣಕ್ಕೆ ಸಿಟಿಲಿ ಬೆಲೆ ಇಲ್ದಂತಾಗಿದೆ. ಇವತ್ತು ತುಳಸಿ ಕೊಲೆ ಆಗಿದ್ದಾಳೆ, ನಾಳೆ ಇನ್ಯಾರು ಬಲಿ ಆಗ್ತಾರೋ. ಟ್ಯಾಕ್ಸಿ, 3rd ಸ್ಟೇಜ್ ಕೋರ್ಮಂಗ್ಲ. ಅನು, ಜೋಸೆಫ್ ಅಂಕಲ್, ನಿನಗೋಸ್ಕರ ವೇಟ್ ಮಾಡ್ತಾ ಮಾಡ್ತಾ 3 ಕಪ್ ಕಾಫಿ ಕುಡ್ದಾಯ್ತು. ನಡಿ ಒಳಗ್ ನಡಿ. ನಿಮ್ಮ ವಾರ್ಡನ್ ರಾಜೇಶ್ವರಿ ಅವರು ಹೇಗಿದ್ದಾರೆ? ಅವ್ರು ಚೆನ್ನಾಗಿದ್ದಾರೆ. ಗುಡ್. ಅಂದಾಗಿ ನಿನ್ ಇಂಟರ್ವ್ಯೂ ಎಷ್ಟೊತ್ತಿಗೆ? 9 ಗಂಟೆಗೆ. 9? ಅದೇ ಟೈಮ್ ಆಗೋಯ್ತಲ್ಲ, ಬೇಗ ಬೇಗ ರೆಡಿ ಆಗ್ಬೇಕು. ನೋಡ, ಇದೇ ನಿನ್ ಬೆಡ್ರೂಮ್. ಅಲ್ಲಿ ಹೋಗು, ತಯಾರಾಗಿ ಬಾ. ಅನುರಾಧ, ಡಬಲ್ MA ಇನ್ ಜರ್ನಲಿಸಮ್ ಅಂಡ್ ಇನ್ ಕ್ರಿಮಿನಲ್ ಸೈಕಾಲಜಿ. ಮನೆ ಹೆಸರು ಬ್ಲ್ಯಾಂಕ್, ಅಡ್ರೆಸ್ ಬ್ರಹ್ಮಕುಮಾರಿ ಸಮಾಜ, ಬೆಳಗಾವಿ. ಅಪ್ಲಿಕೇಶನ್ ಕೂಡ ಸರಿಯಾಗಿ ಫಿಲಪ್ ಮಾಡಕ್ ಬರಲ್ವಾ? ನನ್ನ ಹೆಸರು ಹಿಂದೆ ಸರ್ನೇಮ್ ಇಲ್ಲ, ನನ್ನ ಹೆಸರು ಜೊತೆ ನಿಕ್ ನೇಮ್ ಇಲ್ಲ. ಬ್ರಹ್ಮಕುಮಾರಿ ಸಮಾಜ ಒಂದು ಅನಾಥಾಶ್ರಮ. ನಾನೊಬ್ಳ ಅನಾಥೆ. ಐ ಆಮ್ ವೆರಿ ಸಾರಿ. ಇಟ್ಸ್ ಓಕೆ. ಅನು, ಪ್ರಪಂಚನ ಯಾರ ಕಣ್ಣಿಂದ ಬೇಕಾದರೂ ನೋಡಬಹುದು, ಆದರೆ ಪ್ರಪಂಚದಲ್ಲಿರೋ ವಾಸ್ತವಗಳನ್ನ ಒಬ್ಬ ಜರ್ನಲಿಸ್ಟ್ ಕಣ್ಣಿಂದ ಮಾತ್ರ ನೋಡಕ್ ಸಾಧ್ಯ. ಒಪ್ಕೋತೀಯಾ? ಎಲ್ಲಿ? ಒಂದ್ಸಲ ಕಣ್ಮುಚ್ಕೋ. ವಾಟ್? ಐ ವಿಲ್ ಟೆಲ್ ಯು. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಓಕೆ. ನೀನ್ ನನ್ನ ಚೇಂಬರ್ಸ್ ಬಂದು 5 ನಿಮಿಷ ಆಯ್ತು. ನನ್ನ ಚೇಂಬರ್ಸ್ ನಲ್ಲಿ ಯಾವ್ಯಾವ ವಸ್ತುಗಳು ಇವೆ ಅಂತ ಕಣ್ಮುಚ್ಕೊಂಡು ಹೇಳ್ತೀಯಾ? ಓಕೆ. ನಿಮ್ ಲೆಫ್ಟ್ ಸೈಡ್ಗೆ 3 ಟೆಲಿಫೋನ್ಸ್, 1 ವೈಟ್ 2 ಬ್ಲ್ಯಾಕ್. ಟೇಬಲ್ ಮೇಲೆ 5 ಮ್ಯಾಗಝೀನ್ಸ್. ವಿಂಡೋಸ್ ಡೆವಲಪರ್ಸ್ ಜರ್ನಲ್, ದ ವೀಕ್, ವುಮೆನ್ಸ್ ಎರಾ, ವಿಂಡೋಸ್ 2000 ಮ್ಯಾಗಝೀನ್ ಅಂಡ್ ಅಮೆರಿಕನ್ ಜರ್ನಲ್. ನಿಮ್ ಮುಂದೆ TV9 ಫೈಲ್ಸ್ 5 ಪೆನ್ಸಿಲ್ಸ್, 2 sharpened and 3 not sharpened, 1 ashtray, 1 Kinley water bottle, 1 silver color lighter, 6 DV tapes. Oh, you are wrong. It is 5. Okay, sorry. 5 DV tapes. ನನ್ ಹಿಂದೆ 21 inches ಒನಿಡಾ ಫ್ಲಾಟ್ ಸ್ಕ್ರೀನ್ ಟೆಲಿವಿಷನ್, ರಿಮೋಟ್ ಕಂಟ್ರೋಲ್ ನೋಡಿದೀನಿ, ಏಸರ್ ಲ್ಯಾಪ್ಟಾಪ್, ಸೆಲ್ ಫೋನ್ ವಿತ್ ಕ್ಯೂಟ್ ಈಸಿ ಚೇರ್. ಇವೆಲ್ಲ ಟೇಬಲ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದ್ರಿಂದ ಡೆಫಿನೆಟ್ಲಿ ನೀವು ಲೆಫ್ಟ್ ಹ್ಯಾಂಡೆಡ್ ಆಗಿರ್ತೀರಾ. ಕರೆಕ್ಟ್? ಒಂದ್ ಕಾಫಿ ಮಾ, ಅದ್ರಲ್ಲೊಂದ್ ಒಳ್ಳೆ ಕಾಫಿ ಇದೆ. ಬ್ರೂ? No doubt, Anu. It is. ಅಲ್ಲ, ನಿಮ್ ಜೇಬಲ್ಲಿರೋ ಪೆನ್ ಲೀಕಿಂಗ್. ಬೇಗ ತೆಗಿಲಿಲ್ಲ ಅಂದ್ರೆ ಶರ್ಟ್ ಹಾಳಾಗತ್ತೆ. You are too brilliant. ನೀನು ಸೈಕಾಲಜಿಯಲ್ಲಿ ಕೂಡ ಮೇಜರ್ ಅಲ್ವಾ? ಈಗ ನಾನು ಮನ್ಸಲ್ಲಿ ಏನ್ ಅನ್ಕೋತಾ ಇರಬಹುದು ಅಂತ ಹೇಳ್ತೀಯಾ? ಸರಿಯಾದ ವಯಸ್ಸಲ್ಲಿ ಮದ್ವೆ ಆಗಿದ್ದಿದ್ರೆ ನನ್ ವಯಸ್ಸಿನ ಮಗಳಿರ್ತಿದ್ಲು, ಹೌದಲ್ವಾ? ಅದ್ ಸರಿ, ನನಗೆ ಮದುವೆ ಆಗಿಲ್ಲ ಅಂತ ನಿನಗೆ ಹೇಗೆ ಗೊತ್ತು? ನಿಮ್ ಶರ್ಟ್ ನಲ್ಲಿ 3ನೇ ಬಟನ್ ಇಲ್ಲ. ಅರೇರೇ, ನಿಮ್ ಹೆಂಡತಿ ಇದ್ದಿದ್ರೆ ಅವ್ರು ನಿಮ್ಮನ್ ಹೀಗೆ ಬಟನ್ ಇಲ್ದಿರೋ ಶರ್ಟ್ ಅಲ್ಲಿ ಆಫೀಸ್ ಕಳಿಸ್ತಿರ್ಲಿಲ್ಲ ಅಲ್ವಾ? yes, you are correct. ಅವನು ಯಾವನೋ ದೊಡ್ಡ ಪಟ್ಟಿಂಗ. ಸರ್, ಬುಲೆಟ್ ಟೈಮ್ ಆಯ್ತು. ಟೆಲಿಪ್ರಾಂಪ್ಟಿಂಗ್ ಫೀಡ್ ಮಾಡ್ಕೋಬೇಕು. ಹೆಡ್ಲೈನ್ಸ್ ಹೇಳ್ತೀನಿ, ಕೇಳ್ತೀರಾ ಸರ್? ಯಾರೋ ನೀನು? ಯಾವನೋ ನೀನು? ಸರ್, ಏನು ನೀನು ಹೆಡ್ಲೈನ್ಸ್ ಹೇಳ್ಬೇಕಾ? ನೀ ಹೇಳಿದ್ದು ನಾನ್ ಕೇಳ್ಬೇಕಾ? ನಾನು ಏನ್ ಹೇಳ್ತೀನೋ ಅದೇ ಹೆಡ್ಲೈನ್ಸು. ನಾನು ಏನಂತ ತಿಳ್ಕೊಂಡಿದ್ಯಾ? ಚಕ್ರವರ್ತಿ ದ ಗ್ರೇಟ್. ಹಾಗಲ್ಲ ಸರ್. ಈ ದೂರದರ್ಶನ್ ಹುಟ್ಟೋದಕ್ಕಿಂತ ಮುಂಚೆನೆ ನಾನು ಹುಟ್ಟಿದವನು. ಸ್ಟೇಟ್ ಅಲ್ಲಿ ನಂಬರ್ 1 ರಿಪೋರ್ಟರ್.
ಈಗ ಮಾತ್ರ ಅಲ್ಲ, ಈ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತಲ್ಲ ಆ ಕಾಲದಿಂದಲೂ. ಈಗ ಯಾವ್ದು ಬ್ಲಾಕ್ ಅಂಡ್ ವೈಟ್ ಇಲ್ವಲ್ಲ ಐ, ಬಾಕಿದ ಮೇಲೆ ಹೊಡೆದು ಬಿಡ್ತೀನಿ. ಕುಂಜೂರು ಬನ್ರಿ ಇಲ್ಲಿ. ಕರೆದ್ರ ಸಾಹೇಬ್ರೆ? ಎಲ್ರಿ ಪ್ರಸಾದ್ ಎಲ್ರಿ? ಅವ್ರ ಆಫೀಸಿಗೆ ಬಂದಿಲ್ರಿ ಸರ್. ಯಾಕೆ ಬರ್ಲಿಲ್ಲ? ಅವ್ರಿಗೆ ಲೂಸ್ ಮೋಷನ್ ಅಂತ. ಲೂಸ್ ಮೋಷನ್? ಈ ಲೂಸ್ ಮೋಷನ್ ಆದ್ರೆ ಆಫೀಸಿಗೆ ಬರೋಲ್ವಾ? ಎಲ್ಲೇ ಅಂಡರ್ ಕವರ್ ರಿಪೋರ್ಟರ್ ಲತಾನ್ ಕರೀರಿ, ಬ್ರೀಫಿಂಗ್ ಮಾಡ್ಬೇಕು. ಅವಳು ಕೂಡ ಬರ್ಲಿಲ್ರಿ. ಅವಳಿಗೇನಾಯ್ತ್ರಿ? ಸೇಮ್ ಪ್ರಾಬ್ಲಮ್, ಲೂಸ್ ಮೋಷನ್. ಏನ್ ಈ ಆಫೀಸಲ್ಲಿ ಎಲ್ರಿಗೂ ಒಂದೇ ಸಲ ಲೂಸ್ ಮೋಷನ್? ಎಲ್ರಿಗೂ ಅಲ್ರಿ ಸರ್. ನಿನ್ನೆ ಸಂಜೆ ನಿಮ್ಮ ಮನೆ ಡಿನ್ನರ್ ಪಾರ್ಟಿ ಬಂದು ಅವ್ರಿಗೆ ಅಷ್ಟೇ. ಏನ ಅಷ್ಟು ನಗು ಬರುತ್ತಾ ನಿನ್ಗೆ? ನಗ್ತೀಯ ನನ್ನ ನೋಡ್ ನಗ್ತೀಯ? ಚಕ್ರವರ್ತಿನೇ ನೋಡಿ ನಗ್ತೀಯ. ಚಕ್ರವರ್ತಿ, ಏ ಅಲ್ಲೇ ಗುಡ್ ಮಾರ್ನಿಂಗ್ ಯಾಕ್ರಿ ಹಾಗೆ ಹೊಡಿತಿದ್ದೀರಿ? ಏನ್ ಟೆನ್ಷನ್, ಏನ್ ಪ್ರಾಬ್ಲಮ್ ನಿಮ್ಗೆ? ಏನಿಲ್ಲ ಸರ್, ನಮ್ಮ ಅಂಡರ್ ಕವರ್ ರಿಪೋರ್ಟರ್ ಲತಾ ಆಫೀಸಿಗೆ ಚಕ್ಕರ್ ಹಾಕ್ಬಿಟ್ಟಿದ್ದಾಳೆ. ನಾವು ಒಂದು ವಾರದಿಂದ ಹೇಳ್ತಾನೆ ಬರ್ತಿದೀವಿ, ಲೈವ್ ಅಲ್ಲಿ ಒಬ್ಬ ಮಿನಿಸ್ಟರ್ ಬಂಡವಾಳನ ಬಯಲು ಮಾಡ್ತೀವಿ ಅಂತ. ಕಡೆ ಕ್ಷಣದಲ್ಲಿ ಹೀಗೆ ಕೈ ಕೊಟ್ಬಿಟ್ರೆ ನಾವ್ ಯಾರನ್ನ ಕಳಿಸೋದು ಸರ್? ಈ ಹುಡುಗಿನ ಕಳ್ಸ್ಬೋದಲ್ಲ? ಈ ಹುಡುಗಿ ಯಾರು ಸರ್? ನಮ್ಮ ಹೊಸ ಅಂಡರ್ ಕವರ್ ರಿಪೋರ್ಟರ್, ಹೆಸರು ಅನು ಅಂತ. ಹಲೋ. ಹಲೋ, ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನಿಮ್ ಹೆಸರೇನಂದ್ರಿ? ಅನುರಾಧ. ಅನು. ಹೆಸರು ಒಳ್ಳೆ ಹಳೇ ಹುಣಸೆಕಾಯಿ ಗೊಚ್ಚ ತರ ಇದ್ರು, ನೀವು ನೋಡಕ್ ಒಳ್ಳೆ ಹೀರೋಯಿನ್ ತರ ಇದ್ದೀರಾ. ಎಕ್ಸ್ಕ್ಯೂಸ್ ಮೀ. ಇಟ್ಸ್ ಆಲ್ ರೈಟ್. ನಿಮ್ಗೆ ಈ ND ಟಿವಿಲಿ ನಂದಿತಾ ರಾಯ್ ಗೊತ್ತಾ? ಗೊತ್ತು. ಸ್ಟಾರ್ ನ್ಯೂಸ್ ಅಲ್ಲಿ ಚಿತ್ರ ಗೊತ್ತು. 24/7 ನಲ್ಲಿ ರಂಜಿತಾ ಗೊತ್ತು. ಟೈಮ್ಸ್ ನೋವಲ್ಲಿ ರೀನಾ ಜೈನ್ ಗೊತ್ತು. ಆದ್ರೆ ಇವರೆಲ್ಲ ನಿಮಗ್ ಗೊತ್ತಾ? ಗೊತ್ತಾ? ವಾಟ್ ಎ ಫನಿ. ಇವರೆಲ್ಲ ಒಂದ್ ಕಾಲದಲ್ಲಿ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದು. ಹಾಗೆಲ್ಲ ಇವರು ನನ್ನ ಜೊತೆ ತುಂಬಾ ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಈಗ ಅವರು ಎಲ್ಲೋ ಹೊರಟೋದ್ರು. ಇದು ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಿದವರೆಲ್ಲ ಎಲ್ಲೋ ಹೊರಟೋದು. ಎಕ್ಸಾಕ್ಟ್ಲಿ. ಆದ್ರೆ ನೀವು ಮಾತ್ರ ಇಲ್ಲೇ ಇದ್ದೀರಾ. ಸಾಹೇಬ್ರ, ನಾನು ಇಷ್ಟು ವರ್ಷ ನಿಮ್ ಜೊತೆ ದೋಸ್ತಿ ಮಾಡಿ ನಾನು ಯಾಕೆ ಇಲ್ಲೇ ಇದ್ದೀನಿ ಸಾಹೇಬ್ರ? ನೀನು ಗಂಡ್ಸಾಗ್ಬಿಟ್ಟಿದ್ಯಾ ಅದಕ್ಕೆ. ದಿಸ್ ಇಸ್ ಅನು. ಹಾಯ್, ಹಲೋ, ವೆಲ್ಕಮ್ ಟು TV9. ಥ್ಯಾಂಕ್ ಯು. ಅನು ಇವತ್ತಿನ ಅಸೈನ್ಮೆಂಟ್ ಬಗ್ಗೆ ಸುಗುಣ ಎಲ್ಲ ನಮಗೆ ಬ್ರೀಫ್ ಮಾಡ್ತಾರೆ. ಓಕೆ. ನಮ್ ಸ್ಟೇಟ್ ಹೋಮ್ ಮಿನಿಸ್ಟರ್ ಹೆಂಡತಿ ಅನಾಥಾಶ್ರಮದಿಂದ 6 ವರ್ಷದ ಹೆಣ್ಮಗುನ್ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಂಡು ಬಿಟ್ಟಿ ಚಾಕ್ರಿ ಮಾಡಿಸ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಹೆಣ್ಮಗುಗೆ ತುಂಬಾನೇನೆ ಹಿಂಸೆ ಕೊಡ್ತಿದ್ದಾಳೆ. ಅಂದ್ಹಾಗೆ ನಮ್ಮ ಹೋಮ್ ಮಿನಿಸ್ಟರ್ ಸರಿಯಾಗಿ ಮನೆಯಿಂದ 10ವರೆಗೆ ಅಸೆಂಬ್ಲಿ ಹೊರಡ್ತಾರೆ. ನೀವು 10:45ಗೆ ಹೋಮ್ ಮಿನಿಸ್ಟರ್ ಮನೆಗೆ ತರಂಗ ಮ್ಯಾಗಝಿನ್ ರಿಪೋರ್ಟರ್ ಅಂತ ಹೇಳ್ಕೊಂಡು ಹೋಗ್ತೀರಾ. ಅಲ್ಲಿ ಅವ್ರ ಹೆಂಡತಿನ ಇಂಟರ್ವ್ಯೂ ಮಾಡ್ತೀರಾ. ಇದರಲ್ಲಿ ಸೀಕ್ರೆಟ್ ಕ್ಯಾಮೆರಾ ಫಿಕ್ಸ್ ಆಗಿದೆ. ಮಿಸ್ಟರ್, ಲೇಡೀಸ್ ಹ್ಯಾಂಡ್ ಬ್ಯಾಗ್ ಓಪನ್ ಮಾಡಿ ನೋಡ್ಬಾರ್ದು ಅಂತ ಗೊತ್ತಿಲ್ವಾ? ಪರವಾಗಿಲ್ಲ, ತಗೊಂಡೋಗಿ ಮೇಡಮ್. ಜಸ್ಟ್ ಜೋಕ್ ಮಾಡ್ತಿದ್ದೆ, ಚೆಕ್ ಮಾಡಿ. ಪರವಾಗಿಲ್ಲ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಒಂದು ವಾರದಿಂದ ನೀವು ಎಷ್ಟೋ ಕಾತರದಿಂದ ಎದುರು ನೋಡ್ತಾ ಇರುವಂತ ಕಾರ್ಯಕ್ರಮ ಒಬ್ಬ ಮಿನಿಸ್ಟರ್ ಮನೆಯ ಬಂಡವಾಳ. ಸದ್ಯದಲ್ಲೇ ನಮ್ಮ TV9 ಅದನ್ನ ಹೇಗೆ ಬಯಲು ಮಾಡುತ್ತೆ ಅನ್ನೋದನ್ನ ನೀವು ನೋಡ್ತಾ ಇರಿ. ಅಯ್ಯೋ, ಕಳಾಮಂದಿರ್ಗೆ ನೀನ್ ಬರ್ಬೇಕಾಗಿತ್ತು. ಸೀರೆ ಅಂತೂ ಒಂದಕ್ಕಿಂತ ಒಂದ್ ತುಂಬಾ ಚೆನ್ನಾಗಿತ್ತು. ಅಯ್ಯೋ, ಹೇಳಕ್ಕಾಗಲ್ಲ. ನಮಸ್ತೆ. ಸರಿ, ನಾಳೆ ಹೋಗೋಣ. ಆಮೇಲೆ ಫೋನ್ ಮಾಡ್ತೀನಿ. ಹಾ, ನೀನೇನಾ ತರಂಗದಿಂದ ಬಂದ್ ಹುಡ್ಗಿ? ಹೌದು. ಕೂತ್ಕೋ. ಥ್ಯಾಂಕ್ ಯು. ನೀನ್ ಅದೇನೋ ಕೇಳ್ಬೇಕು ಅಂದ್ಯಲ್ಲ, ಕೇಳು. ಮೇಡಮ್, ನೀವು ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತೀರಂತೆ. ನಂಗೆ ಸ್ವಲ್ಪ ಆ ರೆಸಿಪಿ ಕೊಡ್ತೀರಾ? ACPನಾ? ACP ಅಲ್ಲ, ರೆಸಿಪಿ ಅಂದ್ರೆ ತಯಾರು ಮಾಡೋ ವಿಧಾನ. ಅಯ್ಯೋ, ನನ್ ಬಿರಿಯಾನಿ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ಟಿದ್ಯಾ? ನೋಡಮ್ಮ ಹುಡ್ಗಿ, ನನ್ ಬಿರಿಯಾನಿ ಬಗ್ಗೆ ನಾನೇ ಹೊಗಳ್ಕೋಬಾರ್ದು. ಆದ್ರೂ ಹೇಳ್ತೀನಿ, ನಾನ್ ಬಿರಿಯಾನಿ ಮಾಡಿದ್ದೀನಿ ಅಂದ್ರೆ ಮೂಳೆ ಜೊತೆ ಬೆರಳು ಕಚ್ಕೊಂಡು ತಿನ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನಮ್ ಯಜಮಾನ್ರು ಡೆಲ್ಲಿಗೆ ಹೋದ್ರೆ PM ಮೊದ್ಲು ಕೇಳೋದು ನನ್ ಬಿರಿಯಾನಿ ಬಗ್ಗೆನೆ ಅಂತೆ. ಸ್ವಲ್ಪ ಕುಡಿಯಕ್ ನೀರ್ ಕೊಡ್ತೀರಾ? ಅಯ್ಯೋ, ಬರೀ ನೀರೇನ್ ಕರ್ಮ. ಉರಿ ಬಿಸ್ಲಲ್ಲಿ ಬಂದಿದ್ಯಾ, ತಣ್ಣಗ್ ಲಸ್ಸಿ ಕುಡಿವಂತೆ. 1 ನಿಮಿಷ ಇರೋ. ಏ ಲಚ್ಚೆ, ಅಮ್ಮ ಫ್ರಿಡ್ಜ್ ಅಲ್ಲಿ ಸಿಹಿ ಮದ್ಗೆ ಇಟ್ಟಿದ್ದೀನಿ, ಹೋಗಿ ಗ್ಲಾಸ್ ಹಾಕೊಂಬ. ಆಯ್ತಮ್ಮ. ಲಸ್ಸಿ ಅಂದ್ರೆ ಗೊತ್ತಾಗಲ್ಲ ಮೂದೇವಿಗೆ, ಓದು ಬರ ಗೊತ್ತಿದ್ರೆ ತಾನೆ. ಅಂದ್ಹಾಗೆ ನಿನಗ್ ಮದ್ವೆ ಆಗಿದ್ಯಾ? ಇಲ್ಲ. ಓಕೆ, ಗೆಟ್ ರೆಡಿ. ನಿನ್ ಗಂಡ ಏನ್ ಮಾಡ್ತಾನೆ? ಏಯ್, ಏನ್ ಕಣ್ ಬಿರಿಯೋ ಹಾಗೆ ನೋಡ್ತಾ ಇದ್ಯಾ? ತಗೊಂಡ್ ಹೋಗ್ ಕೊಡೆ. ನೋಡ್ಕೊಂಡ್ ನಿಂತ್ಕೊಂಡ್ಬಿಟ್ಲು. ಹೋಗು ಬೇಗ. ಅಯ್ಯೋ ಮೂದೇವಿ, ಚೊಲ್ಪಲ್ಲಿ ತಿಂದು ಕೊಬ್ಬು ಜಾಸ್ತಿ ಆಯ್ತು. ನಿಮ್ಗೇನ್ ಮಾಡ್ತೀನಿ ನೋಡ್ತಾ ಇರು. ಮಾಡ್ತ್ಯಾ? ಏನ್ ಮಾಡೋದಲ್ಲ ಮಾಡು. ಮೀಟಿಂಗ್ ಎಷ್ಟೊತ್ತಿಗೆ? 11 ಗಂಟೆಗೆ ಸರ್. ಅದು ಸರಿ, ಅವನು ಯಾವನೋ TV9 ಮಿನಿಸ್ಟರ್ ಬಂಡವಾಳ ಬಯಲು ಮಾಡ್ತೀನಿ ಅಂತ ಹೇಳಿದ್ದ. ಅದು ಇವತ್ತೇ ಅಲ್ವೇನ್ರಿ? ಇವತ್ತೇ ಸರ್. ಮುಖ ಏನ್ರಿ ನೋಡ್ತಾ ಇದ್ರಾ? ಹೋಗಿ TV ಆನ್ ಮಾಡ್ರಿ, ಹೋಗ್ರಿ. ಸೆಕ್ರೆಟರಿ,
ಅವಳು ನಮ್ಮನೆ ಒಳ್ಳೆ ಅಲ್ವೇನೋ? ಹೌದು ಸರ್, ನಮ್ಮನೆ ಅವಳೆ. ಏನೇ ಅದು? ಯಾರೇ ಅದು? ಆಮೇಲೆ ಫೋನ್ ಮಾಡ್ತೇನೆ ಇಡ್ರಿ. ಡ್ರಾಸ್ ಎಲ್ಲ ಹೊಡೆದಾಕಿದ್ಯಲ್ಲ ನಿಮ್ಮಪ್ಪ ತಂದ್ಕೊಡ್ತಾನೆ. ನಿಮ್ಮಪ್ಪ ತಂದ್ಕೊಡ್ತಾನ ನಿನ್ನ. ಏನೇ ಅದು? ಹುಚ್ಚುಮುದಿ, ನೀನು ಮಗುನು ಹೊಡಿತಾ ಇರೋದು ಟಿವಿನಲ್ಲಿ ಬರ್ತಾ ಇದೆಯಲ್ಲೇ? ಮಂಕದಿಂಡೆ, ನನ್ನ ಮರ್ಯಾದೆ ಕಳೀತಾ ಇದ್ದೀಯಲ್ಲೇ? ಯಾರೇ ಬಂದಿದ್ದಾರಲ್ಲಿ? ಸರಿ ಇಡು ಫೋನು. ಏಯ್ ತೊಲಗೆ. ಅನ್ನು ನಾಚೆ ಬರೋದಕ್ಕೆ ಹೇಳಿ. Thank you. Well done, Anu. Thanks. Congratulations, Anu, for having done a great job. Thank you, sir. ಬಾಲ ಕಾರ್ಮಿಕರ ಕಾನೂನನ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಅಂತ ಸಿಎಂ ತಮ್ಮ ಡೆಲ್ಲಿ ಪ್ರೋಗ್ರಾಮ್ ಅನ್ನು ಕ್ಯಾನ್ಸಲ್ ಮಾಡಿ ಸಂಜೆ ಲೇಬರ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. Wow. ನಮ್ಮ ಪುಟ್ಟ ಆಕ್ಷನ್ಗೆ ಗವರ್ಮೆಂಟ್ ಇಂದ ಬರ್ತಿರೋ ದೊಡ್ಡ ರಿಯಾಕ್ಷನ್ ಇದು. ಕೀಪ್ ಇಟ್ ಅಪ್. Thank you, sir. ಆಲ್ ದಿ ವೆರಿ ಬೆಸ್ಟ್ ಟು ಯು. Thank you so much. Wow. ವೆಲ್ ಡನ್, ಸಿ ಯು. Bye. ಏನೋ ಮೊದಲನೇ ದಿವಸನೇ ಸ್ಟಾರ್ ಆಗಿ ಹೋದೆ ಅಂತ ಮೆರಿತಾ ಇದೆಯಾ? ಇಲ್ಲೊಬ್ಬ ಸೂಪರ್ ಸ್ಟಾರ್ ಇದ್ದಾನೆ ಅನ್ನೋದನ್ನ ಮರಿಬೇಡ. ಅಲ್ಲ, ಇಂಥದನ್ನೆಲ್ಲ ನಾನು ಎಷ್ಟು ನೋಡಿಲ್ಲ. ಏನ್ ಕಥೆ ನಿನಗೆ ಗೊತ್ತೋ ಗೊತ್ತಿಲ್ವೋ, ನಾನು ಈ ದೂರದರ್ಶನ್ ಹುಟ್ಟೋದಕ್ಕಿಂತ ಮುಂಚೆನೆ ಹುಟ್ಟೋನು. Wow. ದೂರದರ್ಶನ್ ಹುಟ್ಟಕ್ಕಿಂತ ಮುಂಚೆನೆ ಹುಟ್ಟಿದ್ರ? ಅಫ್ಕೋರ್ಸ್. ಹೇಳಿದಕ್ಕೆ ಥ್ಯಾಂಕ್ಸ್ ಅಂಕಲ್. ಏನಿದು ಅಂಕಲ್? ಮತ್ತಿನ ಹೆಂಗಂತೀರಿ, ದೂರದರ್ಶನ್ ಶುರುವಾಗಕ್ ಮುಂಚೆ ಹುಟ್ಟಿದವ್ರನ್ನ ಅಂಕಲ್ ಅಂತಾನ ಕರೆಯೋದ್ರಿ? ಛೇ 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 ಛೇ, ಇಂಥವ್ರು ಫ್ರೆಂಡ್ಶಿಪ್ ಎಲ್ಲ ಮಾಡಿದ್ರೆ ಇವ್ರು ಯಾವ ಕೆಲಸಕ್ಕೂ ಬರೋಲ್ಲ. ನಿಮಗೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಂದ್ರೆ ನಾನಾ ದಿನ ಖಂಡಿತ ಆ ಪ್ರಯತ್ನ ಮಾತ್ರ ಮಾಡ್ಬೇಡ. ನನಗೆ ನಿನ್ನಂಥವ್ರು ಫ್ರೆಂಡ್ಶಿಪ್ ಮಾಡೋಕೆ ಇಷ್ಟ ಇಲ್ಲ. ಏಯ್, ಕೈ ಕಚ್ ಹೋದವಳು ಕಾಫಿ ಹೇಗೋ ಬರ್ತಾಳೆ? ನೋಡೋ, ನಿನ್ಗೆ ಲೇಡೀಸ್ ಸೈಕಾಲಜಿ ಅರ್ಥ ಆಗಲ್ಲ. ವರ್ಲ್ಡ್ ಅಲ್ಲಿ ಯಾವ್ದೇ ಲೇಡೀಸ್ ತಗೋ, ಇಲ್ಲ ಅಂದ್ರೆ ಹೂ ಅಂತ ಅರ್ಥ, ಹೂ ಅಂದ್ರೆ ಇಲ್ಲ ಅಂತ ಅರ್ಥ. ಅವಳ ಆಚೆ ಬರ್ತಿದ್ದ ಹಾಗೆ ನೋಡು, ಐ ಆಮ್ ಸಾರಿ ಅಂತಾಳೆ, ನಾನು ಇಟ್ಸ್ ಓಕೆ ಅಂತೀನಿ. ಆಮೇಲೆ ಒಂದ್ ಕಪ್ ಕಾಫಿ ಕರಿತೀನಿ. ಫಸ್ಟ್ ಅವಳು ಇಲ್ಲ ಅನ್ಬೋದು, ನೆಕ್ಸ್ಟ್ ಬಂದೇ ಬರ್ಬೇಕು. ದಟ್ ಈಸ್ ಲೇಡೀಸ್ ಸೈಕಾಲಜಿ. ಗುರುವೇ, ಸೈಕಾಲಜಿ ಅಂದ್ರೆ ನ್ಯೂಮರಾಲಜಿ ತರ ಅಲ್ವಲ್ಲ? ಅಯ್ಯೋ, ನಿನಗೇನೋ ಗೊತ್ತು, ವರ್ಲ್ಡ್ ಅಲ್ಲಿ ಯಾವ್ದೋ ಕಾರಣಕ್ಕೆ ನ್ಯೂಮರಾಲಜಿ ಫೇಲ್ ಆಗ್ಬೋದು, ಆದ್ರೆ ಸೈಕಾಲಜಿ ಫೇಲ್ ಆಗಲ್ಲ. ಏನೋ ಅಪ್ಪ, ಲಾಸ್ಟ್ ಟೈಮ್ ನ್ಯೂಮರಾಲಜಿ ಅಂತ ಹೇಳಿ ಗನ್ ಕಿತ್ಕೊಳ್ಳೋ ಹಾಗೆ ಮಾಡಿದೆ. ಈ ಸಲ ಸೈಕಾಲಜಿ ಅಂತ ಹೇಳಿ ನಮ್ ಕೆಲಸ ಹೋಗಿದ್ರೆ ಸಾಕು. ಏಯ್ ಸುಮ್ನಿರಲ್ಲ. ಅಯ್ಯೋ, ಇದೆಲ್ಲ ನಿನ್ಗೆ ಏನ್ರಿದು ಸಿಪ್ಪೆ ಮರ್ಯಾದೆ ಅಂದ್ರೆ ಡಸ್ಟ್ಬಿನ್ ಹಾಕ್ತದೆ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಟಾಸ್ಕ್ ಫೋರ್ಸ್. ಸಿಪ್ಪೆ ತೆಗಿ ಅಂದ್ರೆ ನಿನ್ ಚರ್ಮ ಸುಲಿತೀನಿ. ಟಾಸ್ಕ್ ಫೋರ್ಸ್. ನೀನ್ ಟಾಸ್ಕ್ ಫೋರ್ಸ್ ಆದ್ರೆ ನನಗೇನು, ಏರ್ ಫೋರ್ಸ್ ಆದ್ರೆ ನನಗೇನು? ಮೊದ್ಲು ಸಿಪ್ಪೆ ತಗೊಂಡು ಡಸ್ಟ್ಬಿನ್ ಹಾಕಯ್ಯ. ಇಳಿಯ ಕಡೆ ಕೆಳಗೆ. ನಾನ್ ಸಿಪ್ಪೆ ಹಚ್ಚೋ ಕಡೆ ನೀನ್ ಡಸ್ಟ್ಬಿನ್ ಹಾಕಿಡಿಲ್ಲ. ನೀನ್ ಸಿಪ್ಪೆ ಎಸಕ್ಕೆ ನಾನು ಡಸ್ಟ್ಬಿನ್ ಇಡ್ಬೇಕಾ? ಸದ್ಯ ಇಲ್ಲೇ ಟಾಯ್ಲೆಟ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಲ್ಲ? ಏಯ್, ನೀನ್ ಕಿತ್ತೋಗಿರೋ ಡಿಸ್ಕಷನ್ ಬಿಟ್ಟು ಆ ಸಿಪ್ಪೆ ತಗೊಂಡೋಗಿ ಡಸ್ಟ್ಬಿನ್ ಹಾಕೋ. ಹಲೋ ಹಲೋ ಹಲೋ, ನಿಮಿಷ ಕೂಲ್ ಕೂಲ್. ಒಬ್ಬ ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಕೈ ಕಚ್ಚೋದು, ಕೈ ಎತ್ತೋದು ಎಷ್ಟು ದೊಡ್ಡ ಅಪರಾಧ ಗೊತ್ತಾ? ಮತ್ ನೀನ್ ಯಾಕೆ ನನ್ನ ಹಿಡ್ಕೊಂಡೆ? ಆವಾಗ ಏನಾದ್ರೂ ನನ್ ಕೈಯಲ್ಲಿ ಕಲ್ಲಿದ್ದಿದ್ರೆ ನಿನ್ ತಲೆ ಹೊಡಿತಿದ್ದೆ. ಕೂಲ್. ನೀನೇನಾದ್ರೂ ನನ್ ಜೊತೆ ಒಂದ್ ಕಪ್ ಕಾಫಿ ಬಂದ್ರೆ ನಾನ್ ನಿನ್ನ ಕ್ಷಮಿಸ್ಬಿಡ್ತೀನಿ. ಒಂದ್ ಕಪ್ ಕಾಫಿ ಅಂತ ಕಾರ್ ಹತ್ತಿಸ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗೋಣ ಅಂತಿದ್ಯಾ? ನನ್ ಹತ್ರ ನಕಲಿ ವೇಷ ಹಾಕಿದ್ರೆ ಹೊಲ್ಲು ದುರ್ಸ್ಬಿಡ್ತೀನಿ. ಏನ್ರಿ, ಕಲ್ಲಲ್ಲಿ ಹೊಡಿತೀರಾ? ಇಷ್ಟು ಚಿಕ್ಕ ಕಲ್ಲಲ್ಲಿ ಹೊಡೆದ್ರೆ ಏನ್ರಿ ಆಗತ್ತ ಅವನಿಗೆ? ಇಲ್ಲಿ ನೋಡಿ, ತಗೊಳ್ಳಿ ಈ ಕಲ್ಲು, ತಗೊಳ್ರಿ, ಹೊಡಿರಿ ಈಗ ಅವನಿಗೆ. ಏಯ್ ಸ್ಟೂಪಿಡ್ ಫೆಲೋ, ಏನೋ ಹೇಳ್ತಾ ಇದೀಯಾ? ನೋಡು, ಮರ್ಯಾದೆಗೆ ನನ್ ಜೊತೆ ಕಾಫಿಗೆ ಬರ್ಲಿಲ್ಲ ಅಂದ್ರೆ ನಿನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಏನು ಹಂಗ್ ಹೊಡೆದ್ಬಿಟ್ಟು ಓಡೋಗ್ತಿದ್ದಾಳೆ? ಕೈ ಕಲ್ಕೊಟ್ಟು ಹೊಡಿ ಅಂದ್ರೆ ಹೊಡಿದೇನೆ ಮುತ್ಕೊಡ್ತಾಳ. ಇದನ್ನ ನೋಡಿದ್ರೆ ನನ್ಗೊಂದು ವಿಷಯ ಅರ್ಥ ಆಗುತ್ತೆ ಕಣ. ನ್ಯೂಮರಾಲಜಿಯಿಂದ ದುಡ್ಡು ಕಳ್ಕೊತೀವಿ, ಸೈಕಾಲಜಿಯಿಂದ ಓದೇ ತಿಂತೀವಿ. ಕಮಲಮ್ಮ, ಜೋಸೆಫ್ ಅಂಕಲ್ ಎಲ್ಲಿ? ಔಟ್ ಹೌಸ್ ಅಲ್ಲ ಅವ್ರವ. ಅಂಕಲ್, ನನಗೆ ಕೆಲಸ ಸಿಕ್ತು. ಐ ಗಾಟ್ ದ ಜಾಬ್. ಲವ್ಲಿ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಅಂಕಲ್, ಕೆನ್ ಐ ಆಸ್ಕ್ ಯು ಅ ಸ್ಮಾಲ್ ಫೇವರ್? ಹೇಳ. 2 ದಿನದಲ್ಲಿ ಬೇರೆ ಎಲ್ಲಾದ್ರೂ ಮನೆ ನೋಡ್ಕೊಂಡು ಶಿಫ್ಟ್ ಆಗ್ತೀನಿ. ಟಿಲ್ ದೆನ್ ಇಫ್ ಯು ಡೋಂಟ್ ಮೈಂಡ್, ನಾ ಇಲ್ಲೇ ಇರ್ಬೋದಾ? ಬೇರೆ ಎಲ್ಲಾದ್ರೂ ಯಾಕಮ್ಮ, ಇಲ್ಲೇ ಇರ್ಬೋದಲ್ಲ. ಇಷ್ಟು ದೊಡ್ಡ ಮನೆಗೆ ನಾನು ಇರೋದು ಒಬ್ನೇ, ನಿನಗೆ ಆಫೀಸ್ಗೂ ಹತ್ರ ಆಗುತ್ತೆ. ನಿನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ನೀನ್ ಎಷ್ಟು ದಿವಸ ಬೇಕಾದ್ರೂ ಇಲ್ಲಿರ್ಬಹುದು. ಬಟ್ ಆನ್ ಒನ್ ಕಂಡೀಷನ್, ನಿನಗೆ ಬೇರೆ ಏನೋ ಕೆಲಸ ಇಲ್ಲದೆ ಇದ್ದಾಗ
ಮೇಲ್ಗಡೆ ಬಂದು ಪ್ರತಿ ದಿವಸ ನನ್ನ ಹತ್ರ ಹರಟೆ ಹೊಡಿಬೇಕು. ಓಕೆ ಡನ್. ಬಹಳ ಸುಸ್ತಾಗಿದೆ ಅಂತ ಕಾಣುತ್ತೆ. ಹೋಗಿ ರೆಸ್ಟ್ ತಗೋ. ಓಕೆ ಅಂಕಲ್, ಬಾಯ್ ಬಾಯ್. ನಾನು ಯಾವ ಮಗನು ದತ್ತು ತಗೊಂಡಿಲ್ವಲ್ಲ. ಮಾನವೀಯ ದೃಷ್ಟಿಯಿಂದ ಕರೆದು ಆಧರಿಸ್ತೀವಿ ಅಷ್ಟೇ. ಆದರ್ಶದಂದ್ರೆ ಹೊಡೆದು ಬಿಡ್ದು ಹಿಂಸೆ ಕೊಡೋದಾ ಅಥವಾ ಆ ಹುಡುಗಿನ ನಿಮ್ಮ ಮನೇಲಿ ಏನಾದ್ರು ಚಾಕರಿ ಮಾಡಿ ಕಟ್ಕೊಂಡಿದ್ರಾ? ಹೇಳಿ ಸರ್, ನೀವೊಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ಈ ರೀತಿ ಮಾಡೋದು ತಪ್ಪಲ್ವಾ ಸರ್? ಹೇಳಿ ಸರ್, ಹೇಳಿ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಏನ್ ಹೇಳ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ಮಕ್ಕಳು ಏನೇನೋ ಕೆಲಸ ಮಾಡ್ತಿರ್ತಾರೆ, ಅದು ಚಾಕರಿ ಅನ್ಸ್ಕೊಳ್ತೇನೆ. ಕೋಪ ಬಂದ್ರೆ ಒಂದ್ ಏಟ್ ಹಾಕ್ತಿವಿ, ಅದು ಹಿಂಸೆ ಅನ್ಸ್ಕೊಳ್ತೇನ್ರಿ. ಹೇಳಿ. ವಿಷಯ ಇಷ್ಟು ದೊಡ್ಡ ವಿಷಯ ಇದ್ರ ಬಗ್ಗೆ ನೀವು ಹೇಗ್ ಪ್ರತಿಕ್ರಿಯಿಸ್ತೀರಾ? ಪ್ರತಿಕ್ರಿಯಿಸ್ಬೇಕಾ? ಪ್ರತಿಕ್ರಿಯಿಸ್ಬೇಕಾದವರು ನೀವಮ್ಮ, ನಿಮ್ಮ ಟಿವಿನವರು. 4 ಗೋಡೆ ಮತ್ತೆ ಆ ಮಗು ಹಾಯಾಗಿ ತಿನ್ಕೊಂಡು ಆಟ ಆಡ್ಕೊಂಡಿತ್ತಲ್ಲ, ಅದನ್ನ ಬೀದಿ ಪಾಲ್ ಮಾಡ್ಬಿಟ್ರಿ. ಪ್ರತಿಕ್ರಿಯಿಸಿ, ಚೆನ್ನಾಗಿ ಪ್ರತಿಕ್ರಿಯಿಸ್ರಿ. ನೀನ್ ದುಡ್ಡು ಕೊಟ್ಕೊಂಡು ಹೇಳಮ್ಮ, ಹೇಳಪ್ಪ, ಧೈರ್ಯವಾಗಿ ಹೇಳು. ನಿನಗೆ ಹಿಂಸೆ ಕೊಡ್ತೀರಾ? ಹೊಡಿತೀರಾ? ಊಟ ಸರಿ ಕೊಡ್ತೀರಾ? ಹೇಳು ಪುಟ್ಟ, ಯೋಚನೆ ಮಾಡ್ಬೇಡ, ಹೇಳು, ಧೈರ್ಯವಾಗಿ ಹೇಳು. ಹೇಳು ಪುಟ್ಟ. ಬಾಲಕಾರ್ಮಿಕರ ಕಾನೂನನ್ನು ಸರ್ಕಾರ ಜಾರಿಗೊಳಿಸಿದೆ. ಅದನ್ನ ಪಾಲಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಶಾಪಗ್ರಸ್ತೆ ತರ ಇದ್ದ ಲಕ್ಷ್ಮಿ ಆ ನರಕ ಕೂಪದಿಂದ ಹೊರಗೆ ಬಂದ್ಲು ನಿಜ. ಆದ್ರೆ ಈಗ ಅನಾಥೆ ತರ ತಿನ್ನೋದಕ್ಕಿಲ್ಲದೆ ಉಡೋಕ್ಕಿಲ್ಲದೆ ಇದ್ದ ಒಂದು ಆಧಾರನೂ ಕಳ್ಕೊಂಡು ಬೀದಿ ಪಾಲಾದ್ಲಲ್ಲ. ಈಗ ಅವಳ ಸಂಕಟನ ಕೇಳೋರು ಯಾರು? ಈ ಅನ್ಯಾಯನ ಸರಿಪಡಿಸೋರು ಯಾರು? ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಏಯ್, ಮೊದ್ಲಿನಿಂದ ಆಚೆ ತೊಲ್ಗೆ. ನಾನೇನು ಮಾಡಿಲ್ಲ ಮೇಡಮ್, ಅವರೇ ಕಳಿಸ್ಬಿಟ್ರು ಅಂದ್ರೆ ನಾನೇನ್ ಮಾಡ್ಲಿ? ಬೀದಿಲಿ ಭಿಕ್ಷೆ ಬೇಡಿ ತಿನ್ ಹೋಗು. ಅದು ಆಗ್ಲಿಲ್ಲ ಅಂದ್ರೆ ರೈಲ್ ಹಳಿಗೆ ತಲೆ ಹಾಕಿ ಸಾಯ್ ಹೋಗು. ನೀವು ಹೋಗು ಅಂದ್ರೆ ಮೇಡಮ್ ನಾನು ಎಲ್ಲಿಗೆ ಹೋಗ್ಲಿ ಮೇಡಮ್? 4 ದಿನ ಉಪವಾಸ ಇದ್ರೆ 4 ಮನೆ ಭಿಕ್ಷೆ ಬೇಡ್ ತಿನ್ನೋದು ಅಭ್ಯಾಸ ಆಗತ್ತೆ. ಹೊರ ಇಲ್ಲಿಂದ. ಮೇಡಮ್ ಬಾಗ್ಲು ತೆಗೀರಿ ಮೇಡಮ್. ಮೇಡಮ್ ಹಸುವಾಗ್ತಿದೆ ಮೇಡಮ್, ಏನಾದ್ರೂ ಇದ್ರೆ ಕೊಡಿ ಮೇಡಮ್. ನೋಡು, ಇಲ್ಲೇನು ನಿನಗೆ ಸಿಗೋದಿಲ್ಲ. ಎಲ್ಲಾದ್ರೂ ಹೋಗ್ ಸಾಯೆ. ಇನ್ನೊಂದ್ಸಲ ಇಲ್ಲಿಗೆ ಬಂದ್ರೆ ನಿನ್ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಅಯ್ಯೋ, ನಮ್ಗೆ ಬಾಳೆಹಣ್ಣಿಗೆಲ್ಲ ಕಟ್ಬಿಟ್ಟು ನಮ್ಗೆ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ನೀವು. ಬುದ್ಧಿ ನಮ್ಗೆ ಯಾಕೆ ಮಾಡ್ತೀರಿ ನೀವು? ತಪ್ಪು ಮಾಡಿದ್ದು ಅವರು. ಕೋಪನಾ? ಹಾಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗೊತ್ತಾ. ಐ ಆಮ್ ಸೋ ಸಾರಿ. ಇವತ್ತಿಂದ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ನೀನ್ ನನ್ ಜೊತೆನೇ ಇರ್ತೀಯ. ಇನ್ಮೇಲೆ ನಿನ್ನ ಯಾರು ಏನು ಅನ್ನೋದಿಲ್ಲ. ನೀನ್ ಇಲ್ಲಿ ಯಾವ ಕೆಲ್ಸನೂ ಮಾಡ್ಬೇಕಾಗಿಲ್ಲ. ನಿನ್ನ ಇಲ್ಲಿ ಯಾರು ಹೊಡೆಯೋದಿಲ್ಲ. ನಿಂಗ್ ಇಷ್ಟ ಬಂದಾಗಿರ್ಬೋದು. ಇವತ್ತಿಂದ ನಿಂಗ್ ಯಾವ ಕಷ್ಟನೂ ಬರ್ದ ಹಾಗೆ ನಾನ್ ನೋಡ್ಕೋತೀನಿ. ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನನ್ನಾಣೆಗೂ? ನಿನ್ನಾಣೆಗೂ. ನಾನ್ ನಿನ್ನೇನಂತ ಕರಿಬೇಕು? ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ನಾನ್ ನಿನ್ ಹೆಸರಿಡ್ ಕರಿತೀನಲ್ಲ, ನೀನು ಹಾಗೆ ಕರಿ. ನಿನ್ನ ಹೆಸರೇನು? ಅನು. ಅನು. ಯೋ ಯೋ ಅಲಾರಾಮ್ ಮಾಡ್ಕೊತಾ ಇದ್ದೇಳಯ್ಯ. ಅಯ್ಯೋ, ಮೊದ್ಲು ಕಾಫಿ ಗಿಡೋಗೆ ಅಷ್ಟ್ರಲ್ಲಿ ಇನ್ನೊಂದ್ಸರಿ ನಿದ್ದೆ ಮಾಡ್ತೀನಿ. ದಿನ ಅಲಾರಾಮ್ ಇಡೋದ್ ನಿಂಗೆ, ಎದ್ದೇಳದ್ ಮಾತ್ರ ನಾನಾ? ಆಚ್ ಕಡೆ ಕೋಳಿ ಕೂಗ್ತಾವೆ, ಎದ್ ಮೇವಾಕ್ ಎದ್ದೇಳ ಮ್ಯಾಕೆ. ಪದ್ಮಾ, ಇವತ್ತೊಂದ್ ದಿವಸ ನೀನೇ ಹಾಕೋಗೆ. ನಿಂಗೆ ರಾತ್ರಿ ಹೊತ್ತು ಉಪವಾಸ ಕೆಡಬೇಕು, ಆಗ್ಲೇ ಬುದ್ಧಿ ಬರೋದು.
ಎಲ್ಲ ನನ್ನ ನಾಣೆ ಬರ ದಿನ ಇದೇ ಗೊಳಾಗೋಯ್ತೀವ ಎಂದು ಇವೆಂಗೀಚೆ ಬಂದ್ವು ನಮ್ಗಿಂತ ಮುಂಚೆ ಮೀಡಿಯಾದವರೇ ಬಂದ್ಬಿಡ್ತಾರಲ್ಲ. ಸರ್ ಇದೆಲ್ಲ ಹೇಗಾಯ್ತು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ, ಜಾಗ ಬಿಡಿ. ಎಕ್ಸ್ಕ್ಯೂಸ್ ಮೀ ಬಾಡಿ ಎಲ್ಲಿದೆ? ಐ ಆಮ್ ಸಾರಿ. ಓಕೆ ಬಿ ಅಲರ್ಟ್ ಓವರ್. ಅವನು ಯಾರು? ಮರ್ಡರ್ ಆಯ್ತಲ್ಲ ಅವಳ ಗಂಡ. ವೇರ್ಸ್ ದ ಬಾಡಿ? ಅಲ್ಲಿದೆ. ಯಜಮಾನ್ರೆ, ನಿಮ್ ಹೆಂಗಸರು ಎಷ್ಟೊತ್ತಿಗೆ ಆಚೆ ಹೋದ್ರು? ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಆಲ್ ರೈಟ್. ಆಮೇಲೆ ಗೊತ್ತಿಲ್ಲ. ಗೊತ್ತಿಲ್ವಾ? ಇತ್ತೀಚೆಗೆ ನಡೀತಿರೋಂತ ಮರ್ಡರ್ಸ್ನೆಲ್ಲ ಯಾರು ಮಾಡ್ತಿರೋದು? ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ ನಿಮ್ಗೆ? ನಾನು ಯಾವಾಗ್ಲೂ ಒಂದೇ ಮಾತು ಹೇಳ್ತೀನಿ, ಆಗೊಂದು ಈಗೊಂದು ಹೇಳೋ ಅಭ್ಯಾಸ ಇಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನಮ್ಮ ಬೆಂಗಳೂರಿನ ಟಾಸ್ಕ್ ಫೋರ್ಸ್ ಆಫೀಸರ್ಸ್ಗೆ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಹಾಗಿದ್ರೆ ದಿಕ್ಕೆಟ್ಟಿರುವಂತ ಜನತೆಗೆ ಉತ್ತರ ಕೊಡುವಂತವರಾದ್ರೂ ಯಾರು? ನೆಕ್ಸ್ಟ್ ಮರ್ಡರ್ ಯಾರ್ದು? ನಂದ ನಿಮ್ದ? ವೇಟ್ ಅಂಡ್ ವಾಚ್. ಕಿಶೋರ್, ಟೆಲ್ ಮಿ ಸರ್. ಸಿಟ್ ಡೌನ್. ಮಧ್ಯಾಹ್ನ ನ್ಯೂಸ್ಗೆ ಫುಟೇಜ್ ರೆಡಿನಾ? ಇನ್ನು ಇಲ್ಲ ಸರ್. ಆ ಹುಳಿಮಾವು ಮರ್ಡರ್ ಕೇಸ್ ಫುಟೇಜ್ಗೆ ಇನ್ನು ವೇಟ್ ಮಾಡ್ತೀನಿ ಸರ್. ಫುಟೇಜ್ ವೇಟಿಂಗ್? ಹಾ ಸರ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸುಗುಣ ಬೆಳಿಗ್ಗೆ ಹೋದ್ಲಲ್ಲ. ಸರ್ ಸುಗುಣ, ಆ ಹುಳಿಮಾವು ಮರ್ಡರ್ ಕೇಸ್ ಫುಟೇಜ್ ತಂದ್ಯಾ? ಇಲ್ಲ ಸರ್, ಒಂದು ಶಾಟ್ ಕೂಡ ತೆಗಿಲಿಕ್ ಬಿಡ್ಲಿಲ್ಲ ಸರ್. ಅಟ್ಲೀಸ್ಟ್ ಸೌಂಡ್ ಆದ್ರೂ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ರೆ ಎಲ್ಲದಕ್ಕೂ ಆ ಟಾಸ್ಕ್ ಫೋರ್ಸ್ ಆಫೀಸರ್ಸ್ ಗೊತ್ತಿಲ್ಲ 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 ಅಂತಾರೆ. ಸರ್ ನಂಗೆ ಅನ್ಸುತ್ತೆ ಇದ್ರಲ್ಲಿ ಪೊಲೀಸ್ನವ್ರು ಏನೋ ಮುಚ್ಚಿಡ್ತಿದ್ದಾರೆ ಅಂತ. ಮುಚ್ಚಿಡ್ತಿದಾರಾ? ಅವನು ಎಲ್ಲಿ? ಕೊಲೆ ಕೊಲೆ ಕೊಲೆ! ಮಾರ್ಚ್ 4ನೇ ತಾರೀಕು ಜಯನಗರದ ಬೈರಸಂದ್ರದಲ್ಲಿ ಇಂಡಸ್ಟ್ರಿಯಲಿಸ್ಟ್ ಶಾಂತಿಯವರ ಕೊಲೆಯಾಗಿದೆ. ಅವ್ರ ಬಾಡಿ ವಾಟರ್ ಟ್ಯಾಂಕ್ ಅಲ್ಲಿ ಬಿದ್ದಿತ್ತು. ಅವ್ರ ಬಾಡಿಯಿಂದ ಲಿವರ್ ಮಿಸ್ಸಿಂಗ್. ಏಪ್ರಿಲ್ 14 ರಾಜಾಜಿನಗರದ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಡತಿಯ ಕೊಲೆ ಬರ್ಬರವಾಗಿ ನಡೆದಿತ್ತು. ಅವರ ಬಾಡಿಯಿಂದ ಎಡಗಣ್ಣು ಮಿಸ್ಸಿಂಗ್. ಈಗ ಮೊನ್ನೆ ಹುಳಿಮಾವು ಕೋಳಿ ಫಾರ್ಮ್ ಓನರ್ ಹೆಂಡತಿಯ ಕೊಲೆ ನಡೆದಿದೆ. ಅವರ ಬಾಡಿಯಿಂದ ಲೆಫ್ಟ್ ಸೈಡ್ ಕಿಡ್ನಿ ಮಿಸ್ಸಿಂಗ್. ಇದೆಲ್ಲ ಒಂದೇ ರೀತಿಯಾಗಿರೋ ಕೊಲೆಗಳು. ಕೊಲೆಯಾದವರೆಲ್ಲ ಅತ್ಯಾಚಾರದಿಂದಾಗ್ಲಿ ಅಥವಾ ಯಾವುದೋ ಆಸ್ತಿಗೋಸ್ಕರ ಆಗ್ಲಿ ಕೊಲೆಯಾಗಿಲ್ಲ ಅನ್ನೋದು ಈ ಕೊಲೆಗಳಿಂದ ಸಾಬೀತಾಗುತ್ತೆ. ಇದರಿಂದ ನಮಗೆ 3 ವಿಚಾರ ಗೊತ್ತಾಗುತ್ತೆ. ಕೊಲೆಯಾದವರೆಲ್ಲ ಹೆಣ್ಣು ಮಕ್ಕಳು, ಹಾಗೂ ಕೊಲೆಯಾದವರ ಬಾಡಿಯಿಂದ ಆರ್ಗನ್ಸ್ ಮಿಸ್ಸಿಂಗ್, ಹಾಗೂ ಕೊಲೆಯಾದವರ ಪಕ್ಕದಲ್ಲಿ ಒಂದೊಂದು ಕೆಂಪು ಗುಲಾಬಿ ಬಿದ್ದಿರುತ್ತೆ. ಮಿಸ್ಟರ್ ಆನಂದ್ ಸರ್, ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನನಗೆ 2 ಟೀಮ್ ಬೇಕು. ಎಸ್ ಸರ್. ಮೊದಲನೇ ಟೀಮ್ ಮಾಡಬೇಕಾಗಿರೋ ಕೆಲಸ, ಸಿಟಿನಲ್ಲಿ ಯಾರ್ಯಾರು ಹ್ಯೂಮನ್ ಆರ್ಗನ್ಸ್ ನ ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಹಾಗೂ ಇದನ್ನ ಯಾರು ಕೊಂಡ್ಕೊತಿದ್ದಾರೆ, ಹಾಗೂ ಇದನ್ನ ಯಾರು ಜೋಡಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬ್ಲಡ್ ಬ್ಯಾಂಕ್, ಐ ಬ್ಯಾಂಕ್, ಕಿಡ್ನಿ ಫೌಂಡೇಶನ್, ಹಾಸ್ಪಿಟಲ್ಸ್, NGOs ಎಲ್ಲ ಕಡೆನೂ ಪತ್ತೆ ಮಾಡಿ. ಇನ್ನು ಟೀಮ್ 2 ಮಾಡ್ಬೇಕಾಗಿರೋ ಕೆಲಸ, ಸಿಟಿನಲ್ಲಿ ಯಾರ್ಯಾರು ಗುಲಾಬಿ ಹೂಗಳನ್ನ ಮಾರ್ತಿದ್ದಾರೆ, ಅದನ್ನ ಯಾರ್ಯಾರು ಕೊಂಡ್ಕೋತಾ ಇದ್ದಾರೆ, ಹಾಗೂ ಅದನ್ನ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಓಕೆ ಬಾಯ್ಸ್, ಅವರ ಫೋನ್ ನಂಬರ್ಸು, ಹೆಸರು, ಅವರ ಅಜ್ಜಿ ತಾತ ಬಯೋಡೇಟಾ ಎಲ್ಲಾನು ಕಲೆಕ್ಟ್ ಮಾಡಬೇಕು. ಐ ವಾಂಟ್ ಪಿನ್ ಟು ಪಿನ್ ಇನ್ಫಾರ್ಮೇಶನ್. ಓಕೆ ಮಿಸ್ಟರ್ ಆನಂದ್, ಟೀಮ್ ನಂಬರ್ 1 ನೀನ್ ಲೀಡ್ ಮಾಡಬೇಕು. ಎಸ್ ಸರ್. ಮೀಡಿಯಾದವ್ರು ಏನಾದ್ರೂ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಹೇಳಿದ್ದೆ? ಗೊತ್ತಿಲ್ಲ ಅಂತ ಸರ್. ಇನ್ ಮುಂದೆ ಅದನ್ನು ಹೇಳ್ಬೇಡ. ಬ್ರಿಲಿಯಂಟ್, ಐ ಲವ್ ದಿಸ್. ಇಷ್ಟು ದಿನ ಪೊಲೀಸ್ನವರು ಅಂದ್ರೆ ಉದ್ದುದ್ದಕ್ಕೆ ಮೀಸೆ ಬಿಟ್ಕೊಂಡು ದೊಡ್ಡದಾಗಿ ಹೊಟ್ಟೆ ಬೆಳೆಸ್ಕೊಂಡಿರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಪೊಲೀಸ್ನವರಲ್ಲೂ ನಿಮ್ಮಂತ ರೊಮ್ಯಾಂಟಿಕ್ ಪೊಲೀಸ್ನವ್ರು ಇರ್ತಾರೆ ಅಂತ ನನ್ಗೆ ಈಗಲೇ ಗೊತ್ತಾಗಿದ್ದು. ರೊಮ್ಯಾಂಟಿಕ್ ಅಂಡ್ ಹ್ಯಾಂಡ್ಸಮ್, ಡೆಡ್ಲಿ ಕಾಂಬಿನೇಷನ್. ಬುದ್ಧಿವಂತಿಕೆ, ಸೌಂದರ್ಯ ಇವೆರಡು ಒಂದೇ ಹುಡುಗಿಯಲ್ಲಿರೋದು ಗ್ರೇಟ್ ಕಾಂಬಿನೇಷನ್.
ಥ್ಯಾಂಕ್ ಯು. ಈ ವಿಷಯನೆಲ್ಲ ಮರಿದೇ ರೆಕಾರ್ಡ್ ಮಾಡು. ಏನಿವತ್ತು ಆಫೀಸಿಗೆ ರಜಾ ಹಾಕ್ಬಿಟ್ಟು ನೀನೇ ಬಂದು ಕೇಳ್ಕೊಂಡೆ? ನಾನ್ ತುಂಬಾ ಸಿಲ್ಲಿ ಅಲ್ವಾ? ಇಷ್ಟಕ್ಕೂ ನೀವ್ ಏನ್ ತಾನೇ ಕೇಳಿದ್ರಿ? ಜಸ್ಟ್ 1 ಕಪ್ ಕಾಫಿ ಕುಡಿಯೋಣ ಅಂತ ಕೇಳಿದ್ರಿ ಅಲ್ವಾ? ಅದಕ್ಕೆ ನಾನು ಅಷ್ಟು ದೊಡ್ಡ ಪೋಸ್ ಕೊಡ್ಬೇಕಾಗಿತ್ತಾ? ಪೋಸ್ ಸಾಲ್ದು ಅಂತ ಕಲ್ ತಗೊಂಡ್ ಹೊಡಿಬೇಕಾಗಿತ್ತಾ? ಇಟ್ಸ್ ಓಕೆ ಅನು. I'm all right. ಓ ನೀನು ಚಿಕ್ಕ ಮಕ್ಳ ತರ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ನೊಂದ್ಕೋಬೇಕಾ? ಪ್ಲೀಸ್ ಅನು, ಟೇಕ್ ಇಟ್ ಈಸಿ. ಅದೇ ನಾನ್ ಬರಲ್ಲ ಅಂದ ತಕ್ಷಣ ನೀವ್ ಸುಮ್ನಿದ್ ಬಿಡದ? ಮತ್ತೊಂದ್ಸಲ ಕರೆಯಕ್ಕಾಗ್ಲಿಲ್ವಾ? ಹೆಂಗಸ ಸೈಕಾಲಜಿ ಗೊತ್ತಿಲ್ವಾ ನಿಮ್ಗೆ? ನೋ ಅಂದ್ರೆ ಎಸ್, ಎಸ್ ಅಂದ್ರೆ ನೋ ಅಂತ. ಹರ್ಷ, ನಾನ್ ನಿನಗೆ ಅವತ್ತೇ ಹೇಳ್ದೆ ಸಿಗು ನನ್ನ ಮಗನೇ. ಅಲ್ಲ, ನೀವಾಗೆ ಬಂದಿದ್ದು ಒಳ್ಳೇದಾಯ್ತು. ಇನ್ ಕೇಸ್ ಈ ಐಡಿಯಾ ನಿನಗೆ ನಾಳೆ ಬಂದಿದ್ರೆ ನಾನ್ ನಿನಗೆ ಸಿಗ್ತಾ ಇರ್ಲಿಲ್ಲ. ಯಾಕೆ ಅಷ್ಟು ಬಿಸಿನಾ? ಹೌದು, ನಾಳೆಯಿಂದ ಒಂದು ಹೊಸ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ನಮ್ ಬಾಸ್ ಹೇಳಿದ್ದಾರೆ. ಯಾವ ಕೇಸು? ಯಾವ್ದಾದ್ರೂ ಮರ್ಡರ್ ಕೇಸಾ? ಸಾರಿ, ಅದನ್ನೆಲ್ಲ ಹೇಳಕ್ಕಾಗಲ್ಲ, ಪ್ರೊಫೆಷನಲ್ ಸೀಕ್ರೆಟ್. ನಾನ್ ಯಾವಾಗ್ಲೂ ಹೀಗೆ ಏನ್ ಕೇಳ್ಬೇಕು ಏನ್ ಕೇಳ್ಬಾರ್ದು ಒಂಚೂರು ಗೊತ್ತಾಗಲ್ಲ. I'm extremely sorry. ಅರೆ, ನೀನೇನ್ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಲ್ಲ? ನೀನ್ ತುಂಬಾ ಸೆನ್ಸಿಟಿವ್ ಅನ್ಸುತ್ತೆ. ಅದೇನ್ ಹೇಳ್ಬಾರ್ದಂತ ಇಂಟರ್ನ್ಯಾಷನಲ್ ಸೀಕ್ರೆಟ್ ಏನಲ್ಲ. ಅದು ಹುಳಿಮಾವು ಕೋಳಿ ಫಾರ್ಮ್ ಅಲ್ಲಿ ಒಂದು ಹೆಂಗ್ಸ್ ಕೊಲೆ ಆಯ್ತಲ್ಲ, ಆ ಕೇಸ್ ನ ಹ್ಯಾಂಡಲ್ ಮಾಡಕ್ ನನ್ಗೆ ಕೊಟ್ಟಿದ್ದಾರೆ. ಈ ಮರ್ಡರ್ಸ್ ಎಲ್ಲ ನೋಡ್ತಾ ಇದ್ರೆ ಸೀರಿಯಲ್ ಕಿಲ್ಲಿಂಗ್ ತರ ಇದೆ. ಏಯ್, ಎಲ್ರು ಟಿವಿಲ್ ನಮ್ಮ ಆನಂದ ನೋಡ್ರಿ. ವಾವ್, ಆ ಮರ್ಡರರ್ ಇದಕ್ಕಿಂತ ಮುಂಚೆ ಜಯನಗರದಲ್ಲಿ ಪೀಣ್ಯದಲ್ಲಿ ಇಬ್ರನ್ನ ಕೊಲೆ ಮಾಡಿದಾನೆ. ಹೌದಾ? ಸೈಕಿಕ್ ಇರ್ಬೇಕು. ಅವನ್ ಕೊಲೆ ಮಾಡಿರೋ ಪ್ರತಿ ಬಾಡಿ ಪಕ್ಕದಲ್ಲಿ ಒಂದು ಕೆಂಪು ಗುಲಾಬಿ ಇಟ್ಟು ಹೋಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಬಾಡಿಯಿಂದ ಯಾವ್ದಾದ್ರೂ ಒಂದು ಆರ್ಗನ್ ಎತ್ಕೊಂಡು ಹೋಗ್ತಾ ಇದ್ದಾನೆ. ಚಕ್ರವರ್ತಿ, ಶಿ ಇಸ್ ಗುಡ್, ವೆರಿ ಗುಡ್. ಸೈಕೋಪಾತ್ ಒಬ್ಬ ಸಿಟಿ ಫ್ರೀಯಾಗಿ ಓಡಾಡ್ತಿದ್ದಾನೆ ಅಂದ್ರೆ ಡೇಂಜರ್ ಅಲ್ವಾ? ಈ ವಿಷಯ ಎಲ್ಲಾ ಜನರಿಗೂ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ತಾರೆ. ನೀವ್ ಹೇಳೋದು ಕರೆಕ್ಟೇ. ಇಂಥ ವಿಷಯನೆಲ್ಲ ಮೀಡಿಯಾದವ್ರ ಮುಂದೆ ಹೇಳೋಣ ಅಂದ್ರೆ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ಬೇಕಂತೆ. ಇವತ್ತಿನಿಂದ ಗೊತ್ತಿಲ್ಲ ಅನ್ನೋ ಪದ ಕೂಡ ಉಪಯೋಗಿಸಬಾರ್ದಂತೆ ಆ ಸ್ಟುಪಿಡ್ ಫೆಲೋಗೆ. ಯಾರೋನು? ಅಯ್ಯೋ, ನಮ್ಗೊಬ್ಬ ಕೇರೆ ಹಾವ್ತಾರ ಇರೋ ಬಾಸ್ ಗಂಟ್ ಬಿದ್ಬಿಟ್ಟಿದ್ದಾನೆ. ಬರೀ ಬಾಯಲ್ಲಿ ಮಾತ್ರ ಬುಸ್ ಬುಸ್, ಕಿತ್ತಾಕೋ ಅಂತದೇನೂ ಇಲ್ಲ. ಅವ್ನು ಒಳ್ಳೆ ಇಲಿ ತಿಂದಿರೋ ಮಾವಿನಕಾಯಿ ತರ ಇದ್ದಾನೆ. ಅವನ್ನ ನೋಡ್ತಾ ಇದ್ರೆ ಸೇಮ್ ನೊಣ ಹೊಡೆಯೋರ್ ತರಾನೇ ಕಾಣಿಸ್ತಾನೆ. ಬರೀ ನಮ್ಮೇಲ್ ಮಾತ್ರ ಕೂಗಾಡ್ತಿರ್ತಾನೆ. ಅಪ್ಪಿ ತಪ್ಪಿ ಅವನ್ ಹೆಂಡತಿ ಏನಾದ್ರು ಫೋನ್ ಮಾಡ್ಬಿಟ್ರೆ ಪ್ಯಾಂಟ್ ಅಲ್ಲೇ ಚಿಕ್ಕ ಮಕ್ಳ ತರ ಸೂಸು ಮಾಡ್ಕೊಂಡ್ಬಿಡ್ತಾನೆ. ಆ ಗುಲ್ಡು ನನ್ನ ಮಗನಿಗೆ ಕೆಲಸ ಸಿಕ್ಕಿರೋದು ಹ್ಯಾಕ್ ಗೊತ್ತಾ? ಅವನ್ ಹೆಂಡತಿ ಇನ್ಫ್ಲೂಯೆನ್ಸ್ ಇಂದಾನೆ. ಏನು ಹೇಳ್ಬೇಡ ಅಂತ ಹೇಳಿದ್ರೆ ನೀನು ಜಾತಕನೇ ಬಿಚ್ಚಿಡ್ತಾರೆ. ನನ್ನಷ್ಟು ಎಫಿಷಿಯಂಟ್ ಆಫೀಸರ್ ಯಾವನಿದ್ದಾನೆ ತೋರಿಸ್ತೀನಿ. ನಾನ್ ಮೀಟ್ ಮಾಡಿದ್ಮೇಲೆ ಪೊಲೀಸ್ನವ್ರ ಮೇಲೆ ಇದು ಒಪಿನಿಯನ್ ಬದಲಾಗಿದ್ಯಾ? ಬದಲಾಗಿದೆ, ಮುಖ್ಯವಾಗಿ ನಿಮ್ ಬಗ್ಗೆ. ಆನಂದ್ ಒಂದ್ ಒಳ್ಳೆ ಕಾಫಿ ತರದ ಪೊಲೀಸ್. ಥ್ಯಾಂಕ್ ಯು. ನನ್ನ ಎಕ್ಸ್ಪೀರಿಯನ್ಸ್ ಏನು, ನನ್ನ ಕೆಪಾಸಿಟಿ ಏನು, ಈ ರೀತಿ ಮಾವಿನಕಾಯಿ ತರ ಇದೀನಾ? ನನ್ನ ಶೌರ್ಯಕ್ಕೆ ಸವಾಲಿಸ್ತಿದ್ಯಾ? ಇರ್ಲಿ, ನಿನಗೆ ಬುದ್ಧಿ ಇಲ್ಲ, ನಿನ್ ತಲೆಯಲ್ಲಿ ಕೆಮ್ಮಣ್ಣು ತುಂಬಿದೆ. ಆನಂದ್, ಇವತ್ತು ನಾನು ನಿನ್ ಬಿಡೋದಿಲ್ಲ. ನನ್ನ ಫ್ಯಾಮಿಲಿ ವಿಷಯ ಮಾತಾಡ್ತೀಯಾ, ನನ್ನ ಹೆಂಡತಿ ಬಗ್ಗೆ ಕೀಳಾಗಿ ಮಾತಾಡ್ತೀಯಾ? ಆನಂದ್, ಇಲ್ಲಿ ಬೂತಿದ ನಂದು. ಐ ವಿಲ್ ಕಿಲ್ ಯು, ಐ ವಿಲ್ ಕಿಲ್ ಯು. ಯಾರ್ ಬೇಕು? ಯಾಕಾಗಿ ನುಗ್ತಾ ಇದೆಯಾ? ನಾನು ಯಾರು ಗೊತ್ತಾ? ಟಾಸ್ಕ್ ಫೋರ್ಸ್. I'm sorry. ಸಾರಿನಾ? ಚೆನ್ನಾಗಿ ಆಕ್ಟ್ ಮಾಡ್ತೀಯ. I'm sorry, okay? I'm really sorry. ತೆಗೆದು ಬಿಟ್ಟಾದ್ರೆ ನೋಡಿ, ಪಂಚರ ಮಾಡ್ಬೇಕು. I was doing my duty, okay? Nothing personal. ನಥಿಂಗ್ ಪರ್ಸನಲ್. ನನ್ಗೆ ಗೊತ್ತಿದ್ದಾಗ ಇಲ್ಲಿಂದ ಕ್ಯಾಮ್ರಾ ಇಟ್ಬಿಟ್ಟೆ. ಅದ್ ಹೇಗೆ ನಥಿಂಗ್ ಪರ್ಸನಲ್? ನಥಿಂಗ್ ಪರ್ಸನಲ್ ಅಂತ ನಾನಿಂದ ನೀನ್ ಎಳ್ಕೊಂಡು ಹೋಗ್ತೀನಿ. Security. ಸೆಕ್ಯೂರಿಟಿ ಕರೀತಾರೆ. ಏನು ಅಂತ ತೋರಿಸ್ತೀನಿ. ನಾನ್ ಮಾತು ಕೇಳ. ಮಧ್ಯರಾತ್ರಿ ಒಂಟ್ರಿ ಹೆಣ್ಣು ಟಾಸ್ಕ್ ಫೋರ್ಸ್ ಮೂವರು ಇದ್ದೀವಿ. ಏಯ್, ಪೊಲೀಸ್ ಪವರ್ ಏನು? ಮಾರ್ನಿಂಗ್ ಸನ್ ರೈಸಿಂಗ್ ಬರೋಣ. ಟೈಟ್ ಆಗಿ ಫುಲ್ ಬರ್ನಿಂಗ್. ಕೋಟ್ಲೆಲ್ಲ ವಾರ್ನಿಂಗ್. ನಡಿ. ಯಾಕಮ್ಮ ಇಷ್ಟೊಂದು ಲೇಟು? TV9 ಅಲ್ಲಿ ಮೀಟಿಂಗ್ ಇತ್ತು. ಮಗು ನಿದ್ದೆ ಬಂದ್ಬಿಡ್ತು. ನನ್ನ ರೂಮಲ್ಲೇ ಮಲಗ್ಬಿಟ್ಲು. ಊಟ ಮಾಡ್ಸಿದ್ದೀನಿ. ನೀನು ಮಲಕೊಳ್ಳಕ್ಕಿಂತ ಮುಂಚೆ ಟಾಯ್ಲೆಟ್ ಒಂದ್ಸಲಿ ಕರ್ಕೊಂಡು ಹೋಗ್ಬಿಡು. ಓಕೆ, ಆಯ್ತು. ಗುಡ್ ನೈಟ್. ಗುಡ್ ನೈಟ್.
ಕಾಂಪ್ಲಿಕೇಟ್ ಆಗ್ತಾ ಇದೆ. ಇದುವರೆಗೂ ಬರೀ ಹೆಂಗಸರು ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ಕೊಂಡಿದ್ದೆ. ಈಗ 70 ವರ್ಷದ ಮುದ್ಕಳ್ಕೊಂಡು ಅವನು ಹೃದಯನೇ ತಗೊಂಡೋಗಿದ್ದಾನೆ. ನೋಡಿ, ಇವರಲ್ಲಿ ಯಾರನ್ನು ಕಂಡು ಹಿಡಿತೀರಾ? ಇವನ ಅಥವಾ ಇವನ? ಇವ್ರು ಯಾರು ಅಲ್ಲ. ಆ 3 ಶಾರ್ಟ್ಸ್ ಮೇಲೆ ಸೌಂಡ್ ಪ್ಲೇ ಮಾಡಿ. ಓಕೆ. ಅನು, ಐ ಆಮ್ ವೆರಿ ಸಾರಿ ಅಬೌಟ್ ಜೋಸೆಫ್ ಅಂಕಲ್. ಇಟ್ಸ್ ಓಕೆ. ಅಂದ್ಹಾಗೆ ನಿಂಗೊಂದು ಅಸೈನ್ಮೆಂಟ್ ಬಗ್ಗೆ ಬ್ರೀಫ್ ಮಾಡ್ಬೇಕಾಗಿತ್ತು. ಆ ಇಂಡಿಯನ್ ಹಾಸ್ಪಿಟಲ್ದು ವಿಜುವಲ್ಸ್ ನ ಪ್ಲೇ ಮಾಡಿ. ಓಕೆ. ಇಂಡಿಯನ್ ಹಾಸ್ಪಿಟಲ್ ನಲ್ಲಿ ಒಂದು ಆಪರೇಷನ್ ಫೇಲ್ ಆಗಿ ಒಬ್ಬ ಹೈ ಪ್ರೊಫೈಲ್ ಪೇಷಂಟ್ ಸತ್ತೋಗಿದ್ದಾನೆ. ಆ ಡಾಕ್ಟರ್ಸ್ ಇರೆಸ್ಪಾನ್ಸಿಬಿಲಿಟಿಂದಾನೆ ಅವ್ನು ಸತ್ತೋದ ಅಂತ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ತುಂಬಾ ಗಲಾಟೆ ಮಾಡ್ತಿದ್ದಾರೆ. ನೀನ್ ಅಲ್ಲಿಗೆ ಹೋಗಿ ನಿಜವಾಗ್ಲೂ ಅಲ್ಲಿ ಏನ್ ನಡೆದಿದೆ ಆ ರಿಯಲ್ ಸ್ಟೋರಿನ ನೀನ್ ನಮ್ಗೆ ತಂದ್ಕೊಡ್ಬೇಕು. ಹೇ, ಸ್ಟಾಪ್ ಸ್ಟಾಪ್ ಸ್ಟಾಪ್, ರಿವೈಂಡ್ ಪ್ಲೇ. ಏನು ಗಾಟ್ ಇಟ್? ಅವನೇ ಜೋಸೆಫ್ ಅಂಕಲ್ನ ಸಾಯಿಸಿತು. ಅವನ ಹೆಸರು ಮಂಜಾ ಅಲಿಯಾಸ್ ಮಂಜುನಾಥ್. ಇಂಡಿಯನ್ ಹಾಸ್ಪಿಟಲ್ 3rd ಫ್ಲೋರ್ ಅಲ್ಲಿ ವಾರ್ಡ್ ಬಾಯ್ ಆಗಿದ್ದಾನೆ. ಅವನ ಹತ್ರ ತುಂಬಾ ಡೇಂಜರಸ್ ವೆಪನ್ಸ್ ಇರಬಹುದು. ಅವನು ನನಗೆ ಬೇಕು. ಐ ವಾಂಟ್ ಲಿವ್ ಅಟ್ ಎನಿ ಕಾಸ್ಟ್. ಸಾಧ್ಯವಾದ್ರೆ ಜೀವಂತವಾಗಿ, ಇಲ್ಲಾಂದ್ರೆ ಅವನು ಪ್ರಾಣ ತೆಗೆದಾದ್ರೂ ಸರಿ. ಅವನು ನನಗೆ ಬೇಕು. ಹಲೋ 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 ಸರ್. ಹಲೋ ಹರ್ಷ, ಏನ್ ಮಾಡ್ತಿದೀಯಾ? ಸರ್, ಅದು ಸಿಕ್ಕು ಬಿದ್ದು ಸತ್ತಿದ್ದಾನೆ ಇಲ್ವಾ? ಸಿಕ್ ಬಿದ್ದಿದ್ದಾನೆ ಸರ್. ಬಟ್ ಸ್ಮಾಲ್ ಪ್ರಾಬ್ಲಮ್ ಸರ್. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿ ಪ್ರಾಬ್ಲಮ್. ಐಸೆ ಮೊದಲು ಅವ್ರು ಹೇಳ್ಕೊಂಬನ್ನಿ. ಇಲ್ಲಿ ಮೀಡಿಯಾದವರು ನನ್ನ ತಲೆ ತಿಂತಾ ಇದ್ದಾರೆ. ಓಕೆ ಸರ್. ಓಕೆ ಓಕೆ. ದೂರ ಹೋಗಿ ಎಲ್ಲ ದೂರ ಇಟ್ಕೊಳ್ಳಿ. ದೂರ ಹೋಗಿ ಹಿಂದೆ ಸರಿ. ಜಾಗ ಬಿಡಿ. ನೋಡ ಹಿಡಿಯೋಣ ನಾನು. ಕಾಲ ಇಲ್ವಲ್ಲ, ಇವನಂಗ್ ಕೊಲೆ ಮಾಡಕ್ ಸಾಧ್ಯ? ಏನು ಇದಲ್ಲ? ಕಪ್ಪಟ್ಟ ತೆಗೀರಿ. ಸರಿ. ಏನಯ್ಯ ಇದು? ಮೊದ್ಲೇ ಹೇಳಿದ್ನಲ್ಲ ಸರ್, ಒಂದ್ ಸಣ್ಣ ಪ್ರಾಬ್ಲಮ್ ಇದೆ. ಇದು ಸಣ್ಣ ಪ್ರಾಬ್ಲಮ್. ಒಂದು ಕೈ ಮೇಲೆ ಸೊಳ್ಳೆ ಕೂತಿದ್ರೆ ಇನ್ನೊಂದು ಕೈಲಿ ಹೊಡ್ಕೊಳಕ್ಕಾಗಲ್ಲ. ಇವನು ಕೆಂಪು ಗುಲಾಬಿ ಕೊಲೆಗಾರನ, ಸಾಧ್ಯನೇ ಇಲ್ಲ. DCP ಅವ್ರು ನಿದ್ದೆ ಮಾಡ್ತಾ ಇದ್ದಾರಾ? ನಿಜವಾಗ್ಲೂ ಏನ್ ನಡೀತಾ ಇದೆ ಹೇಳಿ. ಟಾಸ್ಕ್ ಫೋರ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕುಡ್ರ ಯಾರನ್ನ ಅರೆಸ್ಟ್ ಮಾಡಿ ರೆಡ್ ರೋಸ್ ಕಿಲ್ಲರ್ ಅಂತ ಜನರನ್ನ ಮೋಸ ಮಾಡ್ಬೇಕಂತೀರಾ? ನಿಮ್ಗೇನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಒಬ್ಬ ಮುಗ್ಧನ್ ಕರ್ಕೊಂಡು ಬಂದು ರೆಡ್ ರೋಸ್ ಕಿಲ್ಲರ್ ಅಂತ ಹೇಳ್ತೀರಾ? ಬೂದಿ ಮುಚ್ಚೆ ಕೆಂಡ ಮಾಧ್ಯಮದವರ ಕಣ್ಣಿಗೆ ಮಣ್ಣೆ ಹಚ್ಚಬೇಡಿ. ಏ ಆನಂದ್, ಹೇಳ್ದವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನ್ನ ಬುದ್ಧಿ ಎಲ್ಲ ಹಾಳಾಗೋಗಿತ್ತಯ್ಯ. ಮೊದಲು ಅವನ್ನ ಬಿಟ್ಟು ಕಳ್ಸು. ಅವನ್ನ ಬಿಟ್ಬಿಡ್ತೀರಾ? ಅವನ ಬಿಡೋದಷ್ಟೇ ಅಲ್ಲ, ರಾಂಗ್ ಇನ್ಫಾರ್ಮೇಶನ್ ಕೊಡಿದ್ದಕ್ಕೆ ಮೊದಲು ನಿನ್ನ ಅರೆಸ್ಟ್ ಮಾಡಬೇಕು. ರಿಲೀಸ್ ಮೈಸೆ. ಎಸ್ ಸರ್. ನನಗಲ್ಲ, ನಿನಗೆ ಹುಚ್ಚಿಡಿದೆ. ಇವನು ಕೋಲ್ಡ್ ಬ್ಲಡೆಡ್ ಮರ್ಡರರ್. ಇಂಥದೆಲ್ಲ ಬಿಟ್ಬಿಡ್ತೀರಾ? ಹುಚ್ಚಿಡ್ದಿರೋದು ನಿನಗೆ. ನಿಮ್ಮ
ಸರ್, ಅವನೇ ಆ ಕೆಂಪು ಗುಲಾಬಿ ಕೊಲೆಗಾರ. ಸ್ಟಾಪ್ ಇಟ್. 2 ಹೆಜ್ಜೆ ಹಾಕಿದರೆ 3ನೇ ಹೆಜ್ಜೆ ಕೆಳಕ್ ಬೀಳುವಂತ ಅಶಕ್ತ ಅವನು. ಅಂಥವನು ಸರಣಿ ಕೊಲೆ ಮಾಡುವಂತ ಕೆಂಪು ಗುಲಾಬಿ ಕೊಲೆಗಾರನ. ವೆರಿ ಇಸ್ ಯುವರ್ ಕಾಮನ್ ಸೆನ್ಸ್ ಅನು. ನಿನ್ನ 100 ಒಳ್ಳೆ ಕೆಲಸಗಳನ್ನು ಮರೆಯೋದಕ್ಕೆ ಇದೊಂದು ತಪ್ಪು ಸಾಕು. ಅಂಡರ್ಸ್ಟ್ಯಾಂಡ್? ಇದೊಂದು ತಪ್ಪು ಸಾಕು. ನೋಡು ನೋಡು, ಬೇರೆ ಚಾನೆಲ್ನವರು ನಮ್ಮನ್ನು ಹೇಗೆ ಹೋಗಿತಾ ಇದ್ದಾರೆ ಅಂತ. ಇದೆಲ್ಲ ಆಗಿರೋದು ನಿನ್ನಿಂದ. ಮೈಂಡ್ ಇಟ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಸರ್, ನನ್ ಕಣ್ಣಿಂದ ನೋಡಿದೀನಿ. ನಾನ್ ನೋಡಿದ್ದು ಅವನನ್ನೇ. ಅನು, ಕಾನ್ಫಿಡೆನ್ಸ್ ಈಸ್ ಗುಡ್, ಬಟ್ ಓವರ್ ಕಾನ್ಫಿಡೆನ್ಸ್ ಈಸ್ ಆಲ್ವೇಸ್ ಬ್ಯಾಡ್. ಈ ಫೀಲ್ಡ್ ಅಲ್ಲಿ ನಾವು ಹೆಡ್ಲೈನ್ ಸೃಷ್ಟಿ ಮಾಡಬೇಕೆ ಹೊರತು ನಾವೇ ಹೆಡ್ಲೈನ್ಸ್ ಆಗಬಾರ್ದು. ದಿಸ್ ಈಸ್ ಫಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಫಾರ್ ಯು. ಎಗರೆಗರಿ ಬೀಳ್ಬೇಡ್ವೆ ವೆಂಕಟಲಕ್ಷ್ಮಿ ಅಂತ ಹೇಳಿದೆ. ಕೇಳಿದ್ಯಾ? ಏರ್ ಇಂಡಿಯಾ ವಿಮಾನಕ್ಕೆ ಸಮನಾಗಿ ಹಾರ್ತೀನಿ ಅಂತ ಹೋದೆ. ಈಗೇನಾಯ್ತು? ರೆಕ್ಕೆ ಮುರಿದು ನೆಲದ ಮೇಲೆ ಬಿದ್ದೆ. ಅದೇ ನನ್ನ ಫ್ರೆಂಡ್ಶಿಪ್ ನೀನು ಮಾಡಿದ್ರೆ ನಿನ್ನ ಈ ಸ್ಥಿತಿಗೆ ಬರೋದಕ್ಕೆ ನಾನು ಬಿಡ್ತಾ ಇದ್ನಾ? ನೋ. ಮುಂಜ ಹೊಸ ನಸ್ ಮನೇಲಿ ಸಾಯಂಕಾಲ ಪಾರ್ಟಿ ಅಂತೆ, ಬತ್ತೀಯಾ? ಸರಿ ಬಿಡು.
ಮೊಬೈಲಲ್ಲೇ ಏನೋ ಇದೆ, ಅವನೇ ಏನೋ ಹೇಳ್ತಾನೆ. ನೀನೇ ವಿಚಾರಿಸಪ್ಪ, ನಡಿ. ಗಾಡಿ ಫಾಲೋ ಮಾಡಿ. ಕೂತ್ಕೊಂಡು ಅನು, ಇಲ್ಲಿ ನಿಲ್ಸಿ. ಇದೇನ್ ಕರ್ಮನಪ್ಪ ನಂದು. ಹಲೋ ಹಲೋ ಆನಂದ್, ಹಾ ಹೇಳು. ಬಂದೇ ಬಿಟ್ವಿ. ಸರ್ಪ್ರೈಸ್. ಹ್ಯಾಪಿ ಬರ್ತ್ಡೇ ಜಯಂತಿ. ಥ್ಯಾಂಕ್ ಯು ಶ್ರೀ. ಅಲ್ಲಿ ಯಾರೋ ಇದ್ದಾರೆ, ನಾನು ಹೋಗಿ ಕೊಡ್ಕೊಂಡು ಬರ್ತೀನಿ, ನೀನ್ ಇಲ್ಲೇ ಇರು. ಕರ್ಕೊಂಡು ಹೋಗಿ. ಕಮಾನ್, ಮೂವ್ ಕ್ವಿಕ್. ಬನ್ನಿ. Come on, move. Yes, sir. ಕೊನೆ ಸಲ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನಾನು ನಿನ್ ಜೊತೆ ಬರ್ತೀನಿ, ಅವಳನ್ನ ಬಿಟ್ಬಿಡು. ಹರ್ಷ, ಹರ್ಷ, ಹರ್ಷ. ಗುಡ್ ನೈಟ್ ಬೇಬಿ. ಹಲೋ ಅನು, ಹೇಳು. ಲಕ್ಷ್ಮಿ ಏನ್ ಮಾಡ್ತಿದ್ದಾಳೆ? ಮಲಗಿದ್ದಾಳೆ. ಅನು, ಮಧ್ಯಾಹ್ನ ನಡೆದ ಎನ್ಕೌಂಟರ್ ನಲ್ಲಿ ವಿ ಲಾಸ್ಟ್ ಬೋತ್ ಹರ್ಷ ಅಂಡ್ ಕೀರ್ತಿ. ಜಯಂತಿನೂ ಉಳಿಲಿಲ್ಲ. ಗುಲಾಬಿ ಮಂಜ ತಪ್ಪಿಸ್ಕೊಂಡ. ನೀನ್ ಗಾಬರಿ ಆಗ್ತೀಯ ಅಂತ ಈ ವಿಷಯ ನಾನು ನಿನ್ಗೆ ಇಲ್ಲಿವರೆಗೂ ಹೇಳಿರ್ಲಿಲ್ಲ. ಎನಿವೇಸ್, ನೀವಿಬ್ರು ನನ್ನ ಮನೇಲಿ ಸೇಫ್ ಆಗಿರ್ತೀರಾ. ನಾನು ಮನೆಗೆ ಬರೋವರೆಗೂ ನೀವಿಬ್ರು ಹೊರಗಡೆ ಹೋಗ್ಬಾರ್ದು. ಒಂದ್ ವೇಳೆ ನಿನ್ನನ್ನು ಅಲ್ಲೇನಾದ್ರೂ ಅವ್ನು ನೋಡಿದ್ರೆ ಡೆಫಿನೆಟ್ ಆಗಿ ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನಾನು ಮಾರ್ಚರಿಯಲ್ಲೇ ಇದ್ದೀನಿ. ಬಾಡೀಸ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅವ್ರ ಮನೆಗಳಿಗೆ ತಲುಪಿಸಿ, ಹಾಗೆ ನನಗೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ. ಪ್ಲೀಸ್ ಟೇಕ್ ಕೇರ್. ಓಕೆ, ಬಾಯ್.
ಹಲೋ 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 ತುಂಬಾ ಸುಸ್ತಾಗಿದೆಯಾ, ಹೋಗ್ ಮಲ್ಕೋ ಅನು. ಯಾರಿದು? ಹಲೋ ಹಲೋ ಅನು, ಆನಂದ್, ಹೇಳು ಅನು. ಲ್ಯಾಂಡ್ ಲೈನ್ಗೆ ರಿಪೀಟೆಡ್ಲಿ ಯಾರೋ ಕಾಲ್ ಮಾಡ್ತಿದ್ದಾನೆ. ಕಾಲ್ ಮಾಡಿ ನನ್ನನ್ನು ಹೋಗಿ ಮಲ್ಕೋ ಅಂತ ಹೇಳ್ತಾ ಇದ್ದಾನೆ. ವಾಟ್? ಏನ್ ಹೇಳ್ತಾ ಇದ್ಯಾ? ಅವನೇ ಮಾಡ್ತಿರ್ಬೇಕು ಅಂತ ಅನಿಸ್ತಾ ಇದೆ. ಈ ಸಲ ಅವ್ನ್ ಫೋನ್ ಮಾಡಿದ್ರೆ ಕನಿಷ್ಠ 30 ಸೆಕೆಂಡ್ ಆದ್ರೂ ಅವ್ನ್ ಲೈನ್ ಅಲ್ಲೇ ಇರೋ ಹಾಗೆ ನೋಡ್ಕೊ. ನಾನ್ ಫೋನ್ ಟ್ಯಾಪ್ ಮಾಡಿಸ್ತೀನಿ. ಹಾಲ್ ಅಲ್ಲಿ ಲೋಡೆಡ್ ಗನ್ ಇದೆ. ಸೇಫ್ಟಿಗೆ ಅದನ್ನ ನಿನ್ನ ಹತ್ರನೇ ಇಟ್ಕೊಂಡಿರು. ಡೋಂಟ್ ವರಿ. ಓಕೆ. ಹಲೋ. ಎಷ್ಟು ಸಲ ಹೇಳಿ ಅನು, ತುಂಬಾ ಲೇಟ್ ಆಗಿದೆ, ಹೋಗ್ ಮಲ್ಕೋ. ಹೋಗ್ ರೆಸ್ಟ್ ತಗೋ, ಹೋಗೋ. ಏಯ್, ನೀನ್ ಯಾರು ಅಂತ ನನಗ್ ಗೊತ್ತು ಕಣೋ. ನಾನು ಒಬ್ಳೇ ಇದೀನಿ ಅಂತ ಹೆದರ್ಸ್ಬೋದು ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಷ್ಟು ಸುಲಭವಾಗಿ ನಾನು ಹೆದರೋಳಲ್ಲ. ಹೇಳಿ ತರ ಫೋನ್ ಮಾಡಿ ಹೀಗ್ ಹೆದರ್ಸೋದಲ್ಲ. ಧೈರ್ಯ ಇದ್ರೆ ಇಲ್ಲಿಗ್ ಬಾ. ನೀನ್ ಯಾಕೆ ಬರ್ತ್ಯಾ? ಹೇಳಿ ಅಲ್ವಾ ನೀನು? ಬರಲ್ಲ. ಈಗ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾ? ಒಬ್ಬ ಪೊಲೀಸ್ ಆಫೀಸರ್ ಮನೇಲಿ. ಪೊಲೀಸ್ ಆಫೀಸರ್ ಮನೇಲಿ ಇದೆಯಾ? ನನ್ಗೆ ಪೊಲೀಸ್ ಅಂದ್ರೆ ತುಂಬಾ ಭಯ. ಹಲೋ ಅನು. ಆನಂದ್, ಆ ಕಾಲ್ ಟ್ಯಾಪ್ ಮಾಡಿದ್ದಾರೆ. ನಂಬರ್ ಸಿಕ್ಕಿದೆ. ಟಾಸ್ಕ್ ಫೋರ್ಸ್ ಅವ್ರನ್ನ ಕಳ್ಸಿದ್ದೀನಿ. ಇನ್ನೇನ್ ಮನೆ ಹತ್ರದಲ್ಲೇ ಇದ್ದಾರೆ. ನೀನೇನು ಗಾಬರಿ ಆಗ್ಬೇಡ. ನಥಿಂಗ್ ಟು ವರಿ. ಆನಂದ್, ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ? ಅವ್ನು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾನೆ? ನಿನ್ ಮೊಬೈಲ್ ಇಂದಾನೆ ಕಾಲ್ ಮಾಡ್ತಾ ಇದ್ದಾನೆ. ವಾಟ್? ನಿನ್ ಮೊಬೈಲ್ ಅಲ್ಲಿ ಇಟ್ಟಿದ್ಯಾ? Come on. ಹೋಗಿ ಟೈಮ್ ಆಗ್ಬಿಟ್ಟ. ಬಾಡಿನ ಐಡೆಂಟಿಫೈ ಮಾಡೋದಂದ್ರೆ ಇಂಪಾಸಿಬಲ್. ಬಾಡಿಲಿಂದ ಬುಲೆಟ್ ಆನಂದ್ ನನಗೆ ಮ್ಯಾಚ್ ಆಗಿದೆ. ಈ ಬಟ್ಟೆ
ಈ ಸ್ಪೆಕ್ಸು ಅವಂದೇ ಅಂತ ನೀವು ಕನ್ಫರ್ಮ್ ಮಾಡೋದಾದ್ರೆ ಗುಲಾಬಿ ಮಂಜ ಸತ್ತ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ನಿನ್ನೆ ರಾತ್ರಿ ನಮ್ಮ ತಂಡ ಕಾರ್ಯಾಚರಣೆ ನಡೆಸ್ತಿರುವಾಗ ಗುಲಾಬಿ ಮಂಜ ಕಾಂಕ್ರೀಟ್ ಮಿಕ್ಸರ್ ಬಿದ್ದು ಸತ್ತೋದ. He's no more. He's no more. ಶಾಲಿಮು ಯಾರ ನೀನು? ಗುಲಾಬಿ ಹೂವ ನೋಡಿ ಮಂಜ ಮತ್ತೆ ಬಂದ ಅನ್ಕೊಂಡಿದ್ದೆ. ಆ ಮಂಜ ಸತ್ ಒಂದ್ ತಿಂಗಳಾಯ್ತಮ್ಮ, ಅವನ್ನ ಮರ್ತ್ ಬಿಡು. ಐ ಆಮ್ ಸೋ ಸಾರಿ. ಆ ಗುಲಾಬಿ ತಂದಿದ್ ನಿನ್ಗೋಸ್ಕರ. ಹಾಯ್ ಲಕ್ಷ್ಮಿ, ನೋಡು ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಏನ್ ತಂದಿದ್ದೀರಾ? ಥ್ಯಾಂಕ್ ಯು. ನೀನೇ ಕಟ್ ಮಾಡಿ ನೋಡು. ಏನಿದೆ? ತುಂಬಾ ಪೇನ್ ಆಗ್ತಿದ್ಯಾ? ಹೇ ಸೋ ಕ್ಯೂಟ್. ಅಂಕಲ್ ಇದು ನಂಗೋಸ್ಕರನಾ? ಹೌದು ಪುಟ್ಟಿ. ಥ್ಯಾಂಕ್ ಯು. ಲಕ್ಷ್ಮಿ, ಇದಕ್ಕೇನ್ ಹೆಸರಿಡ್ತೀಯಾ? ಹುಡುಗನ ಹುಡುಗಿನ? ಹುಡುಗಿ. ಹಂಗಂದ್ರೆ ಬಾರ್ಬಿ. ವೆರಿ ಸ್ವೀಟ್ ನೇಮ್. ಹೋಗ್ ಬಾರ್ಬಿ ಜೊತೆ ಆಡ್ಕೋ ಹೋಗು. ಬಾರ್ಬಿ ನಾನು ನೀನು ಅನ್ನೋ ಕಾಫಿ Okay. ಹಾಟ್ ಅಂಡ್ ಸ್ಟ್ರಾಂಗ್. ಆನಂದ್, once again I am sorry. ಸಾರಿ. ಸಾಕಾಗ್ಲಿಲ್ಲ, ಇನ್ನೊಂದ್ಸಲ ಹೇಳ್ತೀಯಾ? ಹೌದು, ನಿಮ್ಮಮ್ಮ ಊರಿಂದ ಬರ್ತಾರೆ ಅಂತ ಹೇಳಿದ್ಯಲ್ಲ, ಬಂದ್ರಾ? ಬಂದ್ರು. ಬಂದಾಗ್ನಿಂದ ಒಂದೇ ಗಲಾಟೆ. ಯಾಕೆ? ಇನ್ನೇನಿರುತ್ತೆ, ಮದ್ವೆ ಆಗು ಅಂತ. ಮತ್ಯಾಕ್ ತಡ ಮಾಡ್ಕೋಬೋದಲ್ಲ? ಮಾಡ್ಕೋಬಹುದು, ಆದ್ರೆ ಹುಡುಗಿ ಸಿಗ್ಬೇಕಲ್ಲ. ಅಂದ್ರೆ ಯಾರು ಇಷ್ಟ ಆಗ್ತಾ ಇಲ್ವಾ? ನಾನ್ ಇಷ್ಟಪಡೋದು ದೊಡ್ಡ ವಿಷಯ ಅಲ್ಲ, ಅವಳಿಗೆ ನಾನ್ ಇಷ್ಟ ಆಗ್ಬೇಕಲ್ವಾ? ಹಾಗಿರುವಾಗ ಒಂದ್ ಕಲ್ ಹಾಕ್ ನೋಡೋದು. ಕಲ್ ಹಾಕಿ ನೋಡೋಣ ಅಂತಾನೆ ಕಾಫಿ ಕರ್ದೆ. ಬಂದ್ಲಾ? ಕಲ್ಲಲ್ಲಿ ಹೊಡೆದು ಓಡ್ ಹೋದ್ಲು. ಅದು ಆಗ. ಹಾಗಾದ್ರೆ ಈಗೇನಂತಾಳೆ? ಇನ್ನೇನಂತಾಳೆ? ಆನಂದ್ ಒಳ್ಳೆ ಕಾಫಿ ತರದ ಗಂಡ ಆಗ್ತಾನೆ ಅಂತಾಳೆ. ಥ್ಯಾಂಕ್ ಯು ಅಂಡ್ ಚಿಯರ್ಸ್. ಏನಾಗಿ ನೋಡ್ತಾ ಇದೀಯಾ? ಮತ್ತೆ ಅಕ್ಷಯ ತೃತೀಯ ಬಂದ್ಬಿಡ್ತು, ಇನ್ನು ಕಣ್ಣು ಕೂದಲು ಎರಡು ತರ್ಲಿಲ್ಲ ಅಂತನಾ? ನೀನೇನ್ ಆತಂಕ ಪಡ್ಬೇಡ, ಮತ್ತೆ ಅಕ್ಷಯ ತೃತೀಯ ಬರೋದ್ರೊಳಗಡೆ ಕಣ್ಣು ಕೂದಲು ಎರಡು ತಗೊಂಡ್ಬರ್ತೀನಿ. ಈಗ ಹೋಗ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ಕಣ್ ತಂದ್ಬಿಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ಬರ್ಲಾ? ಬರ್ತೀನಿ. ಆಪರೇಷನ್ ಮಾಡಿ ಎಷ್ಟು ದಿನ ಆಯ್ತು? 6 months ಆಯ್ತು. ಡ್ರಾಪ್ಸ್ ರೆಗ್ಯುಲರ್ ಆಗಿ ಉಪಯೋಗಿಸ್ತಿದ್ದೀರಾ? ಉಪಯೋಗಿಸ್ತಾ ಇದೀನಿ. ಕಂಪ್ಯೂಟರ್ ಮುಂದೆ ತುಂಬಾ ಹೊತ್ತು ಕೂತಿರ್ತೀರಾ ಅನ್ಸುತ್ತೆ. ತುಂಬಾ. ಡ್ರಾಪ್ಸ್ ಚೇಂಜ್ ಮಾಡ್ತೀನಿ, ಸ್ವಲ್ಪ ದಿವಸ ಅದನ್ನೇ ಹಾಕಿ ನೋಡಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಅನ್ನು ಲೇಟು. ಏನ್ ಬೇಕು? ಐಸ್ ಕ್ರೀಮಾ, ಸಿನಿಮಾನ? ನಂಗೆ ಎರಡೂ ಬೇಕು. ಕಳ್ಳಿ, ಯಾವ್ದಾದ್ರು ಒಂದು. ನಂಗೆ ಗೊತ್ತಿಲ್ಲ, ಎರಡೂ ಬೇಕು. ಓಕೆ. ನಂಗೆ ನೀರ್ ಬೇಕು. ನೀರ್ ಬೇಕು? ಬನ್ನಿ. ಲಕ್ಷ್ಮಿ, ಯಾವ ಸಿನಿಮಾಗೆ ಹೋಗೋಣ? ತಾರೇ ಜಮೀನ್ ಪರ್. ಓಕೆ.
ಅಂತ ಅನ್ಕೊಂಡು ಇವಳು ಇನ್ಯಾರನ್ನೋ ಚಾಕುನಲ್ಲಿ ಚುಚ್ಚಿದಾಳೆ ಅಂದ್ರೆ ಸ್ಟುಪಿಡ್ ಅನ್ಸಲ್ವಾ? ಹೌದು ಸರ್, ಸ್ಟುಪಿಡ್ ಅನ್ಸುತ್ತೆ. ಮಂಜನ್ನ ಶೂಟ್ ಮಾಡಿದ್ದು ಈ ಹುಡುಗಿನೇ ತಾನೇ? ಹೌದು ಸರ್. ಮತ್ತೇನಿದು? ಡಸ್ ಶಿ ಹ್ಯಾವ್ ಎನಿ ಸೈಕಲಾಜಿಕಲ್ ಪ್ರಾಬ್ಲಮ್? ಸರ್, ನನಗ್ ಗೊತ್ತಿದ್ದಾಗ ಅಂತದೇನಿಲ್ಲ ಸರ್. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ FIR ಬರ್ಸಿ ನಾಳೆ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡು. ಸರ್, ಅದು ನಾಳೆಯಿಂದ 3 ದಿವಸ ಕೋರ್ಟ್ಗೆ ರಜಾ. ಹಾಗಾದ್ರೆ ರಿಮೈಂಡ್ ಹೋಮ್ ಕಳ್ಸು. ಸರ್, ಆ ಚಿಕ್ಕ ಮಗು ಜೊತೆ 3 ದಿವಸ ರಿಮೈಂಡ್ ಹೋಮೋ ಅಂದ್ರೆ ಏನಯ್ಯ ನಿನ್ ಗೋಳು? ಹಾಗಾದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ? ನಿನ್ ಮನೇಲಿ ಇಟ್ಕೋಬೇಕು ಅಂತಿದ್ಯಾ? ಹೌದು ಸರ್, ನಮ್ಮ ಮನೇಲೆ ಸೇಫ್ ಆಗಿ ಇಟ್ಕೊಂಡಿರ್ತೀನಿ. ಸೋಮವಾರ ನಾನೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಏನಾದ್ರೂ ಮಾಡ್ಕೊಂಡು ಸಾಯಿ. ನೋಡು, ಒಂದ್ ಮಾತು ತಿಳ್ಕೊ, ನಾಳೆ ಅವಳಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ನಿನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಮೈಂಡ್. ಹಾಯ್ ಲಕ್ಷ್ಮಿ, ಕಮಾನ್ ಕಮಾನ್, ಮನೆಗೆ ಹೋಗೋಣ. ಯು ನೋ ಒನ್ ಥಿಂಗ್, ದೇರ್ ಇಸ್ ಎ ಸರ್ಪ್ರೈಸ್ ಫಾರ್ ಯು. ಅರೆ ಯಾಕಮ್ಮ ಲಕ್ಷ್ಮಿ, ನನ್ ಮೇಲೆ ಕೋಪನಾ? ನೋಡು, ನಾನ್ ನಿನ್ಗೋಸ್ಕರ ಹೊಸ ಬೊಂಬೆ ತಂದಿದ್ದೀನಿ. ನಾವಿಬ್ರು ಮನೆಗೆ ಹೋಗಿ ಆಟ ಆಡೋಣ. ನೀವಿಬ್ರು ಇಲ್ಲೇ ಇರಿ, ನಾನ್ ಕಾರ್ ತರ್ತೀನಿ. ಹಾ ಅನು, ಅಮ್ಮ ಮನೆಗೆ ಬಂದಿದ್ದಾರೆ, ನೀನ್ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದಾರೆ. ಬೇಗ ಹೋಗೋಣ. ನಿಮ್ ಮನೆಗಲ್ಲ, ನಮ್ ಮನೆಗೆ ಹೋಗ್ತೀನಿ. ಯಾಕೆ? ಮತ್ತೆ ಯಾರೋ ಹಾಲ್ನೋನೋ ಪೇಪರ್ನೋನೋ ಗುಲಾಬಿ ಮಂಜಾ ಅನ್ಕೊಂಡು ಚಾಕು ಚುಚ್ಚಕ? ಆನಂದ್, ಇಟ್ಸ್ ನಾಟ್ ಅ ಜೋಕ್. ನಾನ್ ನೋಡಿದ್ದು ಅವನನ್ನೇ. ಹಿ ಸ್ಟಿಲ್ ಅಲೈವ್. ಕಮಾನ್ ಅನು, ಡೋಂಟ್ ಬಿ ಸಿಲಿ. ಒಬ್ಬ ಮನುಷ್ಯ ಒಂದೇ ಸಲ ಹುಟ್ಟೋದು, ಒಂದೇ ಸಲ ಸಾಯೋದು. ಇಟ್ಸ್ ಓಕೆ, ಲೀವ್ ಇಟ್. ಮನೆಗೆ ಹೋಗೋಣ ಬಾ. ಸಾರಿ. ಹೇಯ್, ನಿನಗೆ ತಲೆ ಕೆಟ್ಟಿದ್ಯಾ? ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ವಾ? ನನ್ ಜಾಬ್ಗೆ ರಿಸ್ಕ್ ತಗೊಂಡು ನಿನ್ನ ಬಿಡಿಸ್ಕೊಂಡ್ ಬಂದಿದ್ದೀನಿ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನನ್ನನ್ ಕೆಲಸದಿಂದ ತೆಗೆದಾಕ್ತಾರೆ. ನಾನ್ ಮನೇಲಿ ಇರ್ಬೇಕಾಗತ್ತೆ, ಗೊತ್ತಾ ನಿನ್ಗೆ? ಯಾಕೆ ಹೊರಗಡೆ ಕರ್ಕೊಂಡ್ ಬಂದೆ? ನಾನ್ ಕೇಳಿದ್ನಾ? ಯಾಕೆ ಅಂದ್ರೆ ಬಿಕಾಸ್ ಐ ಲವ್ ಯು. ಅರ್ಥ ಮಾಡ್ಕೋ. ಪ್ರೀತಿ ಇರೋ ಕಡೆನೆ ನಂಬಿಕೆನೂ ಇರ್ಬೇಕು. ಮೊದ್ಲದನ್ ತಿಳ್ಕೊ. ಅನು, ಯಾಕೆ ನಿದ್ದೆ ಬರ್ತಾ ಇಲ್ವಾ? ನೀನ್ ಜೈಲಿಗೆ ಹೋಗ್ತೀಯಾ? ನಾನು ಎಲ್ಲಿಗೂ ಹೋಗಲ್ಲ, ನಿನ್ ಜೊತೆನೇ ಇರ್ತೀನಿ. ನೀನ್ ಜೈಲಿಗೆ ಹೋದ್ರೆ ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಿ. ನೋಡ್ದ್ಯಾ? ನೋಡು, ಎಲ್ಲ ಚಾನೆಲ್ಸ್ ಹೆಡ್ಲೈನ್ಸ್ ನಿನ್ ಬಗ್ಗೆನೆ. ಸೋಮವಾರ ಕೋರ್ಟ್ಗೆ ಹಾಜರಾಗ್ತಿರೋ TV9 ರಿಪೋರ್ಟರ್ ಅನು, ಉದಯ ನ್ಯೂಸ್. ಗುಲಾಬಿ ಮಂಜ ಬದುಕಿದಾನಂತ ಹೇಳ್ತಿರೋ ಅನು, ಇದಕ್ ಮುಂಚೆ ಕೊಂದಿದ್ ಯಾರನ್ನ? ಝೀ ನ್ಯೂಸ್. ಗುಲಾಬಿ ಮಂಜ ಅಂತ ಭಾವಿಸಿ ಅನು ಚಾಕುವಿನಿಂದ ಹಿಡಿದಿದ್ದು ಒಬ್ಬ ಆಸ್ತಮಾ ರೋಗಿಯನ್ನ. ಈಗ ಆಸ್ತಮಾ ರೋಗಿ ವಿಷಮ ಸ್ಥಿತಿಯಲ್ಲಿದ್ದಾನೆ. ETV ನ್ಯೂಸ್. ಅನು, ನಿನಗಿದಕ್ ಮುಂಚೆನೆ ಒಂದ್ಸಲ ಹೇಳ್ದೆ, ನಾವು ಹೆಡ್ಲೈನ್ಸ್ ಅನ್ನು ಸೃಷ್ಟಿಸ್ಬೇಕೇ ಹೊರತು ನಾವೇ ಹೆಡ್ಲೈನ್ಸ್ ಆಗ್ಬಾರ್ದು ಅಂತ. ಅವ್ನು ಬದುಕಿದಾನೆ, ಪ್ಲೀಸ್ ಬಿಲೀವ್ ಮೀ ಸರ್. ನೋ 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 ಮೋರ್ ಎಕ್ಸ್ಪ್ಲನೇಷನ್. ನಿನ್ ಪ್ಲೇಸ್ಗೆ ಹೊಸ ರಿಪೋರ್ಟರ್ನ ಅಪಾಯಿಂಟ್ ಮಾಡಿದ್ದೀನಿ. ಮಂಡೇ ಜಾಯಿನ್ ಆಗ್ತಾ ಇದ್ದಾಳೆ. ಏನಾದ್ರು ಬ್ಯಾಲೆನ್ಸ್ ವರ್ಕ್ ಇತ್ತು ಅಂದ್ರೆ 2 days ಅಲ್ಲಿ ಫಿನಿಶ್ ಮಾಡಿ ನಿನ್ ಸ್ಯಾಲರಿ ತಗೊಂಡೋಗು. ನೌ ಯು ಕ್ಯಾನ್ ಗೋ. ಸರ್, ಪ್ರಿಯ ವೀಕ್ಷಕರೇ, ಈ ದಿನದ ದುರಂತ ಕಥಾನಕದ ಕಥಾನಾಯಕಿ ಅನು. ಅನು ಏನ್ ಮಾಡಿದ್ಲು? ಬೇಡ ಬೇಡ ಅಂದ್ರು ಕೇಳದಲೇ ಹೋದ್ಲು. ಕೊಳೆತು ಹೋದ ಹಣ್ಣಾಗಿ ಕೆಳಗಡೆ ಬಿದ್ಲು. ಸಿಕ್ಕವ್ರ ಕಾಲಿಗೆ ಸಿಕ್ಕಿ ಅಪ್ಪಚ್ಚಿ ಆದ್ಲು. ಮುಂದೇನಾಯ್ತು ಅನ್ನೋದನ್ನ ಕಮರ್ಷಿಯಲ್ ಬ್ರೇಕ್ ನಂತರ ವೀಕ್ಷಿಸಿ. ನಿನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಅವತ್ತೇ ಗೊತ್ತಿತ್ತು. ಅವತ್ತೇ ನೀನ್ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಇವತ್ತು ನಿನ್ ಲೈಫ್ ಟೈಟಾನಿಕ್ ಹಡಗ್ತರ ಮುಳುಗ್ತಾನೆ ಇರ್ಲಿಲ್ಲ. ಪಾಪ. TV9 ಜರ್ನಲಿಸ್ಟ್ಗೆ ಈಗ ಉಳಿದಿರೋದು 48 hours ಮಾತ್ರ. ಪ್ರಿಯ ವೀಕ್ಷಕರೇ, ನಿಮಗೆ ಗೊತ್ತೇ ಇದೆ 48 ಗಂಟೆಗಳಲ್ಲಿ ಏನಾಗುತ್ತೆ ಅನ್ನೋದು. ಹೋಗೋ, ಹಬ್ಬ ಮಾಡೋ. ತಲೆ ಮೇಲೆ ಸಿಡ್ಲೆರ್ಗೋದಿಕ್ಕೆ 1 ಸೆಕೆಂಡ್ ಸಾಕು. ಆದ್ರೆ ನನ್ಗೆ 48 ಗಂಟೆ ಟೈಮ್ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ಏನ್ ಹೇಳೋದವಳು? ನಿನ್ಗೇನಾದ್ರು ಅರ್ಥ ಆಯ್ತಾ? ಏನು ಅರ್ಥ ಆಗ್ಲಿಲ್ಲ ಬಿಡ್ರಿ. ಅದು ತಲೆ ಮೇಲೆ ಏನೋ ಬೀಳ್ತೈತೆ ಅನ್ನಲ್ಲ, ಅದು ಅರ್ಥ ಆಗ್ಬಿಡ್ರಿ. ಅದಕ್ಕೆ ಒಂದು ಸೇಫ್ಟಿಗೆ ಒಂದು ಹೆಲ್ಮೆಟ್ ತಂದು ಕೊಡ್ಲೇನ್ರಿ? ಸುಗುಣ, ಅನು, ಆರ್ ಯು ಓಕೆ? ಐ ಆಮ್ ಫೈನ್. ಐ ಜಸ್ಟ್ ನೀಡ್ ಯುವರ್ ಹೆಲ್ಪ್. ಎನಿಥಿಂಗ್ ಅನು, ಹೇಳು, ಏನ್ ಮಾಡ್ಬೇಕು? ಆ ಮಂಜನ್ ಕೇಸಿನ ಫೈಲಲ್ಲಿ ಇದೆ. ನನ್ನ ಹತ್ರನೇ ಇದೆ, ಕೊಡ್ತೀನಿ ತಾಳು. ಹಿಯರ್ ಇಟ್ ಈಸ್. ಏನು, ನೀನ್ ಕೂಡ ನನ್ನ ಹುಚ್ಚಿ ಅಂತ ನೋಡ್ತಾ ಇದ್ಯಾ? ಕೂಲ್. ನೋ 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 ಅನು, ಸಿಟ್. ಹೇಳು. ಐ ಹ್ಯಾವ್ ಟು ಫೈಂಡ್ ಔಟ್ ದಟ್ ಬಾಸ್ಟರ್ಡ್. ಅವನ ಮೋಟಿವ್ ಏನಿರ್ಬೋದು? ಅವ್ನು ಯಾಕೆ ಈ ತರ ಮರ್ಡರ್ಸ್ ಮಾಡ್ತಾ ಇದ್ದಾನೆ? ಆ ಬಾಡಿ ಪಾರ್ಟ್ಸ್ ತಗೊಂಡು ಅವ್ನು ಏನ್ ಮಾಡ್ತಾ ಇದ್ದಾನೆ? ಅವನದ್ ಏನ್ ಮಾಡ್ತಿದ್ದಾನೋ ನನಗ್ ಗೊತ್ತಿಲ್ಲ.
ಆದ್ರೆ ಮೊನ್ನೆ ಆ ಪ್ರಭಾವತಿ ಗಂಡ ಸಿಕ್ಕಿದ್ದ. ಅವನ್ ಹೆಂಡತಿ ಕಿಡ್ನಿ ಫೇಲ್ಯೂರ್ ಆಗಿ ಒಂದ್ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಆದ್ರೆ ಈ ಮಂಜ ಅವಳನ್ನ ಕೊಲೆ ಮಾಡಿ ಆ ಕಿಡ್ನಿ ತಗೊಂಡೋಗಿದ್ದಾನೆ. ಪಾಪ ಅವನ ಹತ್ರ ಇದ್ದಿದ್ ಒಂದೇ ಒಂದ್ ಕೋಳಿ ಫಾರಂನು ಆಪರೇಷನ್ಗೋಸ್ಕರ ಮಾರ್ಬಿಟ್ಟಿದ್ದಾನೆ. ಈಗ ಇತ್ತ ಹೆಂಡತಿನೂ ಇಲ್ಲ, ಅತ್ತ ವ್ಯವಹಾರನೂ ಇಲ್ಲ. ಒಟ್ಟಾರೆ ಅವನ ಸ್ಥಿತಿ ಈಗ ಅಧೋಗತಿ. ಏನು ಅವಳು ಜೋಡಿಸಿದ ಕಿಡ್ನಿ ಬೇರೆ ಅವಳ್ತಾ? ನಿಮ್ ಹೆಂಡತಿಗೆ ಕಿಡ್ನಿ ಆಪರೇಷನ್ ಆಗಿತ್ತಾ? ಹೌದಮ್ಮ, ಕಿಡ್ನಿ ಏನೋ ಫ್ರೀ ಆಗಿ ಸಿಕ್ತು, ಆದ್ರೆ ಹಾಸ್ಪಿಟಲ್ ಖರ್ಚು ಜಾಸ್ತಿ ಆಯ್ತು. ನಾನ್ ಕೋಳಿ ಫಾರಂ ಬರ್ಕೊಡೋವರೆಗೂ ಹಾಸ್ಪಿಟಲ್ನವರು ನನ್ನ ಹೆಂಡತಿಗೆ ಆಪರೇಷನ್ ಮಾಡ್ಲಿಲ್ಲಮ್ಮ. ಕೋಳಿ ಫಾರ್ಮ್ ಬರೆಸ್ಕೊಂಡು ಆಪರೇಷನ್ ಮಾಡಿದ್ರ? ಶಾಕಿಂಗ್. ಯಾವ ಹಾಸ್ಪಿಟಲ್ ಅದು? ಇಂಡಿಯನ್ ಹಾಸ್ಪಿಟಲ್ ಅಮ್ಮ. ಇಂಡಿಯನ್ ಹಾಸ್ಪಿಟಲ್? ಹಾಸ್ಪಿಟಲ್ ನಡೆಯೋ ಸ್ಕ್ಯಾಮ್ ಅಲ್ಲಿ ಇದು ಒಂದು ಸ್ಕ್ಯಾಮಾ? ಮತ್ತಿನ್ನೇನು, ಅಲ್ಲಿ ಮನುಷ್ಯರಿಗೆ ಆಪರೇಷನ್ ಮಾಡಿ ಕಣ್ ಕೊಡೋದು, ಆ ಆಪರೇಷನ್ಗಾಗಿ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ಳೋದು, ಆಮೇಲೆ ಅವ್ರನ್ನ ಸಾಯಿಸಿ ಆ ಕಣ್ಣನ್ನ ಬೇರೆಯವ್ರಿಗೆ ಮಾರ್ಕೊಳ್ಳೋದು, ಇದೆಲ್ಲ ಸ್ಕ್ಯಾಮ್ ಅಲ್ಲದೆ ಇನ್ನೇನು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಮೇಡಮ್, ಆದ್ರೆ ಈ ಇಂಡಿಯನ್ ಹಾಸ್ಪಿಟಲ್ ಬಂಡವಾಳ ಬಯಲ್ ಮಾಡಿ ಮೇಡಮ್. ಇಂಡಿಯನ್ ಹಾಸ್ಪಿಟಲ್? ಹೌದು, ನನ್ನ ಹೆಂಡತಿ ಕಣ್ಣಿನ ಆಪರೇಷನ್ ಮಾಡಿಸಿದ್ದು ಇಂಡಿಯನ್ ಹಾಸ್ಪಿಟಲ್ ಅಲ್ಲಿ. ಐ ಮನು ಫ್ರಮ್ TV9. ಹೇಳಿ, ನಿಮ್ ಮಗಳ ಕಿಡ್ನಿ ಆಪರೇಷನ್ ಇಂಡಿಯನ್ ಹಾಸ್ಪಿಟಲ್ ಅಲ್ಲೇ ಮಾಡಿಸಿದ್ರಾ? ಹೌದಮ್ಮ, ಇಂಡಿಯನ್ ಹಾಸ್ಪಿಟಲ್ ಅಮ್ಮ. ಇಂಡಿಯನ್ ಇಂಡಿಯನ್ ಹಾಸ್ಪಿಟಲ್ ಬಂಡವಾಳ ಬಯಲ್ ಮಾಡಿ ಇಂಡಿಯನ್ ಹಾಸ್ಪಿಟಲ್ ಅಮ್ಮ. ನನಗೆಲ್ಲ ಆನ್ಸರ್ಸ್ ಇಲ್ಲೇ ಸಿಗ್ಬೇಕು. ಗುಲಾಬಿ ಮಂಜ ಕೊಂದಿರೋ 5 ಜನರಲ್ಲಿ 4 ಜನ ಈ ಹಾಸ್ಪಿಟಲ್ ಪೇಷಂಟ್ಸ್. ಬ್ಲಡಿ ಕೋಇನ್ಸಿಡೆನ್ಸ್. ಅವ್ನು ಕೂಡ ಇಲ್ಲೇ ಕೆಲಸ ಮಾಡ್ತಿದ್ದ. ಅದಕ್ಕೇನೀಗ? ಸತ್ತಿರೋ ಪೇಷಂಟ್ಸ್ ರೆಕಾರ್ಡ್ಸ್ ಬೇಕು. ಕೊಡಕ್ಕಾಗಲ್ಲ. ಈಗ ಹೇಳು. ಓ, ಟಿವಿ ಅವರಾ? ಕ್ಯಾಮ್ರಾ ನೋಡಿದ ತಕ್ಷಣ ಹೆದರ್ಕೊಳ್ತೀನಿ ಅಂತ ತಿಳ್ಕೊಂಡ್ರಾ? ನೋಡಮ್ಮ, ಈ ಹಾಸ್ಪಿಟಲ್ ಯಾರ್ದು ಅಂತ ತಿಳ್ಕೊಂಡಿದ್ಯಾ? ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಸಂಬಂಧಿಕರದು. ಬಂದ ದಾರಿಗೆ ಪ್ರಯೋಜನ ಇಲ್ಲ ಅಂತ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ನ ಕರ್ಬೇಕಾಗತ್ತೆ. ಏನ್ ಹೆದರ್ಸ್ತಿದ್ಯಾ? ಸೆಕ್ಯೂರಿಟಿ ಕರ್ಸು. ಸೆಕ್ಯೂರಿಟಿ. ಇದರಲ್ಲಿ ತುಂಬಾ ಇನ್ಫಾರ್ಮೇಶನ್ಸ್ ಇದೆ. ನಿಮಗೇನು ಬೇಕು? ಪೇಷಂಟ್ ರೆಕಾರ್ಡ್ಸ್. ಅವ್ರ ಹೆಸರು ಗೊತ್ತಾ? ಹಾ, ತುಳಸಿ ರಾಮ್ ಪ್ರಕಾಶ್. ಓಕೆ, ತುಳಸಿ ರಾಮ್ ಪ್ರಕಾಶ್. ಪ್ರಭಾವತಿ, ಜೋಸೆಫ್, ಕಲ್ಯಾಣ್ ಕುಮಾರ್, ಲತಾ ಆರ್. ಇವರೆಲ್ಲರಿಗೂ ಯಾರು ಆರ್ಗನ್ ಡೊನೇಟ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಐ ವಾಂಟ್ ಆಲ್ ಇನ್ಫಾರ್ಮೇಶನ್. ಇಟ್ಸ್ ವೆರಿ ಫನಿ. ಇವರೆಲ್ಲರಿಗೂ ಆರ್ಗನ್ಸ್ ಡೊನೇಟ್ ಮಾಡಿರೋದು ಒಬ್ರೆ. ವಾಟ್? ಎಸ್, ನೀನ್ ಹೇಳಿದ ಈ 5 ಜನರಿಗೆ ಒಬ್ಬ ವ್ಯಕ್ತಿಯ ಆರ್ಗನ್ಸ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಸೇಮ್ ಡೋನರ್? ಅವ್ರು ಯಾರು? ಇಲ್ಲಿ ರಾಜಾರಾಮ್ ಅಂತಿದ್ರಲ್ಲ? ಹ್ಞೂ ಇದ್ರಮ್ಮ, ಆದ್ರೆ ಅವ್ರು ಈಗಿಲ್ಲ, ಕಾರ್ಯ ಮಾಡ್ಕೊಂಡು ಹೊರಟೋದ್ರು. ಎಲ್ಲಿ ಹೋದ್ರು? ಗೊತ್ತಿಲ್ಲಮ್ಮ. ಮೇಡಮ್, ಇಲ್ಲಿ ರಾಜಾರಾಮ್ ಅಂತಿದ್ರಲ್ಲ? ಗೊತ್ತಮ್ಮ. ಎಲ್ಲಿ ಹೋದ್ರೀಗ? ಅದ್ ನನಗೆ ಗೊತ್ತಿಲ್ಲ. ಅನೋರೆ, ನೀವಿಲ್ಲಿ? ಸಣ್ಣ ಕೆಲ್ಸ ಇತ್ತು. ನನ್ನ ಹೆಸರು ಕಲ್ಪನಾ ಅಂತ. ನೈಸ್ ಟು ಮೀಟ್ ಯು. ನಿಮ್ ಪಕ್ಕದ ಮನೇಲಿ ರಾಜಾರಾಮ್ ಅಂತಿದ್ರಲ್ಲ, ಅವ್ರ ಮಗಳು ಜ್ಯೋತಿ ಅಂತ. ಏನೇ ಅದ್ ಮಾತು? ಯಾರು ಇವ್ರು? ಅಮ್ಮ, ಇವ್ರು ಅನು ಅಂತ. ಏನ್ ಬೇಕಂತೆ? ಅದು ಜ್ಯೋತಿ ಬಗ್ಗೆ ವಿಚಾರ್ಸಕ್ ಬಂದಿದ್ದಾರೆ. ನೋಡಮ್ಮ, ನಮ್ಗೆ ಅವ್ರ ಬಗ್ಗೆ ಯಾವ ತಿಳುವಳಿಕೆನೂ ಇಲ್ಲ, ನಮ್ಗೇನು ಗೊತ್ತಿಲ್ಲ. ಏಯ್ ಅಮ್ಮ, ನಡಿಯೇ. ಆಂಟಿ, ಅದು ಏನು ಬೇಕಾಗಿಲ್ಲ, ನಡಿಯೇ. ಊರ್ ಹೊರಗಡೆ ಇರೋ ಅಡಿಕೆ ತೋಟದತ್ರ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಈ ಊರಲ್ಲಿ ರಾಜಾರಾಮ್ ಬಗ್ಗೆ ಆಗ್ಲಿ, ಜ್ಯೋತಿ ಬಗ್ಗೆ ಆಗ್ಲಿ ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಡೋದಿಲ್ಲ. ಜ್ಯೋತಿ ನಿಮಗ್ ಗೊತ್ತಾ? ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ಐ ಮಿಸ್ ಹರ್ ಸೋ ಮಚ್. ಜ್ಯೋತಿ ಹೇಗ್ ಸತ್ಲು? ನಾನು ಜ್ಯೋತಿ LKG ಇಂದ PUC ವರ್ಗೂ ಒಂದೇ ಸ್ಕೂಲಲ್ಲಿ ಓದಿದ್ವಿ. ನಮ್ಮಿಬ್ರಿಗೂ ಒಂದೇ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಕೂಡ ಸಿಕ್ತು. ಈ ಕಲ್ಪನಾ, ನೀನಿಲ್ದೆ ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ? ನಾವಿಬ್ರು ಒಂದೇ ಸೆಕ್ಷನ್ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೌದು ಕಣೆ. ಓಕೆ, ಹಾಗಾದ್ರೆ ಲಂಚ್ ಬ್ರೇಕಲ್ಲಿ ಸಿಗೋಣ. ಬಾಯ್ ಬಾಯ್. ಕಾಲೇಜಿಗೆ ಬಂದ್ ಮೊದಲನೇ ದಿನಾನೇ
ಅನಾಟಮಿ ಪ್ರೊಫೆಸರ್ ಮಹೇಶ್ ಕಣಿಗ್ ಬಿದ್ಲು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಬಾಡಿನ ಡಿಸೆಕ್ಟ್ ಮಾಡಿ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತಲೂ ಮೊದಲು ಒಂದು ವಿಷಯನ ತಿಳ್ಕೋಬೇಕಾಗಿದೆ. ಆ ಬಾಡಿನ ಫರ್ದರ್ ಎಕ್ಸ್ಪೆರಿಮೆಂಟ್ಗಾಗಿ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಬಾಡಿನ ಸಾರಿ ಐ ವಿಲ್ ಕಂಟಿನ್ಯೂ ಟುಮಾರೋ. ಓಕೆ, ನಿಂದೆ ಕ್ಲಾಸಲ್ಲಿ ಬಿಡಿಸ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ಗುಲಾಬಿ ಹೂ ಅಂದ್ರೆ ನಿನ್ಗೆ ಅಷ್ಟಿಷ್ಟನಾ? ಹೌದು ಸರ್. ಓಕೆ ಓಕೆ. ಹೌದು, ನೀನು ನೋಡ್ತಾ ಇದ್ರೆ ನಾವಿಬ್ರು ಎಲ್ಲೋ ಭೇಟಿಯಾಗಿದ್ದೀವಿ, ಚೆನ್ನಾಗಿ ಪರಿಚಯ ಇದೆ ಅಂತ ಅನಿಸ್ತಾ ಇದೆ. ನನ್ನ ನೋಡ್ತಾ ಇದ್ರೆ ನಿನ್ಗೂ ಹಾಗೆ ಅನ್ಸುತ್ತಾ? ಇಲ್ಲ ಸರ್. ನೀನ್ ಬರ್ತೀಯ, ಬಂದೇ ಬರ್ತೀಯ. ಸರ್, ನಾವಿಬ್ರು ಸೇರ್ತೀವಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ತೀಯ. ನನ್ನ ಒಲವಿನ ಜ್ಯೋತಿಗೆ ಈ ಪ್ರೀತಿಯ ಉಡುಗೊರೆ. ಹಂಗೇನು ಹುಚ್ಚಿಡ್ದಿದ್ಯಾ? ಇಷ್ಟೊಂದು ಗುಲಾಬಿ ಕಳಿಸಿದ್ದಾನೆ. ಇನ್ಯಾವತ್ತೂ ಈ ಗುಲಾಬಿನೇ ಮುಡ್ಕೋಬಾರ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಸಾಕ್ಷಾತ್ಕಾರ. ಈ ಸಿನಿಮಾನ ನಾನು 20 ಸಲ ನೋಡಿದ್ದೀನಿ. ಯಾಕೆ ಗೊತ್ತಾ? ಜಸ್ಟ್ ಕ್ಲೈಮ್ಯಾಕ್ಸ್ಗೋಸ್ಕರ. ನೀನು ನೋಡಿದ್ಯಾ? ತುಂಬಾ ಸಲ ನೋಡಿದ್ದೀನಿ ಸರ್. ರಾಜ್ಕುಮಾರ್ಗೋಸ್ಕರನಾ? ಆ ಹಾಡುಗೋಸ್ಕರ. ಆ ಹಾಡು ಅಂದ್ರೆ ನಿನ್ಗೆ ಅಷ್ಟಿಷ್ಟನಾ? ಮತ್ತೆ ಗುಲಾಬಿ ಹೂ ಕಳಿಸಿದೆ, ಬಂತಾ? ಥ್ಯಾಂಕ್ಸ್ ಹೇಳಿಲ್ಲ? ಥ್ಯಾಂಕ್ ಯು. ಜ್ಯೋತಿ, ನಿನ್ ತಲೆಯಲ್ಲಿ ಗುಲಾಬಿ ಹೂವೇ ಇಲ್ಲ? ಸ್ವಲ್ಪ ತಲೆನೋವು ಅದಕ್ಕೆ. ಪ್ರೊಫೆಸರ್ ಪ್ರತಿದಿನ ಗುಲಾಬಿ ಹೂ ಕಳಿಸ್ತಾ ನನಗ್ ಟಾರ್ಚರ್ ಮಾಡ್ತಿದ್ದಾನೆ ಅನ್ನೋ ವಿಷಯ ಹೇಳಿ ಜ್ಯೋತಿ ತುಂಬಾನೇ ಹತ್ಲು. ನೀನ್ ಬಾಯ್ ಮುಚ್ಚು. ಹೀಗೆ ಇದ್ರೆ ಸರಿ ಹೋಗಲ್ಲ. ನಡಿ, ಮೊದ್ಲು ಪ್ರಿನ್ಸಿಪಲ್ಗೆ ಹೋಗಿ ರಿಪೋರ್ಟ್ ಮಾಡೋಣ. ಬೇಡ, ಬಿಟ್ಬಿಡೆ. ಆಮೇಲೆ ದೊಡ್ಡ ಇಶ್ಯೂ ಆಗುತ್ತೆ. ನೋಡು, ನೀನ್ ಸುಮ್ನೆ ಇದ್ದಷ್ಟು ಅವನಿನ್ನೂ ಜಾಸ್ತಿ ಮಾಡ್ತಾನೆ. ಇಲ್ಲ ಕಲ್ಪನಾ, ಈ ವಿಷಯ ನಮ್ಮನೆಯವ್ರ ಕಿವಿಗೆ ಬಿದ್ರೆ ಕಾಲೇಜ್ ಬಿಡಿಸ್ಬಿಡ್ತಾರೆ. ಆಮೇಲೆ ನನ್ನ ಸ್ಟಡೀಸ್ ಹಾಳಾಗುತ್ತೆ. ಏ ಜ್ಯೋತಿ, ರಾತ್ರಿ ಪೂರ್ತಿ ನಿದ್ದೆ ಬರಲಿಲ್ಲ ಗೊತ್ತಾ? ನಮ್ಮಿಬ್ಬರದೇ ಯೋಚನೆ. ಎಲ್ಲಿ ಸೇರಿದ್ವಿ, ಎಲ್ಲೋ ಸೇರಿದ್ವಿ ಅಂತ ಮಧ್ಯರಾತ್ರಿ 1 ಗಂಟೆಗೆ 10 ನಿಮಿಷ ಇರುವ ಹೊಡಿತು. ನಮ್ಮಿಬ್ಬರ ಪರಿಚಯ ಈ ಜನ್ಮದಲ್ಲ, ಹೋದ್ ಜನ್ಮದ್ದು, ಹಿಂದಿನ ಜನ್ಮದ್ದು, ಜನ್ಮಾಂತರದ್ದು ಅಂತ. ಯಾಕೆ ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಏಯ್, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ರು, ಯಾರನ್ನು ಪ್ರೀತಿಸ್ದೆ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂದ್ರೆ ಸುಮ್ನೆನಾ? ಅದಕ್ಕೊಂದು ಕಾರಣ ಇರ್ಲೇಬೇಕಲ್ವಾ? ಅದೇ ಈ ಕಾರಣ. ನೀನೇನ್ ಸುಮ್ನೆನಾ? ಯಾರನ್ನು ಪ್ರೀತಿಸ್ದೆ ವೇಟ್ ಮಾಡ್ತಾ ಇದೀಯ ಅಂದ್ರೆ ಏನಾಗ್ ನೋಡ್ತಾ ಇದೀಯಾ? ಯಾರನ್ನಾರು ಪ್ರೀತಿಸಿದ್ದ? ಸಾಕ್ಷಾತ್ಕಾರ ನೋಡಿ ಅಣ್ಣವ್ರನ್ನೆಲ್ಲ ತಾನೆ? ಏನ್ ಟೆನ್ಷನ್ ಅಲ್ಲಿದೀಯಾ? ತಲೆನೋವು ಕಮ್ಮಿ ಆಗ್ಲಿಲ್ವಾ? ಇನ್ನೂ ಜಾಸ್ತಿ ಆಯ್ತು. ಸಮಥಿಂಗ್ ರಾಂಗ್. ಇರು, ಚೆಕ್ ಮಾಡ್ತೀನಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಯಾರ ಬಗ್ಗೆ ಮಾತಾಡ್ತಿದ್ದೀರೋ ಅನ್ನೋ ಗಮನ ಇದೆ ನಿಮ್ಗೆ? ನೋಡಮ್ಮ, ಈ ಕಾಲೇಜಿನ ಬೆಸ್ಟ್ ಪ್ರೊಫೆಸರ್ಗಳಲ್ಲಿ ಮಹೇಶ್ ಕೂಡ ಒಬ್ಬ. ಇಲ್ಲಿವರೆಗಿನ ಆತನ ಕೆರಿಯರ್ನಲ್ಲಿ ಒಂದು ಕೂಡ ರಿಮಾರ್ಕ್ ಇಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ?
ಆ ವಿಷಯ ಆಮೇಲೆ. ಮೊದಲು ಈ ತರ ಮೈ ಕೈ ಕಾಣೋ ಹಾಗೆ ಡ್ರೆಸ್ ಹಾಕೋಬೇಡಿ. ಅದನ್ನ ಬಿಡಿ, ಆಗ ನಿಮ್ಮನ್ನ ಯಾರು ನೋಡೋದಿಲ್ಲ. ಹಾ, ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಈ ಕಾಲೇಜ್ಗೆ ತನ್ನದೇ ಆದ ರೆಪ್ಯುಟೇಷನ್ ಇದೆ. ಅದನ್ನ ಹಾಳು ಮಾಡಬೇಡಿ. ಹೋಗಿ. ಒಂದಿನ ಇಂಡಿಯನ್ ಹಾಸ್ಪಿಟಲ್ನವರು ನಮ್ಮ ಕಾಲೇಜಲ್ಲಿ ಆರ್ಗನ್ಸ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ನಾವು ಸತ್ತ ನಂತರ ನಮ್ಮ ದೇಹದಲ್ಲಿರೋ ಅಂಗಗಳು ಸಾವಿನ ದೌಡೆಯಲ್ಲಿರೋ ಮತ್ತೊಬ್ಬರಿಗೆ ಹೇಗೆ ಉಪಯೋಗ ಆಗತ್ತೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಜ್ಯೋತಿಗೆ ಆ ವಿಷಯ ತುಂಬಾ ಇಷ್ಟ ಆಯ್ತು. ತನ್ನ ದೇಹದಲ್ಲಿರೋ ಎಲ್ಲ ಅಂಗಗಳನ್ನೂ ಅವಳು ಡೊನೇಟ್ ಮಾಡಕ್ ಇಷ್ಟಪಟ್ಲು. ಜ್ಯೋತಿ, ಹುಚ್ಚಿಡ್ತೀಯ ನಿನ್ಗೆ? ಬುದ್ಧಿ ಇದೆಯಾ ನಿನ್ಗೆ? ಬುದ್ಧಿ ಇದೆಯಾ ನಿನ್ಗೆ? ಕಣ್ದಾನ ಮಾಡಿದ್ಯಲ್ಲ ನೀನು? ಕಣ್ದಾನ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಮುಂದಿನ ಜನ್ಮದಲ್ಲಿ ಕುರುಡಿ ಆಗ್ಬಿಡ್ತೀಯಾ. ಹೃದಯ ದಾನ ಮಾಡಿದ್ಯಾ? ಅಯ್ಯೋ, ಹೃದಯನಲ್ಲಿ ಹೇಗೆ ಪ್ರೀತಿಸ್ತೀಯಾ? ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿ ನೀನು ನನ್ನನ್ನ ಪ್ರೀತಿಸ್ತಿಲ್ಲ ಅಂದ್ರೆ ನೀನ್ ಮಾಡ್ಲಿ, ನನ್ನ ಪರಿಸ್ಥಿತಿ ಏನಾಗ್ಬೇಡ ಹೇಳು. ಭಾವಸ್ಥಿರಾನಿ ಜನನಾಂತರ ಸೌರುದಾನಿ ಅಂತ ಕಾಳಿದಾಸ ಹೇಳಿದ್ದಾರೆ ನೋಡು. ನಮ್ದು ಜನ್ಮ ಜನ್ಮಗಳ ಅನುಬಂಧ ಕಣೆ. ನಾವೇ ಅನ್ಕೊಂಡ್ರು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ದೇಹದ ಹಿಂಚಿನ ಮೇಲೂ ನನಗೆ ಅಧಿಕಾರ ಇದೆ. ಮೊದಲು ಅದನ್ನ ತಿಳ್ಕೊ. ಹೋಗಿ ನಿನ್ನ ಹೆಸರನ್ನ ವಾಪಸ್ ತಗೋ. ಹೋಗು ಹೋಗು. ರಿಲ್ಯಾಕ್ಸ್. ಭಯ ಪಡ್ಬೇಡ, ನಾನು ನಿನ್ಗೇನು ಮಾಡಲ್ಲ. ಭಯ ಪಡ್ಬೇಡ. ನೋಡು, ನಮ್ಮಿಬ್ಬರದ್ದು ಮದುವೆ ಆಗೋವರೆಗೂ ನಾನು ನಿನ್ಗೇನು ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಜೊತೆ ಇವತ್ತು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ತಾಯಿ ಏನ್ ಹೇಳಿದ್ಲು ಗೊತ್ತಾ? ಹುಚ್ಚಪ್ಪ, ವರ್ಷಕ್ಕೊಂದೇ ಸಲ ಅಕ್ಷಯ ತೃತೀಯ ಬರೋದು. ನೀನವತ್ತು ಜ್ಯೋತಿನ ಮದುವೆ ಆದ್ರೆ ನೀವಿಬ್ರು ಜನ್ಮ ಜನ್ಮಾಂತರಕ್ಕೂ ಗಂಡೆ ಹೆಂಡ್ತಿರಾಗೆ ಉಳಿತೀರಾ ಅಂತ ಹೇಳಿದ್ಲು. ಅದಕ್ಕೆ ನಾನೇನ್ ಮಾಡಿದೀನಿ ಗೊತ್ತಾ? ನಿನ್ಗೆ ತಾಳಿ, ರೇಷ್ಮೆ ಸೀರೆ, ನನಗ್ ಪಂಚೆ. ಅಯ್ಯೋ, ನಾಚಿಕೆ ಆಗತ್ತಪ್ಪ. ಹನಿಮೂನು ಟಿಕೆಟ್ ಬುಕ್ ಮಾಡಿಸಿದೀನಿ, ಗೊತ್ತಾ ನಿಂಗೆ? ಆದ್ಮೇಲೆ ಜ್ಯೋತಿ ತುಂಬಾನೇ ಡಿಸ್ಟರ್ಬ್ ಆದ್ಲು. ಪ್ರಿನ್ಸಿಪಲ್ ಅವಳನ್ನ 2 ದಿನ ಮನೆ ಕಳ್ಸ್ಕೊಟ್ರು. ಅಪ್ಪ, ಇದೇನಮ್ಮ ಸಡನ್ ಶಾಕು? ಕಲ್ಪನಾ ಬೇರೆ ಬಂದಿದ್ದಾಳೆ. ಚೆನ್ನಾಗಿದ್ದೀನಮ್ಮ? ನಾನ್ ಚೆನ್ನಾಗಿದ್ದೀನಿ ಅಂಕಲ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಸರಿ ಅಂಕಲ್, ನಾನ್ ಬರ್ತೀನಿ. ಬಾಯ್ ಜ್ಯೋತಿ. ಬಾಯ್. ಜಾನ್ಕಿ, ಏನಮ್ಮ ನೀನು ಬರ್ತೀನಿ ಅಂತ ಫೋನ್ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಬರ್ತಿರ್ಲಿಲ್ವಾ ನಾನು? ಸಸ್ಪೆನ್ಸ್. ಜ್ಯೋತಿ, ಏನ್ ಸಸ್ಪೆನ್ಸ್? ಏನೇ ಇದು? ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಸ್ಟಡಿ ಹಾಲಿಡೇ ಸ್ಟಾರ್ಟ್ ಆಗಿದೆ, ನೀನ್ ನೋಡ್ಬೇಕು ಅನಿಸ್ತು ಬಂದ್ಬಿಟ್ಟೆ. ಅಮ್ಮನ್ ಮಾತ್ರನಾ? ನನ್ ನೋಡ್ಬೇಕು ಅಂತ ಅನ್ಸಿಲ್ವಾ? ಅಯ್ಯೋ, ನಿಮ್ಮನ್ನು ಕೂಡ. ತಿಂಡಿ ಇಲ್ಲಿಗೆ ತರ. ಇಲ್ಲಿ ಬೇಡ, ಬಡಸು ನಡಿ. ಹೋಗ್ ಕೈ ಕಾಲ್ ಮುಖ ತೊಳ್ಕೊಂಡ್ ಬಂದ್ಬಿಡು. ಬಾಮ್ಮ. ಹಾಗೆ ತುಪ್ಪ ಬಿಸಿಗಿಡು. ಹಾ, ಮಾಡ್ತೀನಿ. ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ. ಜ್ಯೋತಿ, ಏನ್ ಜ್ಯೋತಿ? ಯಾಕೆ ಜ್ಯೋತಿ ಈಗ ಮಾಡ್ಬಿಟ್ಟೆ? ನೋಡ್ದೆ
ನಾನು ಹೇಗಿರಕ್ಕಾಗುತ್ತೆ ಜ್ಯೋತಿ? ಜ್ಯೋತಿ ಜ್ಯೋತಿ ಓಡ್ಬೇಡ, ಜ್ಯೋತಿ ಪ್ಲೀಸ್ ನಿನ್ನ ಹತ್ರ ಮಾತಾಡ್ಬೇಕು. ನನ್ಗೆ ಒಂದೇ ಚಾನ್ಸ್ ಕೊಡು ಜ್ಯೋತಿ, ಪ್ಲೀಸ್ ಪ್ಲೀಸ್ ಜ್ಯೋತಿ. ನನ್ನ ಮಾತು ಕೇಳು, ಅರ್ಥ ಮಾಡ್ಕೊ ಜ್ಯೋತಿ. ನಿನ್ನ ಅಮ್ಮ ಅಂದ್ರೆ ನನ್ನ ಅರ್ಥ ಮಾಡ್ಕೋ ಜ್ಯೋತಿ. ನನ್ನ ಮನೆ ಹತ್ರ ನಾನು ಮಾತಾಡ್ತೀನಿ. ಹಿಡ್ಕೊಳ್ರಪ್ಪ, ಹಿಡ್ಕೊಳ್ರಿ ಅವನ್ನ. ಹಿಡ್ಕೊಳ್ಳಿ, ಬಿಡ್ಬೇಡಿ ಅವನ್ನ, ಬಿಡ್ಬೇಡಿ. ಇವತ್ತು ಅಕ್ಷಯ ತೃತೀಯ ಅಲ್ವಾ? ಸ್ವಲ್ಪ ಜೊತೆ ಇಷ್ಟಿನ ನಿನ್ನ ಅರ್ಥ ಮಾಡ್ಕೊಂಡಿದ್ದು. ಯಾರು ನೀನು? ಯಾಕೋ ಹೀಗ್ ಮಾಡ್ತಾ ಇದ್ಯಾ? ಬಿಚ್ಚ ಬಿಚ್ಚ ನಮ್ ಕೈಗಳನ್ನ. ಚಪ್ಪಿಲ್ ಹೊಡಿತೀಯಾ? ನೀನು ಇದೇ ಚಪ್ಪಿಲ್ಲ ನಿನ್ನ ಕೊಡ್ತಿದ್ದು. ನಾನು ಯಾರು ಗೊತ್ತಾ? ಪ್ರೊಫೆಸರ್, ಮೆಡಿಕಲ್ ಕಾಲೇಜ್ ಪ್ರೊಫೆಸರ್. ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ, ಮದುವೆನೂ ಆಗ್ಬೇಕು ಅಂತ ಇದ್ದೀನಿ. ಏನ್ ಕಡಿಮೆ ಆಗಿದೆ ನನ್ಗೆ? ಏನ್ ಕಡಿಮೆ ಆಗಿದೆ? ಹುಡುಕ್ತೀರ ನೀವ್ ಇಂಥ ಗಂಟೆನ? ಹುಡುಕ್ ತರಕಾಗತ್ತಾ? ತರಕಾಗತ್ತಾ? ನೋಡು, ನಿನ್ಗೆ ನನ್ನ ಮೇಲೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ನಿನ್ನ ಮದುವೆ ಆಗೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿನ್ಗಿಷ್ಟ ಇದೆಯಾ? ಜೊತೆ ಇವತ್ತು ಆಗ್ಲೇಬೇಕು ಜೊತೆ. ಹೇಳೋ ಜೊತೆ, ಹೇಳಲ್ಲ ನೀನು? ಓಕೆ, ಇವತ್ತು ಅಕ್ಷಯ ತೃತೀಯ. ಮದುವೆ ಆದ್ರೂ ಒಳ್ಳೇದೆ, ಇಬ್ರು ಜೊತೆ ಸತ್ರು ಒಳ್ಳೇದೆ. ಮುಂದಿನ ಜನ್ಮದಲ್ಲಾದ್ರೂ ಇಬ್ರು ಒಂದಾಗ್ತೀವಿ. ಒಬ್ಬರಿಗಾಗಿ ಇನ್ನೊಬ್ರು ಬದುಕ್ತೀವಿ. ಸಾರಿ ಜ್ಯೋತಿ. ಭಾವಸ್ಥಿರಾನಿ ಜನನಾಂತರ ಸೌರದಾನಿ, ಭಾವಸ್ಥಿರಾನಿ ಜನನಾಂತರ ಸೌರದಾನಿ, ಭಾವಸ್ಥಿರಾನಿ ಜನನಾಂತರ ಸೌರದಾನಿ. ಜ್ಯೋತಿ ಜ್ಯೋತಿ, ಬೇಗ ಸತ್ತೋಗ್ಬಿಡಮ್ಮ. ಜಾಸ್ತಿ ನೋವು ತಿನ್ಬೇಡ. ಅಯ್ಯೋ ಜ್ಯೋತಿ 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 ಜ್ಯೋತಿ. ಮುಂದಿನ ಜನ್ಮದಲ್ಲಿ ನಿನಗೆ ಒಳ್ಳೆ ಬುದ್ಧಿ ಕೊಟ್ಟು ನನ್ನನ್ನ ಪ್ರೀತಿಸುವಂತ ಮನಸ್ಸು ಕೊಡ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ನಾವಿಬ್ರು ಆಗ್ಲಾದ್ರೂ ಒಂದಾಗೋಣ. ನಮ್ಮಿಬ್ರು ಜೀವನ ನಮ್ಮ ಫೇವ್ರೇಟ್ ಸಿನಿಮಾ ಸಾಕ್ಷಾತ್ಕಾರ ತರ ಟ್ರಾಜಿಡಿ ಆಗೋಯ್ತು. ಸೇಮ್ ಟು ಸೇಮ್, ಸೇಮ್ ಟು ಸೇಮ್. ಆಮೇಲೆ ಜ್ಯೋತಿನ ನಾವೆಲ್ಲ ಬೆಂಗಳೂರಲ್ಲಿರೋ ಇಂಡಿಯನ್ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಡಾಕ್ಟ್ರೆ, ಐ ಆಮ್ ವೆರಿ ಸಾರಿ ರಾಜರಣ್ಣ. ಡಾಕ್ಟ್ರೆ, ನನ್ನ ಮಗಳಿಗೆ ಏನಾಗಿದೆ ಡಾಕ್ಟ್ರೆ? ನಾವೆಷ್ಟೇ ಪ್ರಯತ್ನ ಪಟ್ರು ಏನು ಪ್ರಯೋಜನ ಇಲ್ಲ. ಅವಳಿಗಾಗಿರೋ ಶಾಕ್ ಮತ್ತು ಟ್ರಾಮಾದಿಂದ ಅವಳ ಬ್ರೈನ್ ಡೆಡ್ ಆಗಿದೆ. ಅಂದ್ರೆ ಏನಾಗಿದೆ ಡಾಕ್ಟ್ರೆ? ಜ್ಯೋತಿ ಬದುಕಿದ್ದು ಸತ್ತ ಹಾಗೆ, ಅಂದ್ರೆ ಒಂದ್ ರೀತಿ ಜೀವಂತ ಶಿವ. ಡಾಕ್ಟ್ರೆ, ಏನಾದ್ರೂ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಡಿ ಡಾಕ್ಟ್ರೆ. ನನ್ನ ಮಗಳನ್ನ ಉಳಿಸ್ಕೊಡಿ ಡಾಕ್ಟ್ರೆ. ಏನಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟ್ರೆ. ನೋಡಿ, ಈ ಸಮಯದಲ್ಲಿ ಈ ಮಾತನ್ನ ಹೇಳ್ಬಾರ್ದು, ಆದ್ರೆ ಹೇಳ್ದೆ ವಿಧಿ ಇಲ್ಲ. ನಿಮ್ ಮಗಳು ಜ್ಯೋತಿ ಸತ್ತ ಮೇಲೆ ತನ್ನ ಅಂಗಾಂಗಳನ್ನ ಬೇರೆಯವ್ರಿಗೆ ದಾನ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ಲು. ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಗತ್ಯ ಇರೋ ಪೇಷಂಟ್ಸ್ಗೆ ಆರ್ಗನ್ಸ್ ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು. ಟೈಮ್ ಇಲ್ಲ, ಬೇಗ ಒಂದು ತೀರ್ಮಾನಕ್ಕೆ ಬಂದ್ಬಿಡಿ. ರಾಜಾರಾಮ್, ಡ್ರೆಸ್ಸಿಂಗ್ ಆಗ್ತಿದ್ದ ಹಾಗೆ ನೀವು ಬಾಡಿನ ತಗೊಂಡು ಹೋಗ್ಬೋದು. ರಾತ್ರಿ ಎಲ್ಲ ಈಸ್ಪೆಟ್ ಆಡಿ ಆಡಿ ನನ್ನ ಪ್ರಾಣ. ಲೋ ರಾಜು, ರಾಜು, ಇಲ್ಲಿದ್ದ ಬಾಡಿ ಏನಾಯ್ತು? ಲೋ ರಮೇಶ, ವೆಂಕಟೇಶ, ಇಲ್ಲಿ ಡ್ರೆಸ್ಸಿಂಗ್ ಆಗಿದ್ದ ಬಾಡಿ ಕಾಣಿಸ್ತಾ ಇಲ್ಲ. ಬಂದ್ರು ಬೇಗ ಬಂದ್ರು.
ಬಾಡಿ ಏನಾಯ್ತು? ಅನು ಬಾಡಿ ಏನಾಯ್ತು? ತಗೊಂಡ್ ಹೋಗಿರ್ತಾನೆ. ಮೈ ಗಾಡ್, ಅವನ ಹುಡುಗಿ ಬಾಡಿನ ತಗೊಂಡೋಗಿ ಆರ್ಗನ್ಸ್ನೆಲ್ಲ ಹುಡುಗಿಗೋಸ್ಕರ ಮತ್ತೆ ಕಲೆಕ್ಟ್ ಮಾಡ್ತಿದ್ದಾನೆ. ಹೋ ಶಿಟ್. ಇದೆಲ್ಲ ಗಿಫ್ಟ್ಸ್ ಅವನು ಆ ಹುಡುಗಿಗೆ ಪ್ರೆಸೆಂಟ್ ಮಾಡಿರೋದು. ಈ ಸಾಂಗ್ ನಾನು ಎಲ್ಲೋ ಕೇಳಿದೀನಿ. ಎಲ್ಲೋ ಕೇಳೋದೇನ್ ಬಂತು? ಇದು ಅಣ್ಣ ಅವ್ರದ್ದು ಸೂಪರ್ ಹಿಟ್ ಸಿನಿಮಾ ಸಾಕ್ಷಾತ್ಕಾರ ಸಾಂಗು. ಇಲ್ಲ 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 ಇಲ್ಲ, ಬೇರೆ ಎಲ್ಲೋ ಕೇಳಿದೀನಿ. ಸೊ ವಿ ಹ್ಯಾವ್ ಅ ಕಾಲರ್ ಆನ್ ಲೈನ್. ಹೇಳಿ, ಯಾವ ಹಾಡ್ ಬೇಕು ನಿಮ್ಗೆ? ಸಾಕ್ಷಾತ್ಕಾರ ಚಿತ್ರದಿಂದ ಒಲವೇ ಜೀವನ ಸಾಕ್ಷಾತ್ಕಾರ. ಯಾರಿಗೆ ಡೆಡಿಕೇಟ್ ಮಾಡ್ತಾ ಇರಾ ಈ ಹಾಡು? ನನ್ನ ಜ್ಯೋತಿಗೆ. ಯಾಕೆ ಈ ಹಾಡು ಡೆಡಿಕೇಟ್ ಮಾಡ್ತಾ ಇದ್ದೀರಾ? ನನ್ನ ಜ್ಯೋತಿಗೆ ಈ ಹಾಡು ಅಂದ್ರೆ ಇಷ್ಟ, ಜ್ಯೋತಿ ಅಂದ್ರೆ ನನ್ಗಿಷ್ಟ, ಅದಕ್ಕೆ. ಲವ್ಲಿ. ನಿಮ್ಮ ಹೆಸರು? ಹಲೋ ಹಲೋ. ಎಸ್, ಈ ಸಾಂಗ್ ನಾನು ಬಿಗ್ ಎಫ್ಎಂ ಅಲ್ಲಿ ಕೇಳಿದ್ದೆ. ಅಂದ್ರೆ ಅಂಕಲ್ ಕೊಲೆಯಾಗೋ ಸಮಯದಲ್ಲಿ ಒಬ್ಬ ಕಾಲರ್ ಜ್ಯೋತಿ ಅನ್ನೋ ಹುಡುಗಿಗೋಸ್ಕರ ಈ ಸಾಂಗ್ ಡೆಡಿಕೇಟ್ ಮಾಡಿದ್ದ. ಅಂದ್ರೆ ಮಂಜನ್ ಕೊಲೆಗೂ ಇದಕ್ಕೂ ಏನ್ ಸಂಬಂಧ? ಗೊತ್ತಿಲ್ಲ. ಕೊಲೆಗಾರ ಎಷ್ಟೇ ಬುದ್ಧಿವಂತ ಆದ್ರೂ ಒಂದ್ ಸಣ್ಣ ತಪ್ಪು ಮಾಡೇ ಮಾಡಿರ್ತಾನೆ. ಆ ತಪ್ಪಿಂದ ಅವ್ನ್ ಸಿಕ್ಕಾಕೋತಾನೆ. ಎನಿವೇಸ್, ನೀನ್ ಇಮಿಡಿಯೇಟ್ ಆಗಿ ಬಿಗ್ ಎಫ್ಎಂ ಹೋಗಿ ಆ ಸಾಂಗ್ ಗೋಸ್ಕರ ಯಾರ್ಯಾರು ಕಾಲ್ ಮಾಡಿದ್ರೋ ಆ ನಂಬರ್ಸ್ ತಗೊಂಬಾ. ನೀನೆಲ್ಲ ಹೋಗ್ತಿದ್ಯಾ? ಜ್ಯೋತಿ ಬಾಡಿ ಪಾರ್ಟ್ಸ್ ನ 7 ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. 5 ಜನನ ಅವ್ನ್ ಕೊಂದಿದ್ದಾನೆ. ಇನ್ನಿರೋ 2 ಸೇವ್ ಮಾಡೋಣ ಅಂತ. ಎಸ್. ವಿಚಿತ್ರ, ವಿಸ್ಮಯ, ಭಯಾನಕ ಹೀಗೂ ಉಂಟೆ. ಭಯಂಕರ ಕಥೆ ಐತ್ರಿ ಸಾಬ್ರ. ಇದೆಲ್ಲ ಕರೆ ಅಂತೀರೇನ? ಯಾವ್ದಕ್ಕೂ ಅವಳ ಮೇಲೆ ಒಂದು ಕಣ್ಣಿಡೋದು ಒಳ್ಳೆ. 2ನೇ ಕಣ್ಣು ಅದನ್ನ ನಾನು ಅವಳ ಮೇಲೆ ಇಡ್ತೀನಿ. ಏಯ್ ಹೋಗಲೈ, ಇವರು ಗಡಬಡ. ಯಾವ ಹಾಸ್ಪಿಟಲ್ ಅಂದ್ರಿ? ಇಂಡಿಯನ್ ಹಾಸ್ಪಿಟಲ್. ಯಾವ ತಿಂಗಳು ಅಂತ ಅಂದಾಜಿದೆಯಾ ನಿಮ್ಗೆ? ಮಾರ್ಚ್. 1 ಸೆಕೆಂಡ್. ಆ ತಿಂಗಳಲ್ಲಿ ಇಂಡಿಯನ್ ಹಾಸ್ಪಿಟಲ್ ನಿಂದ ಒಬ್ಬ ಡೋನರ್ ದಷ್ಟೇ ಕೂದಲನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಡೋನರ್ ಹೆಸರು ಜ್ಯೋತಿನಾ? ಎಸ್, ಜ್ಯೋತಿ, ಡಾಟರ್ ಆಫ್ ರಾಜಾರಾಮ್. ಜ್ಯೋತಿ ಕೂದಲನ್ನ ಏನ್ ಮಾಡಿದ್ರಿ? ಆ ಕೂದಲಿಂದ ವಿಗ್ ತಯಾರು ಮಾಡಿದ್ವಿ. ವಿಗ್? ಎಸ್, ನಮ್ NGO ಮಾಡೋ ಕೆಲ್ಸನೇ ಅದು. ಬೇರೆ ಬೇರೆ ಡೋನರ್ಸ್ ಗಳ ಕಡೆಯಿಂದ ಕೂದಲನ್ನ ಕಲೆಕ್ಟ್ ಮಾಡಿ ವಿಗ್ ತಯಾರು ಮಾಡ್ತೀವಿ. ಆ ವಿಗ್ ಗಳನ್ನ ಕೂದಲು ಉದುರೋಗಿರೋ ಕ್ಯಾನ್ಸರ್ ಪೇಷಂಟ್ಸ್ ಗೆ ಡೊನೇಟ್ ಮಾಡ್ತೀವಿ. ಯಾರಿಗೆ ಡೊನೇಟ್ ಮಾಡಿದ್ರಿ? ಆರ್ ಯು ಶ್ಯೂರ್? ಆ ಸಾಂಗ್ ನ ಇದೇ ಡೇಟ್ಸ್ ಅಲ್ಲೇ ಪ್ಲೇ ಮಾಡಿದ್ರಾ? ಶೋರ್. ಓಕೆ, ಥ್ಯಾಂಕ್ ಯು. ಯು ವೆಲ್ಕಮ್. ಸುಗುಣ, ಅನು, ನಿಂಗೊಂದು ಶಾಕಿಂಗ್ ನ್ಯೂಸ್. ಲಾಸ್ಟ್ 1 year ನಲ್ಲಿ ಈ ಸಾಂಗ್ ಅನ್ನ 8 ಟೈಮ್ಸ್ ಪ್ಲೇ ಮಾಡಿದ್ದಾರೆ. ಅದರಲ್ಲಿ 5 ಟೈಮ್ಸ್ ಮರ್ಡರ್ ಆದ ಡೇಟ್ಸ್ ಅಲ್ಲೇ. ವಾಟ್? ಎಸ್, ಮರ್ಡರ್ ಆದ 15 ನಿಮಿಷದಲ್ಲೇ ಈ ಸಾಂಗ್ ಅನ್ನ ಪ್ಲೇ ಮಾಡಿದ್ದಾರೆ. ಜ್ಯೋತಿ ಅನ್ನೋ ಹುಡುಗಿಗೆ ಈ ಸಾಂಗ್ ಅನ್ನ ಡೆಡಿಕೇಟ್ ಮಾಡಿ ಅನ್ನೋಂತ ಒಂದು ಕಾಲ್ ಬಂದಿದೆ. ಆದ್ರೆ ಆ ಕಾಲರ್ ಹೆಸರೇನು ಅಂತ ಮಾತ್ರ ಇಲ್ಲಿವರೆಗೂ ಹೇಳಿಲ್ಲ. ಆ ಇನ್ಕಮಿಂಗ್ ಕಾಲ್ಸ್ ಯಾವ ನಂಬರ್ ಇಂದ ಬಂದಿದೆ ಅಂತ ತಿಳ್ಕೊ, ಓಕೆನಾ? ಆ ಫೋನ್ ನಂಬರ್ ಸಿಕ್ತಾ? ಇಲ್ಲ ಅನು, ತುಂಬಾನೇ ಹುಡುಕ್ದೆ, ಆ ನಂಬರ್ ಸಿಗ್ಲೇ ಇಲ್ಲ. ಇವ್ರ ಹತ್ರ ಲಾಸ್ಟ್ 20 ಇನ್ಕಮಿಂಗ್ ನಂಬರ್ಸ್ ಮಾತ್ರ ಸ್ಟೋರ್ ಆಗಿದೆಯಂತೆ. 20 ನಂಬರ್ ಅಷ್ಟೇನಾ? ಹೌದು, ಅದು ಅಲ್ಲದೆ ಹಾಡಿಗೆ ರಿಕ್ವೆಸ್ಟ್ ಕಾಲ್ ಬಂದು ತುಂಬಾ ದಿನ ಆಗಿದೆಯಂತೆ. ಹಲೋ ಹಲೋ ಅನು, ಹಲೋ 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 ಹಲೋ, ಎಕ್ಸ್ಕ್ಯೂಸ್ ಮೀ, Yes, ma'am. ಆ ಡಾನ್ಸರ್ ಚಾಂದಿನಿ ಎಲ್ಲಿದ್ದಾರೆ? ಇಲ್ಲೇ ಗ್ರೀನ್ ರೂಮ್ ಇದೆ.
ಈಗ ಒಂದ್ ನಿಮಿಷ. ಜ್ಯೋತಿ ಅಂದ್ರೆ ನನಗಿಷ್ಟ, ಜ್ಯೋತಿಗೆ ಈ ಹಾಡಂದ್ರೆ ಇಷ್ಟ. ಸೊ ಹಿಯರ್ ಇಟ್, ಒಲವೇ ಜೀವನ ಸಾಕ್ಷಾತ್ಕಾರ. ಕೇಳ್ತಾ ಇರಿ ಬಿಗ್ 92.7 FM. ಕೇಳಿ ಕೇಳಿಸಿ, ಲೈಫ್ ನಿಮ್ಮದಾಗಿಸಿ. ಹೇಳನು, ಈಗ ತಾನೇ ಅವ್ನು ಬಿಗ್ ಎಫ್ಎಂಗೆ ಆ ಸಾಂಗ್ಗೋಸ್ಕರ ಫೋನ್ ಮಾಡಿದ್ದ. ಆ ಹಾಡು ರೇಡಿಯೋಲ್ ಬರ್ತಾ ಇದೆ. ಈ ತಕ್ಷಣ ಆ ಇನ್ಕಮಿಂಗ್ ಕಾಲ್ ಯಾರ್ದು ಅಂತ ತಿಳ್ಕೊ. ಓಕೆ, ನಾನು ಹೊರಟೆ ಇಲ್ಲೇ ಇದ್ದೀನಿ, ವಿಚಾರಿಸ್ತೀನಿ. Now we take small break. ಏಯ್ ಕಟ್ ಮಾಡ. ಹಲೋ ಸಾಹೇಬ್ರೆ. ಏಯ್ ನಿಮ್ಮಜ್ಜಿ ಎಲ್ ಸತ್ತೋಗಿದ್ಯಾ? ಬಿಗ್ ಎಫ್ ಮುಂದೆ ಬೇಲ್ಪುರಿ ತಿರುಗತೀನಿ ಸಾಹೇಬ್ರೆ. ಏಯ್ ಅವಳು ಫಾಲೋ ಮಾಡಿ ಏನ್ ಮಾಡ್ತೀಯ ತಿಳ್ಕೊಳ್ಳೋ. ಹಾ. ಓ ಶಿಟ್. ಏ ಡಾಕ್ಟರ್, ಅವತ್ತು ಕಾಂಕ್ರೀಟ್ ಮಿಕ್ಸರ್ ಅಲ್ಲಿ ಸಿಕ್ಕಿದ್ದು ಗುಲಾಬಿ ಮಂಜನ್ ಬಾಡಿನೇ ಅಂತ ಹೇಗೆ ಕನ್ಫರ್ಮ್ ಮಾಡಿದೆ? ನಾನಲ್ಲಿ ಕನ್ಫರ್ಮ್ ಮಾಡಿದೆ. ನೀವೇ ತಾನೇ ಅನುನ ಕರ್ಕೊಂಡ್ ಬಂದ್ಬಿಟ್ಟು ಆ ಕಾಂಕ್ರೀಟ್ ಮಿಕ್ಸರ್ ಅಲ್ಲಿ ಬಟ್ಟೆಗಳು ಅವ್ನು ಹಾಕಿದ್ದ ಬಟ್ಟೆನು ಒಂದೇ, ಆ ಬಾಡಿ ಮಂಜಂದೇನೆ ಅಂತ ಕನ್ಫರ್ಮ್ ಮಾಡಿದ್ದು. DNA ರಿಪೋರ್ಟ್ ವೆರಿಫೈ ಮಾಡ್ತೀಯಾ? DNA ಟೆಸ್ಟ್ ಮಾಡಿ ವೆರಿಫೈ ಮಾಡೋ ತನಕ ನೀವು ಕಾದಿದ್ರಾ? ನಿಮಗೆ ತಾಳ್ಮೆ ಇತ್ತಾ? ಮೇಲಿಂದ ಪ್ರೆಷರ್ ಗಿಜರು ಅಂತ ಹೇಳಿ ಸತ್ತೋದನೆ ಗುಲಾಬಿ ಮಂಜ ಅಂತ ಫೈಲೇ ಕ್ಲೋಸ್ ಮಾಡ್ಬಿಟ್ರೆ. ಏಯ್ ಏನ್ ಮಾತಾಡ್ತಾ ಇದ್ಯಾ? ಆ ಕಾಂಕ್ರೀಟ್ ಮಿಕ್ಸರ್ ಜೊತೆ ಬಂದಿರೋ ಬಾಡಿನಲ್ಲಿ 2 DNA ಸ್ಯಾಂಪಲ್ ಬಂದಿದೆ. ವಾಟ್? ಆ ಬಾಡಿ ಜೊತೆ 3 ಬುಲೆಟ್ ಸಿಕ್ತು ಅಂತ ಹೇಳಿದ್ರಲ್ಲ, ಆ ಬುಲೆಟ್ ಬ್ಲಡ್ ನಿಮ್ಮನೆ ಶೂಟ್ ಮಾಡಿದಾಗ ಹರಿದಿರೋ ಆ ಬ್ಲಡ್ ಎರಡೂ ಒಂದೇ DNA. ಎರಡೂ ಒಬ್ಬ ಮನುಷ್ಯಂದೇ. ಕಾಂಕ್ರೀಟ್ ಮಿಕ್ಸರ್ ಅಲ್ಲಿ ಸಿಕ್ಕಿರೋ ಬಾಡಿ ಬ್ಲಡ್ ಸ್ಯಾಂಪಲ್ ಬೇರೆ. ಬುಲೆಟ್ ಆಗಿ ತಪ್ಪಿಸ್ಕೊಂಡಿರೋದು ಒಬ್ಬ ಮನುಷ್ಯ ಆದ್ರೆ ಕಾಂಕ್ರೀಟ್ ಮಿಕ್ಸರ್ ಅಲ್ಲಿ ಸತ್ತೋಗಿರೋದು ಇನ್ನೊಬ್ಬ ಮನುಷ್ಯ. ಸಾರಿ ಮೇಡಮ್, ನಿಮ್ಗೆ ಆ ತರ ಡೀಟೇಲ್ಸ್ ಕೊಡಕ್ಕಾಗಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಜ್ಯೋತಿ ಬಲಗಣ್ಣನ್ನ ಯಾರ್ಗಿಟ್ಟಿದ್ದಾರೆ ಅಂತ ನಾನು ತಿಳ್ಕೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ ಕಣ್ಣಿಂದ ಮನುಷ್ಯನ ಪ್ರಾಣಕ್ಕೆ ತುಂಬಾ ಅಪಾಯ. ಪ್ಲೀಸ್. ನೀವೇನ್ ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ನೀವ್ ಇನ್ಫಾರ್ಮೇಶನ್ ಕೇಳ್ತಿರೋದು ಒಂದ್ ಸೆನ್ಸಿಟಿವ್ ಕೇಸ್ ಬಗ್ಗೆ. ಆ ಕಣ್ ಯಾರ್ಗಿಡ್ಬೇಕು ಅನ್ನೋ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಆ ಡ್ಯೂಟಿ ಡಾಕ್ಟರ್ನೇ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್? ಯಾವ ಡಾಕ್ಟರ್? 98455 9845 49449. 49449. ಓಕೆ. ಥ್ಯಾಂಕ್ ಯು ಸರ್. ಮೋಸ್ಟ್ ವೆಲ್ಕಮ್. ಸರ್, ಇದು ಆ ಗುಲಾಬಿ ಮಂಜುನ ಅಡ್ರೆಸ್ ಅಲ್ವಾ? ಈ ಕಾರ್ಯಕ್ರಮ ನಾನ್ ನೋಡ್ಕೋತೀನಿ, ನೀನ್ ಗಲ್ಲಿಗಾಚಿಪ್ ನೋಡ್ಕೊ. ಹೋಗಮ್ಮ. ಅಯ್ಯೋ ಹೋಗೆ ತಾಯಿ. ನಾನ್ಸೆನ್ಸ್. ಯಾವಾಗೂ ಏನಾದ್ರೂ ಒಂದು ಗುಜೂರ್, ಇರಿಟೇಷನ್. ಆ ಟಾಸ್ಕ್ ಫೋರ್ಸ್ DCP ಫೋನ್ ಮಾಡ. ಆಯ್ತ್ರಿ. ಅನು, ಮುಂದಿನ ಕಾರ್ಯಕ್ರಮ ರಣಕಹಳೆ. ಡಾಕ್ಟರ್ ಮೋಹನ್ ದಾಸ್ ಒಳಗಡೆ ಪೇಷಂಟ್ ನೋಡ್ತಿದ್ದಾರೆ, ಸ್ವಲ್ಪ ವೇಟ್ ಮಾಡಿ. ಹಲೋ ಮೇಡಮ್. ಇದು ಸರಿಯಾಗಿರುತ್ತೆ, ಹಾಕೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಅನು ಏನಿಲ್ಲಿ ಅಂತೂ ಶಾರ್ಟ್ ಟೈಮ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗ್ಬಿಟ್ರೆ ಕಣ್ರಿ. ಅದ್ ಸರಿ ಅನು, ಆ ಲಕ್ಷ್ಮಿ ಹೇಗಿದ್ದಾಳೆ? ಲಕ್ಷ್ಮಿ? ಯಾವ ಲಕ್ಷ್ಮಿ? ಹೋಮ್ ಮಿನಿಸ್ಟರ್ ಮನೆಯಿಂದ ನೀವು ಕರ್ಕೊಂಡ್ ಬಂದ್ ಸಾಕ್ತಿದ್ರಲ್ಲ ಆ ಹುಡುಗಿ. ಲಕ್ಷ್ಮಿ ನಿಮಗೆ ಹೇಗ್ ಗೊತ್ತು ಡಾಕ್ಟರ್? ಕಣ್ಣಿಗೆ ಒಂದ್ ಚೂಪಾದ ವಸ್ತು ತಗ್ಲಿ ಕಣ್ಣನ್ನೇ ತೆಗಿಬೇಕಾದ ಪರಿಸ್ಥಿತಿಲಿ ಒಂದು ಅನಾಥ ಹುಡುಗಿನ ನನ್ನ ಹತ್ರ ಕರ್ಕೊಂಡ್ ಬಂದ್ರು. ಆ ಮಗುನ ಆ ಸ್ಥಿತಿಲಿ ನೋಡಿ ನನ್ನ ಕರುಳು ಹಿಂಡ್ದಾಗಾಯ್ತು. ಇವತ್ತು ನಾಳೆನೋ ಸಾಯೋದ್ರಲ್ಲಿದ್ದಂತ ಆ ಮುದುಕನಿಗೆ ಇಡ್ಬೇಕಾದಂತ ಕಣ್ಣನ್ನ ಬೆಟ್ಟದಷ್ಟು ಭವಿಷ್ಯ ಇದ್ದಂತ ಆ ಲಕ್ಷ್ಮಿಗಿಟ್ಟೆ. ನಾನ್ ಮಾಡಿದ ಮಹಾ ಅಪರಾಧ ಅಂತ ನನ್ನನ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ರು. ಆ ಕಣ್ ಲಕ್ಷ್ಮಿಗಿಟ್ರಾ? ಹೌದು. ಓ ಮೈ ಗಾಡ್. ಲಕ್ಷ್ಮಿ, 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 ಅಮ್ಮ, ಅಮ್ಮ ಲಕ್ಷ್ಮಿ ಅಲ್ಲಿ. ಅಲ್ಲೆಲ್ಲೋ ಆಟ ಆಡ್ತಿದ್ಲು, ಮೇಲ್ಗಡೆ ಇರ್ಬೇಕಂಡ್ರವ. ಲಕ್ಷ್ಮಿ, 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 ಲಕ್ಷ್ಮಿ. ಲಕ್ಷ್ಮಿ, 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 ಲಕ್ಷ್ಮಿ. ಅವ ಜ್ಯೂಸ್ ತಗೊಳ್ಳಿ. ಲಕ್ಷ್ಮಿ, ಯಾವಾಗಲೂ ನಿನ್ ಜೊತೆನೇ ಇರ್ತೀನಿ. ರಾಮೇಶ್,
ಹೇಳಿದ್ ನಿಜ ಸರ್. ಆ ಗುಲಾಬಿ ಮಂಜ ಇನ್ನೂ ಸತ್ತಿಲ್ಲ ಸರ್. ಆ ಕಾಂಕ್ರೀಟ್ ಮಿಕ್ಸರ್ ಅಲ್ಲಿ ಸಿಕ್ಕಿರೋದು ಅವ್ನ್ ಬಾಡಿ ಅಲ್ಲ ಸರ್. ಅದನ್ನ ನನ್ಗೆ ಈಗ ಹೇಳ್ತಿದ್ಯಾ? ಅದ್ ನನ್ಗೆ ಯಾವಾಗ್ಲೂ ಗೊತ್ತು ಕಣಯ್ಯ. ಅವನ್ನ ಹಿಡಿಬೇಕು ಅಂತಲೇ ದಿನಾ ಸಾಯ್ತಾ ಇದ್ದೀನಿ ನೋಡು. ಯಾವ್ದಕ್ಕೂ ಆ ಅನುನ ಅರೆಸ್ಟ್ ಮಾಡಿ ಒಳಗ್ ತಂದು ಕೂಡ್ಸು. ಆ ಆಸ್ಮಾ ಪೇಷಂಟ್ ಈಗಲೂ ಆಗಲೂ ಅನ್ನೋ ಸ್ಥಿತಿನಲ್ಲಿ ಇದ್ದಾನೆ, ಗೊತ್ತಾಯ್ತಾ? ಸರಿ ಸರ್. ನೋ ಇಂಟರ್ವ್ಯೂ ಪ್ಲೀಸ್. ಅನು ಏನಾಯ್ತು? ಯಾಕೆ ಆಡ್ತಾ ಇದ್ದ? ಯಾರು? ರಿಲ್ಯಾಕ್ಸ್ ಅನು. ಅವ್ನ್ ಹಿಡಿಯಕ್ಕೆ ನಮ್ ಫುಲ್ ಟೀಮೇ ಹೋಗಿದೆ. ಲಕ್ಷ್ಮಿಗೆ ಏನೂ ಆಗಲ್ಲ. ಎಲ್ಲಿಗೆ ಹೋಗ್ತೀಯಾ? ಜೈಲ್ಗೆ ಹೋಗ್ತೀಯಾ? ಮೊನ್ನೆ ನಿನ್ ಚಾಕುನಲ್ಲಿ ಚುಚ್ಚಿರೋ ವ್ಯಕ್ತಿ ಇವತ್ತ ನಾಳೆನೋ ಸಾಯೋ ಸ್ಥಿತಿಯಲ್ಲಿ ಇದ್ದಾನೆ, ಗೊತ್ತಾ ನಿನ್ಗೆ? ಅಲ್ಲಿ ಅವನು ಲಕ್ಷ್ಮಿ ಕೊಂದು ಹೋಗ್ತಾನೆ ಅಂತ ಹೇಳ್ತಾ ಇದ್ರೆ ನೀನ್ ನನ್ನ ಇಲ್ಲೇ ಇರೋ ಹೇಳ್ತಾ ಇದ್ಯಾ? ಅನು ಪ್ಲೀಸ್ ರಿಲ್ಯಾಕ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಅನು ನನ್ನ ಮಾತು ಕೇಳು. ನಾನು ಇದೀನಲ್ಲ, ಅಲ್ಲಿ ನಮ್ ಫುಲ್ ಟೀಮೇ ಇದೆ. ಲಕ್ಷ್ಮಿ ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ. ಅನು ನಿಂತ್ಕೋ. ಅವನನ್ನ ಮಿನಿಮಮ್ ಅಂದ್ರೆ 30 ಸೆಕೆಂಡ್ಸ್ ಆದ್ರೂ ಲೈನಲ್ಲಿ ಇಡಬೇಕು. ಅವನ ನಂಬರ್ ಕೊಡು. 98455 98455 49 ಇಟ್ಸ್ ರಿಂಗಿಂಗ್. ನನ್ ಧ್ವನಿ ಅವ್ನು ಗುರ್ತಿಡಿಬಹುದು. ನೀನೇ ಮಾತಾಡು. ಹಲೋ ಸರ್. ನಮ್ ಬಿಗ್ FM ಸೆಕೆಂಡ್ ಇಯರ್ ಆನಿವರ್ಸರಿ ಇದ್ರಲ್ಲಿ ನಾವು ಲಕ್ಕಿ ಡಿಪ್ ನ ಯಾರ್ಯಾರು ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾರೋ ಅವ್ರದ್ದು ತೆಗ್ದಿದೀವಿ ಸರ್. ಕಂಗ್ರಾಚುಲೇಷನ್ಸ್, ನೀವೇ ನಮ್ಮ ಗ್ರ್ಯಾಂಡ್ ಲಕ್ಕಿ ವಿನ್ನರ್. ಸರ್ ನಿಮ್ಮ ಅಡ್ರೆಸ್ ಸ್ವಲ್ಪ ಕೊಟ್ಬಿಟ್ರೆ ನಾವು ಬೇರೆ ಇನ್ಫಾರ್ಮೇಶನ್ ಎಲ್ಲ ನಾವು ನಿಮ್ಗೆ ಕೊರಿಯರ್ ಮೂಲಕ ಕಳಿಸ್ಬಿಡ್ತೀವಿ. ಇದು ತುಂಬಾ ಕಾಸ್ಟ್ಲಿಯೆಸ್ಟ್ ವ್ಯಾಲ್ಯೂ ಸರ್. ಇದು ನಿಮ್ಗೆ ಬಂದಿರುವಂತ ಪ್ರೈಸು 3 days ಮತ್ತೆ 4 nights ಯುರೋಪ್ ಟೂರ್ ಹೋಗ್ಬೋದು. ಒಬ್ರೇ ಅಲ್ಲ, ಇಬ್ರು ಹೋಗ್ಬೋದು. ಸರ್ ಸ್ವಲ್ಪ ಅಡ್ರೆಸ್ ಕೊಡ್ತೀರಾ? ಹಲೋ ಸರ್ ಮಾತಾಡಿ. ಶಿಟ್, ಕಟ್ ಮಾಡ್ಬಿಟ್ಟು. ಕ್ರಿಮಿನಲ್ ಸಿಕ್ಕಾಕೊಂಡು. ಬ್ಲಾಕ್ ಅಂಡ್ ವೈಟ್ ಟಿವಿ ಪ್ರಪಂಚಕ್ಕೆ ಮಾತ್ರ ಅಲ್ಲ, ಕಲರ್ ಟಿವಿ ಪ್ರಪಂಚಕ್ಕೂ ನಾನೇ ಚಕ್ರವರ್ತಿ ಆಗಿರ್ತೀನಿ. ಮತ್ತೆ ನಾ ಏನಾಗ್ತೀನಿ ಸಾಹೇಬ್ರ? ನೀನಾ ಸೈನಿಕ ಆಗ್ತೀಯಾ? ಆಫೀಸ್ಗೆ ಹೋಗಿ ಸ್ಕ್ರಾಲಿಂಗ್ ರೆಡಿ ಮಾಡ್ಸೋ. ಸ್ಕ್ರಾಲಿಂಗು? ಇಡೀ ಪ್ರಪಂಚ ಸತ್ತಿದಾನೆ ಅಂತ ನಂಬಿರೋ ಗುಲಾಬಿ ಮಂಜ ಇನ್ನೂ ಬದುಕಿದಾನೆ ಅನ್ನೋದನ್ನ ಕಂಡುಹಿಡಿದು ರಾಜ್ಯದಾದ್ಯಂತ ಹೊಸ ಮಿಂಚನ್ನು ಸೃಷ್ಟಿ ಮಾಡಿರುವ ನಂಬರ್ 1 ರಿಪೋರ್ಟರ್ ಚಕ್ರವರ್ತಿ ಅಂತ ಸೆಕೆಂಡಿಗೆ 2 ಸಲ ಸ್ಕ್ರಾಲಿಂಗ್ ಬರ್ತಾನೆ ಇರಬೇಕು. ಕಮಾನ್ ಗೋ. ಹುಡುಕಿ ಎಲ್ಲ ಕಡೆ ಹುಡುಕಿ. ಪ್ರಿಯ ವೀಕ್ಷಕರೇ, ನಿಮ್ಮನೆ ಹಾಲಲ್ಲಿ, ಬಾತ್ರೂಮ್ ಅಲ್ಲಿ, ಬೆಡ್ರೂಮ್ ಅಲ್ಲಿ, ಕಿಚನ್ ಅಲ್ಲಿ ಏಕಕಾಲದಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಅದಕ್ಕೆ ಕಾರಣ ಗುಲಾಬಿ ಮಂಜ. ಈ ಗುಲಾಬಿ ಮಂಜ ಹಲವು ದಿನಗಳಿಂದ ನಾಗರಿಕರಿಗೆ ದುಸ್ವಪ್ನನಾಗಿದ್ದ. ಈ ಚಕ್ರವರ್ತಿ ಕೊಟ್ಟ ಒಂದು ಸಣ್ಣ ಕ್ಲೂ ಇಂದಾಗಿ ಈ ಟಾಸ್ಕ್ ಫೋರ್ಸ್ ಅವರು ಮಂಜನನ್ನ ಹೇಗೆ ಹಿಂಬಾಲಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಅದು ಟಾಸ್ಕ್ ಫೋರ್ಸ್ ನ ಬೂಟಿಂಗ್ ಶಬ್ದ ಮಾತ್ರ ಕೇಳಿಸ್ತಾ ಇದೆ, ಯಾವ ಗುಂಡಿನ ಶಬ್ದನೂ ಕೇಳಿಸ್ತಾ ಇಲ್ಲ. ಬನ್ನಿ DCP ಅವ್ರನ್ನ ಮಾತಾಡ್ಸೋಣ. ಎಲ್ಲಿದ್ದಾನೆ ಸರ್? ಎಲ್ಲಿದ್ದಾನೆ ಗುಲಾಬಿ ಮಂಜ? ಬಹಳ ಬಿಗುವಾದ ವಾತಾವರಣವಿದೆ. ಬಾಯ್ಸ್ ಕಮಾನ್ ರನ್ ಹುಡುಕಿ. ಸರ್ ಆ ಗುಲಾಬಿ ಮಂಜ ಸಿಗ್ತಾನೆ ಅಂತ ಗೊತ್ತಿದೆ ಸರ್. ನಾನೇ ಅಲ್ವಾ ಸರ್ ನಿಮಗೆ ಮಾಹಿತಿ ಕೊಟ್ಟಿರೋದು? ಸರ್ ನಿಮ್ ಬಾಯಿಂದ ಒಂದ್ಸರಿ ಹೇಳ್ಬಿಡಿ ಸರ್, ಸಿಗ್ತಾನೆ ಅಂತ ಹೇಳ್ಬಿಡಿ ಸರ್, ಸಿಕ್ತಾ ಅಂತ ಹೇಳ್ಬಿಡಿ ಸರ್. ಏನೋ ಇನ್ಫಾರ್ಮೇಶನ್ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಶೂಟ್ ಮಾಡ್ಬಿಡ್ತೀನಿ. ಪ್ರಿಯ ವೀಕ್ಷಕರೇ, ಇನ್ನೂ ಗುಲಾಬಿ ಮಂಜ ಸಿಕ್ಕಿಲ್ಲ. ಫಾಲೋ ಮಾಡೋಣ ಬನ್ನಿ. ಕಮಾನ್ ಬಾಯ್ಸ್, ಎಲ್ಲ ಕಡೆಯಿಂದ ಕವರ್ ಮಾಡಿ, ಎಲ್ಲ ಕಡೆ ಸುತ್ತುವರಿದಿ, ಎಲ್ಲ ಕಡೆಯಿಂದ ಕವರ್ ಮಾಡಿ. ಗುಲಾಬಿ ಮಂಜ ಸುಮ್ನೆ ಸರೆಂಡರ್ ಆಗ್ಬಿಡು, ನಕಲ ಮಾಡ್ಬೇಡ. ನಾನು ಏನು ಅಂತ ನಿನ್ಗೆ ಗೊತ್ತು ತಾನೆ? ಬಾಬು ಹೊರಗಡೆ ಬರ್ತಾನೆ, ಕರೆಕ್ಟ್ ಕ್ಯಾಮ್ರಾ ಹಿಡಿ. ಬಿಡಬೇಕಾ? ನನಗೆ ಬೀಡಿನಾ? ಎಲ್ಲ ಮಂಜುನಾಥ ಧರ್ಮಸ್ಥಳದಲ್ಲೇ ಇಲ್ಲೇನ್ ಮಾಡ್ತಿದ್ಯಾ? ಬೀಡಿ ಸೈತಾ ಇವನೇ. ವೆಲ್ಕಮ್ ಬ್ಯಾಕ್ ಟು ದ ಸೆನ್ಸೇಷನಲ್ ಲೈವ್, ದ ಹಂಟಿಂಗ್ ಆಫ್ ಫ್ರೆಡ್ ರೋಸ್ ಕಿಲ್ಲರ್. ಬಹುಶಃ ವೀಕ್ಷಕರೇ ನೋಡಿ, ನನ್ನ ಬೆನ್ನ ಹಿಂದೆ ನೋಡಿ, DCP ಅವರು ಅವರ ಸ್ಟಾಫ್ ಜೊತೆ ಹೊರ ಬರ್ತಾ ಇದ್ದಾರೆ. ಶರಣಾಗತನಾಗಿರುವಂತಹ ಮಂಜ. ಬನ್ನಿ ವೀಕ್ಷಕರೇ, ಈಗ ಹೋಗಿ ನಾವು DCP ಅವ್ರನ್ನೇ ಕೇಳೋಣ, ಹೇಗೆ ಮಂಜನ್ನ ಹಿಡಿದ್ರಿ ಅಂತ. ಅಲ್ಲಿ ನೋಡಿದ್ರು ಚಕ್ರವರ್ತಿ, ಇಲ್ಲಿ ನೋಡಿದ್ರು ಚಕ್ರವರ್ತಿ, ಬಾತ್ರೂಮ್ ಅಲ್ಲಿ ನೋಡಿದ್ರು ಚಕ್ರವರ್ತಿ, ಅವ್ರ ಮನೆ ಬೆಡ್ರೂಮ್ ಅಲ್ಲೂ ಚಕ್ರವರ್ತಿ. ಬ್ಲಾಕ್ ಅಂಡ್ ವೈಟ್ ಟಿವಿ ಕಾಲದ ಹೀರೋ ಚಕ್ರವರ್ತಿ ದ ಗ್ರೇಟ್. ಅಯ್ಯೋ, ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಸಿಗಾಕೊಂಡ್ಬಿಟ್ಟಿಲ್ಲೋ. ಕರ್ನಾಟಕ ಜನತೆಗೆ ಹೇಗೋ ಮುಖ ತೋರುತ್ತೀಯಾ?
ಅವಮಾನ, ಘೋರ ಅವಮಾನ. ನಿಮಗೆ ಬ್ಯಾಡ್ ಟೈಮ್ ಶುರು ಆದ್ಬಿಟ್ರೆ ಐ ವಿಲ್ ಕಮ್ ಬ್ಯಾಕ್ ಫ್ರಮ್ ಸಾಯಿಲ್. ಪ್ರಿಯ ವೀಕ್ಷಕರೇ ಗಮನಿಸ್ತಾ ಇರಿ, ಮತ್ತೆ ಬರ್ತೇನೆ ಅತಿ ಶೀಘ್ರದಲ್ಲಿ. ಜಾಣ ಮರಿ ಅಲ್ವಾ ನೀನು? ಸುಮ್ನೆ ಕುತ್ಕೋಬೇಕು, ಸ್ವಲ್ಪನೂ ನೋವು ಮಾಡಲ್ಲ. ಏನು ಏನಾಗ್ ನೋಡ್ತಾ ಇದೀಯಾ? ಭಯ ಆಗ್ತಾ ಇದೆಯಾ? ಭಯ ಆಗ್ತಾ ಇದೆಯಾ? ಮೊದಲು ನನ್ನ ಮುಖ ತುಂಬಾ ಸುಂದರವಾಗಿತ್ತು, ಅದಕ್ಕೆ ನನ್ನ ಜ್ಯೋತಿನ ನಾನು ಲವ್ ಮಾಡಿದ್ದು. ಗೊತ್ತಾ ಗೊತ್ತಾ ನಿನ್ಗೆ? ನನ್ನ ಜ್ಯೋತಿ ಸತ್ತೋಗ್ಬಿಟ್ಲು. ಜ್ಯೋತಿ ಸತ್ತೋದ್ಮೇಲೆ ಅವಳ ಕಣ್ಣು, ಕಿಡ್ನಿ, ಹೃದಯ, ಕೂದ್ಲು ಎಲ್ಲನೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬಿಟ್ರು. ನಾನು ಸುಮ್ಮನೆ ಇರ್ತೀನ? ಇವತ್ತು ನಾಳೆ ಸಾಯ ಮುತ್ಕನ್ಗೆ ನನ್ನ ಜ್ಯೋತಿ ಹೃದಯ ಬೇಕಾಗಿತ್ತಾ? ಕ್ಲಬ್ ಅಲ್ಲಿ ಡ್ಯಾನ್ಸ್ ಮಾಡೋ ಡ್ಯಾನ್ಸರ್ಗೆ ನನ್ನ ಜ್ಯೋತಿ ಕೂದಲು ಬೇಕಾಗಿತ್ತಾ? ಅದಕ್ಕೆ ನನ್ನ ಜ್ಯೋತಿ ಅಂಗಾಂಗಗಳನ್ನೆಲ್ಲ ತಗೊಬಂದೆ. ಆದ್ರೆ ನಿನ್ ಕಣ್ಣೊಂದನ್ನು ಬಿಟ್ಟು ಈಗ ನಿನ್ ಕಣ್ಣನ್ನು ತಗೋತೀನಿ. ನಿನ್ ಕಣ್ಣನ್ನು ತೆಗೆದು ನನ್ನ ಸೇರಿಸಿ ನನ್ನ ಜ್ಯೋತಿ ದೇಹದ ಜೊತೆ ದಹನ ಮಾಡ್ಕೋತೀನಿ. ಅವಳ ಜೊತೆ ನಾನು ಸತ್ತೋಗ್ಬಿಡ್ತೀನಿ. ಕೊಂದುಬಿಟ್ಟೆ, ಎಲ್ರನ್ನೂ ಕೊಂದ್ಬಿಟ್ಟೆ. ಆದ್ರೆ ನೀನನ್ನು ಮಾತ್ರ ಏನು ಮಾಡಲ್ಲ. ಯಾಕೆ ಗೊತ್ತಾ? ಜ್ಯೋತಿಗೂ ನನಗೂ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನಿನ್ಗೀಗ ಈ ಇಂಜೆಕ್ಷನ್ ಕೊಡ್ತೀನಿ, ಸ್ವಲ್ಪನೂ ನೋವಾಗಲ್ಲ. ನಿನ್ ಕಣ್ಣನ್ನು ಮಾತ್ರ ತಗೊಂಡು ನೀನನ್ನು ಬಿಟ್ಬಿಡ್ತೀನಿ. ಎಲ್ಲಿ ಈ ಒಂದೇ ಕಣ್ಣು ನಿನ್ಗೆಲ್ಲ ಕಾಣಿಸುತ್ತಲ್ಲ? ಹಾಗಾದ್ರೆ ಈ ಒಂದೇ ಕಣ್ಣು ಸಾಕು ನಿನ್ಗೆ. ಜಾಣ ಲಕ್ಷ್ಮಿ
ಅವನು ಗೊತ್ತಾಗ್ಬಾರ್ದು. ಲಕ್ಷ್ಮಿ, Hey!
ಕಣ್ ತಗೊಂಡ್ಬಿಟ್ಬಿಡ್ತೀನಿ ಅಂತ ಹೇಳಿರ್ಲಿಲ್ಲ? ಯಾಕೆ ಕೊಡೋದೆ? ಯಾಕೆ ಕೊಡೋದೆ? ಅದು ಕಮ್ಮಿ ರಿಯೋಲರ್ ಬಿತ್ತೋಗಿದೆ. ತಗೋ ಶೂಟ್ ಹಿಮ್. ಲಕ್ಷ್ಮಿ, ತುಂಬಾ ನೋವಾಗ್ತಿದ್ಯಾ ಅಂಕಲ್? ಅನು, ಇದುವರೆಗೂ ಅಂಡರ್ ಕವರ್ ರಿಪೋರ್ಟರ್ ಆಗಿದ್ದ ನಮ್ಮ ಸಹೋದ್ಯೋಗಿ ಅನು ಅವರು ಇವತ್ತಿನಿಂದ ಚೀಫ್ ರಿಪೋರ್ಟರ್ ಆಗಿ ಪ್ರಮೋಟ್ ಆಗ್ತಾ ಇದ್ದಾರೆ. ಪೊಲೀಸರಿಗೆ ಸವಾಲಾಗಿದ್ದಂತಹ ಗುಲಾಬಿ ಹಂತಕನನ್ನ ಅಂತ್ಯ ಕಾಣಿಸಿದ ಕೀರ್ತಿ ನಮ್ಮ ಅನು ಅವರಿಗೆ ಸಲ್ಲುತ್ತೆ. ಕಂಗ್ರ್ಯಾಚುಲೇಷನ್ಸ್ ಅನು.